ನೀವೆಲ್ಲರೂ ಹೀಲಿಂಗ್ ಪ್ರೇಯರ್ ಮಾಡಬೇಕಾದ್ರೆ, ಹೀಲಿಂಗ್ ಪ್ರೇಯರ್ ಅಂದರೆ ಗುಣಪಡಿಸುವಂಥ ಪ್ರಾರ್ಥನೆ ಮಾಡಬೇಕಾದ್ರೆ ಒಂದು ಮಾತು ತುಂಬ ಉಪಯೋಗಿಸುತ್ತಾರೆ. ಯಾವುದಂದರೆ, ಆಂಡವರ್ ತಳುಂಬುಗಳಾಲ್ ನಮ್ಮ ಗುಣಮಾನು. ಏನೇ ಆ ವಾಕ್ಯ ಓದಿ ಅನ್ಸುತ್ತೆ, ನಿಮಗೆ ಗೊತ್ತಿರೋ ವಾಕ್ಯನೇ ಅದೆಲ್ಲ. அவருடைய தழும்புகளால் குணமாகிறோம். எந்த ಗುಣದ ಬಗ್ಗೆ ಆಂಡವರು பேசுறாரு? ಯಾವ ರೀತಿಯಾದ ಸ್ವಸ್ಥತೆಯ ಬಗ್ಗೆ ದೇವರು ಮಾತಾಡ್ತಾ ಇದ್ದಾರೆ? ಓಕೆ, ಹಾಂ, ಯಾವ ರೀತಿಯಾದ ಸ್ವಸ್ಥತೆಯ ಬಗ್ಗೆ ದೇವರು ಮಾತಾಡ್ತಾ ಇದ್ದಾರೆ? ಯಾಕಂದರೆ ತುಂಬ ಜನ ನಾನು ಪ್ರೇಯರಲ್ಲಿ ಎಷ್ಟೋ ಸತಿ ಯೂಸ್ ಮಾಡೋದನ್ನ ನೋಡಿದ್ದೀನಿ. ಏನಂತ ಈ ವಾಕ್ಯವನ್ನು ಯೂಸ್ ಮಾಡಿ ಏನಂತ ಹೇಳ್ತಾರೆ, ನಿಮ್ಮ ಬಾಸುಂಡೆಗಳಿಂದ ನಾವು ಸುಖವಾದೇವು ದೇವರೇ, ಅದರಿಂದ ನಮ್ಮನ್ನು ಸುಖಪಡಿಸಿ ಅಂತ. ತಳುಂಬುಗಳಾல் ನಮ್ಮ ಗುಣಮಾனம். எந்த குணத்தை பற்றி ஆண்டவர் பேசுகிறார்? ಬಾಡಿ, ಮೈಂಡ್, ಸೋಲ್ ಆ್ಯಂಡ್ ಸ್ಪಿರಿಟ್. ಆದರೆ ಆ ಸ್ಕ್ರಿಪ್ಚರ್ ಓದಬೇಕಾದ್ರೆ ಐಸೈಯಾ 53 ಪಡಿಕಿನೋನ 53 ಅಲ್ಲ, ಐಸೈಯಾ 53 ಓದಬೇಕಾದ್ರೆ ಅಲ್ಲಿ ಏನು ಹೇಳ್ತಾ ಇದೆ ಅನ್ನೋದು ಮುಖ್ಯ. ನಾವು ಜನರಲ್ ಆಗಿ ಹೇಳ್ಬೋದು, ಜನರಲ್ ಆಗಿ ಒಂದು ವಾಕ್ಯವನ್ನು ಉಪಯೋಗಿಸಿ ಏನಂತ ಹೇಳ್ಬೋದು. ಇದೇ ನೋಡಿ, 2 ಕೊರಿಂಥಿ 3ನೇ ಅಧ್ಯಾಯ 2 ಕೊರಿಂಥಿಯನ್ಸ್ 3rd ಚಾಪ್ಟ್ರಲ್ಲಿ ಏನಂತ ಹೇಳ್ತಾರೆ? 17, 2 ಕೊರಿಂಥಿಯನ್ಸ್ 3rd ಚಾಪ್ಟರ್ ವರ್ಸ್ 17. 2 ಕೊರಿಂಥಿಯನ್ಸ್ 3ನೇ ಅಧ್ಯಾಯ ವಚನ 17. ಕರ್ತರ ಆತ್ಮರು ಯಾರಲ್ಲಿದ್ದಾರೋ ಅವರಿಗೆ ಬಿಡುಗಡೆ ಉಂಟು. அவருடைய ஆவி எங்கே இருக்கோ அங்கே விடுதலை இருக்கு. எந்த விதமான விடுதலை பேச? எதுக்கு நான் அந்த கொஸ்டின்லாம் கேட்குறேன்னா, ತಪ್ಪಾக புரிஞ்சுக்கிறோம். ಬೈಬಲ್ ಎಷ್ಟೋ ಸತಿ ತಪ್ಪಾಗಿ ಅರ್ಥ ಮಾಡ್ಕೊಳ್ತೀವಿ. ಹೀಬ್ರೂಸ್ 11 ಓದ್ತೀವಿ, ಎಷ್ಟು ಜನ ಹೀಬ್ರೂಸ್ 12 ಓದ್ತಾ ಇದ್ದೀವಿ? ಹೀಬ್ರೂಸ್ 11 ಎಲ್ರಿಗೂ ಏನು ಗೊತ್ತು? ವಿಶ್ವಾಸದ ಬಗ್ಗೆ ಮಾತಾಡಿದ್ದಾರೆ. ಇದೇ ನೀವು ಕೊರಂತೆಯಲ್ಲಿ ಓದ್ಕೊಂಡ್ರೆ ಪ್ರೀತಿಯ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ಮುಂಚೆ ಇರುವಂಥ ಚಾಪ್ಟರ್ ಬಿಟ್ಬಿಡ್ತೀವಿ, ಹಿಂದೆ ಇರೋ ಚಾಪ್ಟರ್ ಬಿಡ್ತೀವಿ. ಹೀಬ್ರೂಸ್ 11 ಥರ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರುವಂಥ ಸ್ಕ್ರಿಪ್ಚರ್ಸ್ ಬೇರೆ ಯಾವುದೂ ಇಲ್ಲ. ಹೀಬ್ರೂಸ್ 11 ವಿಶ್ವಾಸದ ಕುರಿತಾಗಿರುವಂಥ ಏನದು ದೇವರ ವಾಕ್ಯವನ್ನು ತಪ್ಪಾಗಿ ಅರ್ಥ ಮಾಡಿ, ಎಷ್ಟೋ ವಾಕ್ಯವನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಯಾಕಂದರೆ ನಾವು ದೇವರ ವಾಕ್ಯವನ್ನು ಆ ಜಾಗದಲ್ಲಿ ಏನಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ. ಇಲ್ಲಿ 2 ಕೊರಿಂಥಿ 3ನೇ ಅಧ್ಯಾಯ ನೀವು ಓದಬೇಕಾದ್ರೆ ಅಲ್ಲಿ ಏನಂತ ಮಾತಾಡ್ತಾರೆ ನೋಡಿ, 2:13. ಆದುದರಿಂದ ನಾವು ಇಂಥ ಭರವಸೆ ಉಳ್ಳವರಾಗಿದ್ದು ಧಾರಾಳವಾಗಿ ಮಾತಾಡುತ್ತೇವೆ. ನಾವು ಮೋಶೆಯಂತೆ ಮಾಡುವುದಿಲ್ಲ. ಗತಿಸಿ ಹೋಗುವಂಥದ್ದರ ಅಂತ್ಯವನ್ನು ಇಸ್ರಾಯೇಲರು ಕಣ್ಣಿಟ್ಟು ನೋಡಬಾರದೆಂದು ಅವನು ತನ್ನ ಮುಖದ ಮೇಲೆ ಮುಸುಕು ಹಾಕಿಕೊಳ್ಳುತ್ತಿದ್ದನು. ಆದರೆ ಅವರ ಬುದ್ಧಿ ಮಂದವಾಯಿತು. ಈ ದಿನದವರೆಗೂ ಹಳೆ ಒಡಂಬಡಿಕೆಯು ಪಾರಾಯಣವಾಗುವಾಗ ಅದು ಕ್ರಿಸ್ತನಲ್ಲಿ ಗತಿಸಿ ಹೋಗುತ್ತದೆ ಎಂಬುದು ಅವರಿಗೆ ಪ್ರಕಟವಾಗದೇ ಇರುವುದರಿಂದ ಅದೇ ಮುಸುಕು ಎತ್ತಲ್ಪಡದೇ ಇರುತ್ತದೆ. ಈ ದಿನದವರೆಗೂ ಮೋಶೆಯ ಗ್ರಂಥ ಪಾರಾಯಣವು ಆಗುವಾಗೆಲ್ಲ ಮುಸುಕು ಅವರ ಹೃದಯದ ಮೇಲೆ ಇರುತ್ತದೆ. ಅವರ ಹೃದಯವು ಕರ್ತನ ಕಡೆಗೆ ತಿರುಗಿಕೊಂಡಾಗಲೇ ಆ ಮುಸುಕು ತೆಗೆಯಲ್ಪಡುವುದು. ಆ ಕರ್ತರು ದೇವರಾತ್ಮರೇ. ಕರ್ತರ ಆತ್ಮರು ಯಾರಲ್ಲಿ ಇದ್ದಾರೋ ಅವರಿಗೆ ಬಿಡುಗಡೆ ಉಂಟು. ಇಲ್ಲಿ ಏನಕ್ಕೆ ಮಾತಾಡ್ತಾ ಇದ್ದಾರೆ? ಯಾವ ಕುರಿತಾದ ಬಿಡುಗಡೆ ಬಗ್ಗೆ ಮಾತಾಡ್ತಾ ಇದ್ದಾರೆ? ಆತ್ಮಿಕ ರೀತಿಯಾದ ಬಿಡುಗಡೆ ಅಲ್ಲ, ನೀವೇನು ನಿಮ್ಮ ಪಾಪದಿಂದ ಬಿಡುಗಡೆ ಅಲ್ಲ, ಅಥವಾ ಬೇರೆ ರೀತಿಯಾದ ಏನು ಸುಖ ಕೊಡೋದಲ್ಲ, ಅದಲ್ಲ. ಅವ್ರು ಮಾತಾಡ್ತಾರೆ ಯಾವ ರೀತಿಯಾದ ಬಿಡುಗಡೆ ಅಂದರೆ ನಮ್ಮ ಕಣ್ಣುಗಳು ಓಪನ್ ಆಗೋದು. ಯಾಕಂದರೆ ನೀವು ಮೋಸೆ ಕಾಲದಲ್ಲಿ ನೋಡಿ, ಮೋಸೆ ಬಂದ್ಬಿಟ್ಟು ದೇವರ ಮೌಂಟ್ ಸೀನಾಯ್ ಬೆಟ್ಟ ಮೇಲೆ ಹೋಗ್ತಾರೆ. ಸೀನಾಯ್ ಬೆಟ್ಟದ ಮೇಲೆ ಹೋಗಿ ಅಷ್ಟು ದಿವಸ ಪ್ರಾರ್ಥನೆ ಮಾಡಿ ಅವ್ರು ಇಳಿದು ಬರುವಾಗ ದೇವರ ಪ್ರಸನ್ನತೆಯಲ್ಲಿ ಇರ್ತಾರೆ. ಅವ್ರನ್ನ ಅಷ್ಟು ದಿವಸ ಪ್ರಾರ್ಥನೆ, ಆ ಪ್ರಸನ್ನತೆ ನೋಡಿದ ತಕ್ಷಣ ಮೋಸಸ್ಗೆ ಏನಾಗತ್ತಂದೆ, ಆ ಪ್ರಸನ್ನತೆ ಒಳಗಡೆ ಇರೋದ್ರಿಂದ ಅವ್ರ ಮುಖ ಫುಲ್ ಬ್ರೈಟ್ ಆಗಿಬಿಡುತ್ತೆ. ಅವರನ್ನು ಜನರು ನೋಡೋಕ್ಕಾಗಿಲ್ಲ, ದೇವರನ್ನೇ ನೋಡೋಕ್ಕಾಗಿಲ್ಲ ಯಾರಿಗೆ? ಇಸ್ರೇಲ್ ಜನರಿಗೆ. ಆದರೆ ಮೋಸಸ್ ಮುಖ ಅಷ್ಟು ಬೆಳಕಾಗಿ ಅದು ಮಹಿಮೆಯಾಗಿ ಇರುವ ಕಾರಣದಿಂದ, ಚೆನ್ನಾಗಿ ನೋಡಿ ಬೈಬಲಲ್ಲಿ ಮಹಿಮೆ ಅಂತಾರೆ ಅದನ್ನು. ಮೋಸೆನ ಮುಖ ಮಹಿಮೆಯಾಗಿ ಇರುವ ಕಾರಣದಿಂದ ಮೋಸೆ ಏನು ಮಾಡ್ತಾರಂತೆ, ಮುಖ ವೇಲಾಕಿ ಮುಚ್ತಾ ಇದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತು ಯೇಸು ಸಹ ಹಂಗಂದ್ರೆ ಸಭೆಯಲ್ಲಿ ದೇವರ ಆಲಯ ಅಂತ ಇತ್ತಲ್ಲ, ದೇವರ ಆಲಯದಲ್ಲಿ ದೇವರ ಪ್ರಸನ್ನತೆಗೂ ಜನರಿಗೆ ಏನಿತ್ತು? ಒಂದು ಕರ್ಟನ್. ಯೇಸು ಕ್ರಿಸ್ತು ಶಿಲುಬೆಯಲ್ಲಿ ಇರಬೇಕಾದ್ರೆ ಏನಾಗತ್ತೆ? ಆ ಕರ್ಟನ್ ಏನಾಗತ್ತೆ? 2 ಭಾಗವಾಗತ್ತೆ. ಅದೇ ನಮಗೆ ಸಿಕ್ಕಿರುವಂಥ ಏನು? ಫ್ರೀಡಮ್. ಯಾಕೆ? ನಾವು ಇದಕ್ಕೆ ಮುಂಚೆ ದೇವರ ವಾಕ್ಯವನ್ನು ಏನು ಮಾಡೋಕ್ಕಾಗಿರಲಿಲ್ಲ, ಸರಿಯಾದ ರೀತಿಯಲ್ಲಿ ನೋಡೋಕ್ಕಾಗಿರಲಿಲ್ಲ. ದೇವರ ವಾಕ್ಯವನ್ನು ನಾವೇನು ಮಾಡೋಕ್ಕಾಗಲ್ಲ. ಎಷ್ಟೋ ಜನರಿಗೆ ಯಾಕೆ ದೇವರ ವಾಕ್ಯ ಸರಿಯಾಗಿ ಅರ್ಥ ಆಗಲ್ಲ ಅಂದರೆ ಅವರ ಕಣ್ಗಳು ಮುಚ್ಚಲ್ಪಟ್ಟಿದೆ.
ಸಭೆಯಲ್ಲೂ ಸಹ ಎಷ್ಟೋ ಜನರಿಗೆ, ಅಂದರೆ ಜನರಲ್ ಆಗಿ ಮಾತಾಡ್ತಾ ಇದ್ದೀನಿ, ಸಭೆಯಲ್ಲೂ ಸಹ ಎಷ್ಟೋ ಜನರಿಗೆ ಯಾಕೆ ದೇವರ ವಾಕ್ಯ ಅರ್ಥ ಆಗಲ್ಲ, ಅವರ ಕಣ್ಮುಂದೆ ಏನಾಗಿದೆ, ಕರ್ಟನ್ ಆಗಿದೆ. ದೇವರಿಗೂ ಅವರ ನಡುವೆ ಏನಿದೆ, ಕರ್ಟನ್ ಥರ ಆಗಿದೆ. ಕರ್ಟನ್ ಇರುವವರೆಗೂ ಆ ಕಡೆ ಏನಿದೆ ಅಂತ ನಮಗೇನಾಗಲ್ಲ, ಗೊತ್ತಾಗಲ್ಲ. ಎಷ್ಟೋ ಜನರಿಗೆ ದೇವರ ವಾಕ್ಯದ ಮೇಲೆ ಆಸೆ ಇಲ್ಲದೆ ಇರೋದಕ್ಕೆ ಕಾರಣ ಏನು, ಆ ಕರ್ಟನ್, ಆ ಪರದೆ. ದೇವರ ಮಹಿಮೆಗೆ ಇರುವಂಥ ಪರದೆ ಇರುವುದರಿಂದ ದೇವರ ವಾಕ್ಯದ ಮೇಲೆ ಏನಾಗಲ್ಲ, ಆಸೆ ಬರಲ್ಲ, ದೇವರ ಮೇಲೆ ಆಸೆ ಬರಲ್ಲ. ದೇವರ ಮಹಿಮೆಯನ್ನು ನೋಡದೆ ಹೋದರೆ ದೇವರ ವಾಕ್ಯದ ಮೇಲೆ ಆಸೆ ಬರಲ್ಲ. ಒಂದು ಪ್ರಶ್ನೆ ಕೇಳ್ತೀನಿ. ಓಕೆ, ಇವಾಗ ಏನಾಗಿದೆ ಅಂದರೆ ಯೇಸು ಕ್ರಿಸ್ತುವಿನಲ್ಲಿ ನಮಗೇನಾಗಿದೆ, ದೇವರ ಮಹಿಮೆಯ ಸ್ಥಾನದಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಇದು ಹೀಬ್ರೂಸ್ 12, ಆಮೇಲೆ ಓದೋಣ. ಆದರೆ ಇದಕ್ಕೆ ಮುಂಚೆ ಒಂದು ಪ್ರಶ್ನೆ ನಿಮ್ಮ ಹತ್ರ ಕೇಳಬೇಕು. ನಮಗೇನಕ್ಕೋಸ್ಕರ ಎರಡು ಪುಸ್ತಕಗಳು, ಹಂಗಂದರೆ ಓಲ್ಡ್ ಟೆಸ್ಟಮೆಂಟ್, ನ್ಯೂ ಟೆಸ್ಟಮೆಂಟ್ ಏನಕ್ಕೋಸ್ಕರ ಇದೆ? ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಅಂತ ಯಾಕೆ ದೇವರು ಎರಡು ಭಾಗಗಳು ಮಾಡಿದ್ದಾರೆ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಂದರೆ ಏನು ಇಂಪಾರ್ಟೆನ್ಸ್? ಹಳೆ ಒಡಂಬಡಿಕೆ ಹೊಸ ಕನೆಕ್ಟೆಡ್ ಆಗಿದೆ ಎರಡು, ಇದಾದ್ಮೇಲೆ ಇದು ಬರ್ತಾ ಇದೆ. ಏನಕ್ಕೋಸ್ಕರ ದೇವರು ಇದನ್ನ ಹಿಂಗೆ ಮಾಡಿದ್ದಾರೆ? ವೈ ಇಸ್ ದೇರ್ ಅ ನ್ಯೂ ಕವನೆಂಟ್, ಓಲ್ಡ್ ಕವನೆಂಟ್? ಒಂದು ಇಸ್ ಅ ಪ್ರಾಫೆಸಿ ಆ್ಯಂಡ್ ಅದರ್ ಇಸ್ ಅ ಫುಲ್ಫಿಲ್ಮೆಂಟ್. ಓಕೆ, ಒಂದು ಬಂದ್ಬಿಟ್ಟು ಪ್ರವಾದನೆ ನೆರವೇರಿಸೋದೇ ಹೊಸ ಒಡಂಬಡಿಕೆ ಅಂತ. ಓಕೆ, ಬೇರೆ ಅದು ಒಂದು ಒಪ್ಕೊಳ್ತೀನಿ. ಬೇರೆ ಓಕೆ, ಓಲ್ಡ್ ಟೆಸ್ಟಮೆಂಟು ಆದಾಮನ ಕುರಿತು, ಎರಡನೇ ಓಲ್ಡ್ ಟೆಸ್ಟಮೆಂಟ್ ಹೊಸ ಒಡಂಬಡಿಕೆ ಹೊಸ ಆದಾಮನ ಕುರಿತು, ಯೇಸು ಕ್ರಿಸ್ತುವಿನ ಬಗ್ಗೆ. ಓಕೆ, ಎರಡಕ್ಕೂ ಕನೆಕ್ಷನ್ ಏನು ಅಂತ ಹಂಗಂದರೆ ಕನೆಕ್ಷನ್ ಅಂದರೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಮಾತಾಡ್ತಾರೆ, ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರು ಮಾತಾಡಿದ್ದನ್ನು ನಮಗೇನು ಮಾಡ್ತಾ ಇದ್ದಾರೆ, வெளிப்படுத்தல் ಅಂದರೆ ಆ ಸೀಕ್ರೆಟ್ನ ಪ್ರಕಟಿಸ್ತಾ ಇದ್ದಾರೆ. ಆಮೇನ್. ಹಳೆ ಒಡಂಬಡಿಕೆಯಲ್ಲಿ ದೇವರು ಮಾತಾಡ್ತಾ ಇದ್ದಾರೆ, ದೇವರು ಮಾತಾಡಿದ್ದನ್ನು ನಮಗೆ ಅರ್ಥ ಆಗ್ತಾ ಇರೋದು ಯಾವಾಗ? ಹೊಸ ಒಡಂಬಡಿಕೆ ಕಾಲದಲ್ಲಿ. ಅದಕ್ಕೆ ಈ ವಾಕ್ಯದಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಅದೇ 15:16 ಏನಂತ ಹೇಳ್ತಾ ಇದ್ದಾರೆ, ಆ ಜನರು ಇವಾಗಲೂ ಮೋಸಸ್ ಬರೆದಿದ್ದನ್ನು ಓದಿದ್ರು ಸಹ ಅವ್ರಿಗೆ ಏನಾಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗದೇ ಇರೋದಕ್ಕೆ ಕಾರಣ ಏನು? ಅವರ ಕಣ್ಗಳು ಮುಚ್ಚಲ್ಪಟ್ಟಿದೆ. ಯೇಸು ಕ್ರಿಸ್ತುವಿನ ಮೇಲೆ ನಂಬಿಕೆ ಇಟ್ಟ ಮೇಲೆ ಏನಾಗ್ತಾ ಇದೆ, ಆ ಕರ್ಟನ್ ಓಪನ್ ಆಗ್ತಾ ಇದೆ. ನಮಗೂ ಸಹ ನಮ್ಮ ಕಣ್ಗಳು ಏನಾಗಿತ್ತು, ಮುಚ್ಚಿತ್ತು. ಆದರೆ ದೇವರು ನಮಗೇನು ಮಾಡ್ತಾ ಇದ್ದಾರೆ, ಕಣ್ಗಳನ್ನು ತೆರೀತಾ ಇದ್ದಾರೆ. ಆಮೇನ್. ಸೊ ನಮಗೇನಕ್ಕೆ ಮುಖ್ಯ ಅಂದರೆ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಏನು ಮಾಡಬೇಕು, ಸೇರಿಸಿ ಓದಿದ್ರೇ ನಮ್ಗೆ ದೇವರು ಅರ್ಥ ಆಗೋದು. ಇಷ್ಟೋ ಸತಿ ಏನು ಮಾಡ್ತೀವಿ ಅಂದರೆ ಬೈಬಲ್ ಎತ್ಕೊಂಡು ಓದ್ತೀವಿ. ಬೈಬಲ್ ಓದ್ಕೊಂಡು ಏನು ಮಾಡ್ತೀವಿ ಅಂದರೆ ಇವತ್ತು ನನಗೆ ದೇವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ ಕೇಳ್ತೀವಿ. ಪ್ರಶ್ನೆ ಎಲ್ಲರೂ ಕೇಳುವಂಥ ಪ್ರಶ್ನೆ ಏನು, ನನ್ನ ಜೊತೆ ದೇವರು ಇವತ್ತೇನು ಮಾತಾಡ್ತಾ ಇದ್ದಾರೆ. ಆದರೆ ಈ ಪುಸ್ತಕ ನಿಮ್ಮ ಬಗ್ಗೆ ಬರೆದಿದ್ದ ಪುಸ್ತಕ ಅಲ್ಲ, ದೇವರ ಬಗ್ಗೆ ದೇವರು ತಿಳಿಪಡಿಸಿದ್ದಾರೆ. ಆಮೇನ್. ಈ ಪುಸ್ತಕವನ್ನು ಓದುವುದು ನಾನು ದೇವರನ್ನು ತಿಳ್ಕೊಬೇಕನ್ನೋದಕ್ಕೋಸ್ಕರ. ನನಗೆ ಇದರಿಂದ ಜ್ಞಾನ ಸಿಗುತ್ತೆ, ನಮಗೋಸ್ಕರ ಬರೆದಿದ್ದಾರೆ, ನಮ್ಮ ಬಗ್ಗೆ ಬರೆದಿಲ್ಲ. ಆಮೇನ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಮಗೋಸ್ಕರ. ಇಟ್ ಈಸ್ ರಿಟನ್ ಫಾರ್ ಯು, ಇಟ್ ಈಸ್ ನಾಟ್ ಅಬೌಟ್ ಯು. ನಮ್ಮ ಬಗ್ಗೆ ಅಲ್ಲ ಈ ಪುಸ್ತಕ, ಇದು ಯಾರ ಬಗ್ಗೆ? ದೇವರ ಬಗ್ಗೆ. ದೇವರು ತನ್ನ ಬಗ್ಗೆ ಏನು ಮಾಡಿದ್ದಾರೆ, ನಮಗೆ ಪ್ರಕಟಿಸ್ತಾ ಇದ್ದಾರೆ. ಅದನ್ನು ನಾವು ದೇವರನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಈ ಬುಕ್ಕನ್ನು ಹುಡುಕಿದ್ರೆ ಮಾತ್ರ ಈ ಬುಕ್ ನಮ್ಗೇನಾಗುತ್ತೆ, ನಮ್ಮ ಕಣ್ಗಳು ತೆರೆಯಪಡುತ್ತೆ. ನನಗೋಸ್ಕರ ನನಗಿದು ಬೇಕು, ನನಗಿದ್ರಿಂದ ಬಿಡುಗಡೆ ಬೇಕು, ಅದಕ್ಕೆ ಅಂತ ಹುಡುಕಿದ್ರೆ ಏನಾಗಲ್ಲ, ಈ ಪುಸ್ತಕವನ್ನು ದೇವರು ನಮ್ಮ ಕಣ್ಗಳನ್ನ ಏನು ಮಾಡಲ್ಲ, ತೆರೆದು ಕೊಡಲ್ಲ. ಏನಕ್ಕೋಸ್ಕರ ಹುಡುಕ್ಬೇಕು ಈ ಪುಸ್ತಕವನ್ನು? ದೇವರನ್ನು ತಿಳ್ಕೊಬೇಕು ಅಂತ. ಆಮೇನ್. ಇದು ದೇವರ ಕುರಿತಾದ ಪುಸ್ತಕ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಹೀಬ್ರೂಸ್ 11 ಹೋಗೋಣ. ಹೀಬ್ರೂಸ್ 11 ಏನು ಮಾಡ್ತಾರೆ ಅಂದರೆ ಒಂದೊಂದು ವಾಕ್ಯವಾಗಿ ಹಂಗೆ ಓದ್ಕೊಂಡು ಹೋಗೋಣ. ಮೊದಲು ಹೀಬ್ರೂಸ್ 11 1ನೇ ವಾಕ್ಯ ಓದಿ. ಇಬ್ರಿಯರು ಬರೆದ ಪತ್ರಿಕೆ 11ನೇ ಅಧ್ಯಾಯ. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆಯಿಂದ ಇರುವುದು, ಕಣ್ಣಿಗೆ ಕಾಣದುವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನಂಬಿಕೆ ಅನ್ನೋದು, ವಿಶ್ವಾಸ ಅನ್ನೋದು, ನಂಬಿಕೆ ಅಂತ ಹೇಳ್ಬೇಡಿ, ವಿಶ್ವಾಸ ಅಂತ ಓದಿ. ಯಾಕಂದರೆ ಎರಡಕ್ಕೂ ಡಿಫ್ರೆನ್ಸ್ ಇದೆ, ವಿಶ್ವಾಸಕ್ಕೂ ನಂಬಿಕೆಗೂ ಡಿಫ್ರೆನ್ಸ್ ಇದೆ. ಹೀಬ್ರೂಸ್ 11 1ನೇ ವಾಕ್ಯ ಏನು ಹೇಳ್ತಾ ಇದೆ, ನಂಬಿಕೆ ಅನ್ನೋದು ಏನಂತೆ, ನಿರೀಕ್ಷಿಸುವ ವಿಷಯಗಳಿಗೋಸ್ಕರ ಏನಂತ ಭರವಸೆ ಬಿಡುವುದು, ಕಣ್ಣಿಗೆ ಕಾಣದೇ ಇರುವಂಥ ವಿಷಯಗಳಿಗೋಸ್ಕರ ಅದನ್ನು ನಂಬೋದು. ತಮಿಳ್ ಪಡಿಗಂಟಿ. ஹீப்ரூஸ் 11:1. நம்பப்படுகிறவைகளின் உறுதியும் காணப்படாதவைகளின் நிச்சயமாய் நம்பப்படுகிறவர்களுடைய
உறுதியும் காணப்படாதவைகளின் நிச்சயமுமாய் காணப்படாதவர்களோட நிச்சயமா இருக்கு. ஓகே சரி. இப்போ ஒரு ಪ್ರಶ್ನೆ ಕೇಳಿದ್ರು. ಥಾಮಸ್ ಬಂದು ಏನು ಮಾಡ್ತಾರೆ ಯೇಸು ಹತ್ರ, ದೇವರನ್ನು ನಾನು ನೋಡದೇ ಹೋದರೆ ಏನಾಗಲ್ಲ, ನಾನು ನಂಬೋದಿಲ್ಲ. ಆಮೇಲೆ ದೇವ್ರ ಥಾಮಸ್ನ ನೋಡಿ ಒಂದು ವಾರ್ತೆ ಅವ್ರ ಮಾತಾಡ್ತಾರೆ. ಏನಂತ, ನೋಡಿ ವಿಶ್ವಾಸವರ್ಗಳ ನಂಬಿ ವಿಶ್ವಾಸಿಕರುಗಳ ವಿಡ ಕಾಣಾಮಲ್ ವಿಶ್ವಾಸಿಕರುಗಳೇ ಮೇಲು. ಏನಂತ ಹೇಳ್ತಾರೆ ಕನ್ನಡದಲ್ಲಿ, ನೋಡಿ ವಿಶ್ವಾಸ ಇಡೋರಕ್ಕಿಂತ ನೋಡದೇ ಇರೋ ವಿಶ್ವಾಸ. ಯಾರ ಕುರಿತಾಗಿ ಮಾತಾಡ್ತಾ ಇದ್ದಾರೆ? ಅಲ್ಲಲ್ಲ, ಅಲ್ಲಿ ಥಾಮಸ್ ಹತ್ರ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ಕಂಡು ವಿಶ್ವಾಸಿಕರುಗಳ ವಿಡ ಕಾಣಾಮಲ್ ವಿಶ್ವಾಸಿಕರ ಮೇಲೆ. ಯಾರ ಪತ್ತಿ ಪೇಸ್ರಾರ ಆಂಡವರು? ಇಸ್ರೇಲ್ ಬಗ್ಗೆ ಯಾಕೆ ಮಾತಾಡ್ತಾರೆ? ಕಂಡು ವಿಶ್ವಾಸಿಕರುಗಳ ವಿಡ ಕಾಣಾಮಲ್ ವಿಶ್ವಾಸಿಕರ ಮೇಲೆ. ಅರ್ಥ ಚೆನ್ನಾಗಿ ಅರ್ಥ ಮಾಡಿ. ಇವಾಗ ಓದಿದ್ದಕ್ಕೂ ಅದಕ್ಕೂ ಕನೆಕ್ಷನ್ ಇದೆ. ಅದಕ್ಕೆ ಅಲ್ಲಿ ಏನು ಹೇಳ್ತಾ ಇದ್ದಾರೆ? ನೋಡಿ ವಿಶ್ವಾಸ ಇಡುವವರಿಗಿಂತ ನೋಡದೇ ವಿಶ್ವಾಸ ಇಡೋರು ಏನಂತೆ, ಮೇಲಾದ ಜನರು, ಭಾಗ್ಯವಂತರು. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ನೋಡೋದೇ ಇರುವಂಥ ವಿಷಯಗಳನ್ನು ನಂಬುವುದೇ ವಿಶ್ವಾಸ ಅಂತ ಹೇಳ್ತಾ ಇದ್ದಾರೆ. ಯಾರ ಕುರಿತಾಗಿ ಮಾತಾಡ್ತಾ ಇದ್ದಾರೆ ದೇವರು? ಇಷ್ಟು ದೇವರು ಎಲ್ಲ ನೋಡ್ತಾ ಇದ್ದಾರಲ್ಲ, ಅವ್ರು ಯಾಕೆ ನೋಡ್ತಾ ಇಲ್ಲ? ಯಾಕೆ ಇದು ನಮ್ಗೆ ಅರ್ಥ ಆಗಲ್ಲ ಅಂದರೆ, 12ನೇ ಅಧ್ಯಾಯ ಓದಲ್ಲ ನಾವು ಯಾರು. ಈ ಲೆಟರ್ ಎಲ್ಲ ಬರಿಬೇಕಾದ್ರೆ, ಹಂಗಂದ್ರೆ ಹೀಬ್ರೂಸ್ ಬರಿಬೇಕಾದ್ರು ಅಥವಾ ಕೊರಿಂಥಿಯರ್ ಬರಿಬೇಕಾದ್ರೂ ಏನು ಮಾಡ್ತಾರೆ ಅಂದರೆ ಕಂಟಿನ್ಯೂಸ್ ಆಗಿ ಬರೀತಿದ್ರು. ಆ ಕಾಲದಲ್ಲಿ ಚಾಪ್ಟರಾಗಿ ಬರೀತಿರ್ಲಿಲ್ಲ. ನೀವು ಒಬ್ರಿಗೆ ಲೆಟರೋ ಮೆಸೇಜ್ ಕಳಿಸ್ತೀರ ಅಂದರೆ ಚಾಪ್ಟರ್ 1 ಚಾಪ್ಟರ್ 2 ಅಂತ ಯಾರಿಗೂ ಕಳಿಸಲ್ಲ. ನಮಗೋಸ್ಕರ ನಮಗೆ ಈಸಿ ಆಗಬೇಕು ಅಂತ ಎಷ್ಟೋ ವರ್ಷಗಳಾದಮೇಲೆ ಏನು ಮಾಡ್ತಾ ಇದ್ದಾರೆ? ಚಾಪ್ಟರಾಗಿ ಸಪ್ರೇಟ್ ಮಾಡ್ತಾರೆ, ವಚನಗಳಾಗಿ ಸಪ್ರೇಟ್ ಮಾಡ್ತಾರೆ. ಆದರೆ ಇದನ್ನು ಬರೆಯುವಾಗ ಒರಿಜಿನಲ್ ಆಗಿ ಯಾವ ರೀತಿ ಇತ್ತು? ಒಂದೇ ಲೆಟರ್ ಆಗಿತ್ತು. ಹೀಬ್ರೂಸ್ 11, ಹೀಬ್ರೂಸ್ 12 ಏನಾಗಿತ್ತು? ಒಂದೇ ಜಾಗದಲ್ಲಿ. ಹೀಬ್ರೂಸ್ 12 ನಾವು ಏನು ಮಾಡ್ತೀವಿ ಅಂದರೆ, ನಾವು ಹೀಬ್ರೂಸ್ 11 ನಾವು ಓದ್ತೀವಿ, 12 ಓದಲ್ಲ. ಅದರಿಂದ ಏನು ಮಾಡ್ಕೊಳ್ತೀವಿ? ಈ ವಿಶ್ವಾಸ ನಮ್ಮ ಕುರಿತಾಗಿದೆ. ಪ್ರಾಸ್ಪೆರಿಟಿ ಗಾಸ್ಪೆಲ್ ಅಂತಾರಲ್ಲ, ಪ್ರಾಸ್ಪೆರಿಟಿ ಗಾಸ್ಪೆಲ್ ಅಂದರೆ ಬರೀ ನಿಮಗೆ ಏನದು ಆಶೀರ್ವಾದ, ನಿಮಗೆ ಅದು ಇದು ಅನ್ನುವಂಥ ಪ್ರಸಂಗಗಳಲ್ಲಿ ಏನು ಮಾಡ್ತಾರೆ? ನೀವು ನೋಡದೇ ಇರುವಂಥ ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ ದೇವರು ನಿಮ್ಗೆ ಏನು ಮಾಡ್ತಾರೆ? ಆಶೀರ್ವಾದ ಕೊಡ್ತಾರೆ. ಯಾಕೆ ಪ್ರಾರ್ಥನೆ ಮಾಡ್ತೀವಿ? ಯಾಕೆ ನಾವು ಅದಕ್ಕೆ ಆ ಒಂದು ವಾಕ್ಯ ಕೇಳಿ ಬಿದ್ದೋಗ್ತೀವಿ? ನಮಗೆ ಬೇಕಾಗಿರುವಂಥ ವಾಕ್ಯ ಕೊಡ್ತಾ ಇದ್ದಾರೆ. ನಮಗೇನೊಂದು ತಪ್ಪು ಮಾಡ್ತೀವಂದರೆ, ಎಷ್ಟೋ ಸತಿ ಒಂದು ತಪ್ಪು ಯಾವುದಂದರೆ, ನಾವೇನು ಮಾಡ್ತೀವಂದರೆ ನನಗೆ ಬೇಕಾದದನ್ನು ಹುಡುಕ್ತೀವಿ, எனக்கு தேவையானது தேடுறதில்லை. ஆண்டவர் வார்த்தையை தேடும்போது என்ன பண்ணுறோம்? எனக்கு கேட்க பிடிக்கிறத மட்டும் கேட்டுக்கிற, எனக்கு தேவையானதை கேட்கறதிಲ್ಲ. ನನಗೆ ಬೇಕಂದರೆ ನನ್ನ அந்த தேவைಗೆ ಏನು ಹೇಳ್ತೀರಾ? ನಮ್ಮ ಅವಶ್ಯಕತೆಗೋಸ್ಕರ ದೇವ್ರ ವಾಕ್ಯ ಹುಡುಕಲ್ಲ, ದೇವ್ರ ವಾಕ್ಯ ಕೇಳಲ್ಲ. ಏನಕ್ಕೋಸ್ಕರ ಕೇಳ್ತೀವಿ? ನನಗೇನು ಬೇಕೋ ಅದನ್ನು ಮಾತ್ರ ಕೇಳ್ತೀನಿ. ಅದರಿಂದ ಏನಾಗುತ್ತೆ? ಹಂಗೆ ಓದಬೇಕಾದ್ರೆ, ಇವತ್ತು ದೇವ್ರ ಹತ್ರ ಮಾತಾಡಬೇಕಾದ್ರೆ, ದೇವರೇ ಇವತ್ತೇನು ಮಾತಾಡ್ತಾ ಇದ್ದೀರಾ? Psalms 146 ದೇವರೇ, ಓಕೆ Psalms 146 ಓದಿದ್ವಿ, Psalms 120 ಓದಿದ್ವಿ, ದೇವ್ರು ನನ್ನ ಕಾಪಾಡ್ತಾರೆ, ನಡೆಸ್ತಾರೆ. ಅವತ್ತಿಗೆ ದೇವ್ರು ಏನು ಹೇಳ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥನೇ ಆಗಿರಲ್ಲ. ಅವತ್ತು ದೇವರು, ಯಾಕಂದರೆ ದೇವರು ಒಂದು ದಿವಸ ಮಾತಾಡಲ್ಲ, ಒಂದು ವಾರ ಪೂರ್ತಿ ಮಾತಾಡ್ತಾರೆ. ಆಮೇಲೆ ಯಾಕಂದರೆ ಎವ್ರಿ ವೀಕ್ ಗಾಡ್ ಹ್ಯಾಸ್ ಸಮಥಿಂಗ್ ನ್ಯೂ ಫಾರ್ ಯು. ಕನೆಕ್ಟೆಡ್ ಆಗಿರುತ್ತೆ. ನೀವು ಬೈಬಲ್ಲು ಸರಿಯಾಗಿ ಓದಿದ್ರೆ, ನಿನ್ನೆ ಓದಿದ್ದಕ್ಕೂ ಇವತ್ತು ಓದಿದ್ದಕ್ಕೂ ಕನೆಕ್ಷನ್ ಇರುತ್ತೆ. ಯಾವುದಕ್ಕೂ ಕನೆಕ್ಷನ್ ಇಲ್ಲದೆ ಇರಲ್ಲ. ನಾವು ಪಾರ್ಟಾಗಿ ನನಗೇನು ಬೇಕು ಅಂತ ಓದಿದ್ರೆ ಏನಾಗುತ್ತೆ? ನನಗೇನು ಬೇಕೋ ಅಷ್ಟು ಮಾತ್ರ ಬೈಬಲಲ್ಲಿ ಸಿಗುತ್ತೆ. ನನಗೇನು ನನಗೇನು ಬೇಕಾಗಿದೆಯೋ, ಹಂಗಂದ್ರೆ ಏನು ನನಗೆ ಅವಶ್ಯಕತೆವಾಗಿದೆಯೋ ಅದು ನನಗೆ ಸಿಗಲ್ಲ ಪುಸ್ತಕದಲ್ಲಿ. ಯಾಕೆ? ನಾವು ದೇವ್ರನ್ನ ಹುಡುಕ್ತಾ ಇಲ್ಲ, ಬರೀ ಅವ್ರ ಆಶೀರ್ವಾದನ ಹುಡುಕ್ತಾ ಇದ್ದೀವಿ. ನಮಗೆ ದೇವ್ರ ಬಗ್ಗೆ ಏನು ಅರ್ಥ ಆಗಿದೆ ಅಂತ ನಮ್ಗೆ ಅರ್ಥ ಆಗಬೇಕಂದ್ರೆ, எனக்கு ஆண்டவர் பற்றி என்ன தெரியும்ன்ட்டு எனக்கு என்ன புரிஞ்சு வச்சிருக்கேன்னு எப்போ புரியும் தெரியுமா? ಪ್ರೇಯರ್ಲ தான் புரியும். ನಾನು ಮಾಡುವಂಥ ಪ್ರಾರ್ಥನೆಯಲ್ಲಿ ನಾನು ದೇವರ ಕುರಿತಾಗಿ ಏನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾಗ್ಬಿಡತ್ತೆ. ಒಬ್ಬರು ದೇವರಲ್ಲಿ ಎಷ್ಟು ಹತ್ರವಾಗಿದ್ದಾರೆ ಅಂತ ಅರ್ಥ ಮಾಡ್ಕೊಬೇಕಂದ್ರೆ ಅವ್ರ ಪ್ರಾರ್ಥನೆ ಚೆನ್ನಾಗಿ ಕೇಳಿ. ಅವಾಗೇನಾಗತ್ತೆ ಅಂದರೆ ಅವ್ರು ದೇವರ ಕುರಿತು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಆಗ್ಬಿಡುತ್ತೆ. ಒಬ್ಬರು ಪ್ರಾರ್ಥನೆಯಲ್ಲಿ ನನಗೆ ದೇವರೇ, ನಮ್ಮ ಸಭೆ, ನಾನು ಅಂತ ಎಷ್ಟು ಸತಿ ನಾನು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೋ, ಅವರ ಪ್ರಾರ್ಥನೆ ಎಲ್ಲ ಯಾರ ಕುರಿತಾಗಿದೆ? ತನ್ನ ಕುರಿತಾಗಿದೆ, ತಂದೆಯ ಕುರಿತಾಗಿಲ್ಲ. ನಾವು ಯಾವಾಗ ದೇವರೇ ನೀವು ಮಾಡಿದ್ದೀರಾ, ನೀವು ನಡೆಸಿದ್ದೀರಾ, ನೀವು ನನ್ನನ್ನು ಕಾಪಾಡಿದ್ದೀರಾ ಅಂತ ಅವರ ಕುರಿತಾಗಿ ಮಾತಾಡ್ತಾ ಇದ್ದೀವೋ, ಅವಾಗಲೇ ದೇವರನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಾರಂಭಿಸ್ತಾ ಇದ್ದೀವಿ. ಆಮೇನ್. ನಾವು ದೇವರನ್ನ ಏನು ಮಾಡಬೇಕು? ಅರ್ಥ ಮಾಡ್ಕೊಳ್ಬೇಕು ದೇವರನ್ನ. ನಾವು ಇಷ್ಟು ಅರ್ಥ ಮಾಡ್ಕೊಂಡು ಯಾವಾಗ ಗೊತ್ತಾಗುತ್ತೆ? ನಮ್ಮ ಪ್ರಾರ್ಥನೆಗಳಿಗೆ ಗೊತ್ತಾಗುತ್ತೆ.
ಆರಾಧನೆಯು ಸಹ ನಾವು ವರ್ಷಿಪ್ ಅಂತೀವಲ್ಲ, ಆರಾಧನೆ ಅನ್ನೋದು ಹಾಡಲ್ಲ. ಆರಾಧನೆ ಅನ್ನೋದು ಹಾಡಲ್ಲ. ಎಷ್ಟೋ ತಪ್ಪೇನು ಮಾಡ್ತೀವಿ ನಾವು, ಈ ರೀತಿ ಹಾಡಬೇಕು, ಈ ರೀತಿ ಸ್ಲೋ ಸಾಂಗ್ ಹಾಡಿ, ಸ್ಲೋ ಸಾಂಗ್ ಎತ್ತಿ ಕೈ ಮೇಲೆ ಕೆತ್ತರೆ ಅವಾಗ ಮಾತ್ರ ಪ್ರಸನ್ನತೆ. ಅದೆಲ್ಲ ಆರಾಧನೆ ಒಪ್ಕೊಳ್ತೀನಿ, ಒಳ್ಳೆಯ ವಿಷಯ, ನಾವು ಆರಾಧನೆ ಮಾಡೋದು ಒಳ್ಳೆಯ ವಿಷಯ. ಆದರೆ ಆರಾಧನೆ ಅನ್ನುವುದು, ಯಾಕಂದರೆ ನೀವು ನೋಡಿ, ಫಸ್ಟ್ ಟೈಮ್ ಬೈಬಲಲ್ಲಿ ಆರಾಧನೆ ಅಂತ ಯಾವಾಗ ಮಾತಾಡ್ತಾರೆ ಹೇಳಿ? ಬೈಬಲಲ್ಲಿ ಮೊದಲನೇ ಸಾರಿ ಆರಾಧನೆ ಅನ್ನುವಂಥ ಪದ ಎಲ್ಲಿ ಬರುತ್ತೆ? ಆರಾಧನೆ ಅನ್ನುವಂಥ ಪದ முதல்னே சாரி ಹಳೆ உடம்படிக்கு முதல் முறை ஆராதனை அப்படின்ற பதத்தை எங்கே யூஸ் பண்ணுறாங்க? பைபிள் ಆಬ್ರಾಮ್ ಯೂಸ್ பண்ணுறாங்க. ಮೊದಲನೇ ಸಾರಿ ಬೈಬಲಲ್ಲಿ ಬಂದಿದ್ದು ಯಾವಾಗ ಅಂದರೆ ಆಬ್ರಾಮ್ ಎಲ್ಲಿ ಮಾತಾಡ್ತಾರೆ ಅಂದರೆ, ನಾನು ನನ್ನ ಮಗನು ಮೇಲೆ ಹೋಗಿ ದೇವರನ್ನ ಏನು ಮಾಡಿ ಬರ್ತೀವಿ? ಆರಾಧಿಸಿ ಬರ್ತೀವಿ. ಮೊದಲನೇ ಸಾರಿ ಹಳೆ ಒಡಂಬಡಿಕೆಯಲ್ಲಿ ಏನಂತ ಎಲ್ಲಿ ಬರ್ತಾ ಇದೆ? ನಾನು ಎನ್ ಪಯ್ಯನ என்ன பண்ணுறோம், மேலே போய் ஆண்டவரை ஆராதிச்சுட்டு வரோம். ஆனால் ஆண்டவர் எதுக்காக அவர் அமிச்சிட்டு ತನ್ನ ಮಗನ ಬಲಿಯ ಕೊಡುಂಟು. ಇದಕ್ಕೋಸ್ಕರ ಬಲಿಯ ಕೇಳನ್ನ ಇವಾಗ ನೋಡಿ, ಯೋಚನೆ ಮಾಡಿ, 75 ಇಯರ್ಸ್ ಇರುವಾಗ ಆಬ್ರಹಾಮ್ನ ದೇವರು ಮನೆ ಬಿಟ್ಟು ಆಚೆವ ಅಂತ ಹೇಳ್ತಾರೆ. 75 ವರ್ಷ ಏನು ಇದು, ಆಮೇಲೆ ಇನ್ನೊಂದು ಸತಿ ಮಾತಾಡೋಣ. 75 ವರ್ಷ ದೇವರು ಆಬ್ರಹಾಮ್ನ ಆಚೆ ಕರೀತಾ ಇದ್ದಾರೆ. 75 ವರ್ಷ ಆದಮೇಲೆ 99 ಇಯರ್ಸ್ ಇರುವಾಗ ಏನು ಬರ್ತಾ ಇದ್ದಾನೆ? ಐಸಕ್ ಹುಡ್ತಾ ಇದ್ದಾನೆ. ಎಷ್ಟು ವರ್ಷ ಕಾದಿದ್ದಾರೆ ಮಗನಿಗೋಸ್ಕರ? 25 ವರ್ಷ ಕ್ರಿಸ್ತುವಲ್ಲಿ ಕಾದಿದ್ದಾರೆ. ಅದಕ್ಕೆ ಮುಂಚೆ ಎಷ್ಟು ವರ್ಷ ಕಾದಿರ್ಬೋದು ಮಗನಿಗೋಸ್ಕರ? ಸೊ ಇಷ್ಟು ವರ್ಷ ಮಗನಿಗೋಸ್ಕರ ಕಾದಿದ್ದಾರೆ. ಅದಾದ ಮೇಲೆ ಅವರ ಆಸೆ ಎಲ್ಲ ಯಾರ ಮೇಲೆ ಇರತ್ತೆ? ಇರ್ಬೇಕು, ನ್ಯಾಯವಾಗಿ ಯಾರ ಮೇಲೆ ಇರಬೇಕು? ಮಗನ ಮೇಲೆ. ಅಷ್ಟು ವರ್ಷ 25, 30, 40 ವರ್ಷ ವೆಯ್ಟ್ ಮಾಡಿ ಒಂದು ಗಿಫ್ಟ್ನ ಪಡ್ಕೊಂಡಿದ್ದಾರೆ. ಯಾರ ಹತ್ರ ಅಂದರೆ ದೇವ್ರ ಹತ್ರದಿಂದ ಪಡ್ಕೊಂಡಿದ್ದಾರೆ. ಪಡ್ಕೊಂಡಿದ್ಮೇಲೆ ದೇವ್ರು ಏನು ಮಾಡ್ತಾ ಇದ್ದಾರೆ? ನನಗೆ ಕೊಡು ತಿರ್ಗಿ ಅಂತ. ಆದರೆ ಆಬ್ರಹಾಮಿನಲ್ಲಿದ್ದಂಥ ಒಂದು ವಿಶ್ವಾಸ ಏನು? ನಾನು ಕೊಟ್ಟರೂ ಸಹ ದೇವ್ರು ನನಗೆ ವಾಪಸ್ ಕೊಡ್ತಾರೆ. ನಾ இன்னைக்கு விட்டு கொடுக்கறத விட ஆண்டவர் எனக்கு என்ன பண்ணுவார்? அதிகமாக வாபஸ் கொடுக்குவார். நான் எப்போ அந்த மாதிரி எனக்கு பிடிச்ச விஷயமா இருக்கும், ரொம்ப பிடிச்ச விஷயமா இருக்கும், எனக்கு ತುಂಬ ಆಸೆಯಾದ ವಿಷಯವಾಗಿರುತ್ತೆ, ಆದರೆ ಅದ ಮೇಲೆ ತುಂಬ ಪ್ರೀತಿ ಇದೆ, ಆದರೆ ದೇವರು ಬೇಡ ಅಂತ ಹೇಳಿದ ತಕ್ಷಣ ಯಾವಾಗ ನಾನು ಅದು ಬಿಟ್ಕೊಡ್ತೀನೋ ನಿಜವಾದ ಆರಾಧನೆ ಆವಾಗ ಪ್ರಾರಂಭಿಸುತ್ತೆ ನನ್ನ ಜೀವನದಲ್ಲಿ. ಆರಾಧನೆ ಅನ್ನೋದು 1/2 ಅವರ್ ನಿಂತ್ಕೊಂಡು ಮಾಡೋದಲ್ಲ. ನನ್ನ ಜೀವನ ದೇವ್ರಿಗೆ ಆರಾಧನೆ ಆಗಿರ್ಬೇಕು. ಆಮೇನ್. ನನ್ನ ಜೀವನ ದೇವ್ರಿಗೆ ಆರಾಧನೆಯಾಗಿದ್ರೇನೆ ಜೀವನ ಯಾವಾಗ ಆರಾಧನೆಯಾಗಿ ಮಾರ್ಪಡುತ್ತೆ? ಯಾವಾಗ ಆರಾಧನೆ ನನಗಿಷ್ಟವಾದದನ್ನು ದೇವರು ಬೇಡ ಅಂತ ಹೇಳಿದ ತಕ್ಷಣ ತೊರೆದು ಬಿಡ್ತೀನಿ. ನಮಗೆ ಇನ್ನೊಂದು ವಿಷಯ ಏನಂದರೆ, ನಮಗೆ ದೇವರ ಮಾತಿನ ಮೇಲೆ ಭಯ ಇಲ್ಲ, ஆண்டோட வார்த்தை மேலே என்ன இல்லை? பயம் இல்லை. ஏன்னா எத்தனையோ முறை ஆண்டோட வார்த்தை கேட்கும். ಎಷ್ಟೋ ಸತಿ ದೇವರ ವಾಕ್ಯವನ್ನು ಕೇಳ್ತೀವಿ, ಕೇಳ್ಬಿಟ್ಟು ಏನು ಮಾಡಲ್ಲ? ಒಳಪಡೋದಿಲ್ಲ. ಯಾಕಂದರೆ ದೇವ್ರು ನೋಡಿ, ದೇವ್ರು ಈ ವಾರ ನಿಮ್ಮ ಜೊತೆ ಮಾತಾಡಿರ್ತಾರೆ. ಆಂಡவர் உங்ககிட்ட இந்த வாரத்தில் பேசியிருப்பார். என்னன்ட்டு இதை பண்ணாத, இது பண்ணு, இது பண்ணாத. ಆಂಡவர் ಎಲ್ಲ பேசிட்ட பிறகு ಇಲ್ಲ ನಿಮಗೆ ಕನಸಿನಲ್ಲಿ ಬಂದು ಮಾತಾಡ್ತಾರೆ ದೇವರು, ಇದನ್ನು ಮಾಡು, ಇದನ್ನು ಮಾಡಬೇಡ, ಅಥವಾ ಪ್ರಾರ್ಥನೆಯಲ್ಲಿ ಮಾತಾಡ್ತಾರೆ. ಇದೆಲ್ಲ ಮಾಡ್ತಾ ಇದ್ದಾರೆ ದೇವರು. ಆದ್ರೆ ಏನು ಮಾಡಿರಲ್ಲ, ಆ ಕನಸಿಗೋಸ್ಕರ ಏನು ಮಾಡಿರಲ್ಲ? ಪ್ರಾರ್ಥನೆ ಮಾಡಿರಲ್ಲ. ಅವತ್ತು ಮಾತ್ರ ಪ್ರಾರ್ಥನೆ ಮಾಡಿರ್ತೀವಿ, ನೆಕ್ಸ್ಟ್ ಏನು ಮರ್ತೋಗಿರ್ತೀವಿ. ನಿನ್ನೆ ಹೇಳಿದ ವಾಕ್ಯ ಇವತ್ತು ನಮ್ಗೆ ಜ್ಞಾಪಕ ಇರಲ್ಲ. ದೇವ್ರು ನೇತು ಪೇಸಿರ್ಪಾರು, ಇನ್ನಕ್ಕೆ ಜ್ಞಾಪಕ ಇರ್ಕಾದು. ಕಾರಣ ಏನು? ಆಂಡವ್ರ ಮೇಲೆ ಭಯ ಇಲ್ಲ. ದೇವರ ಮಾತನ್ನು, ದೇವರ ವಾಕ್ಯವನ್ನು ನಮ್ಗೆ ಯಾಕೆ ಕೇಳಿಸ್ಕೊಳಕ್ಕಾಗ್ತಾ ಇಲ್ಲ? ದೇವ್ರು ಮಾತಾಡೋದನ್ನು ನಾವು ಯಾಕೆ ಕೇಳಿಸ್ಕೊಳಕ್ಕಾಗ್ತಾ ಇಲ್ಲ? ಭಯ ಇಲ್ಲ. ಅನ್ಯ ಜನರ ಜೊತೆ ದೇವ್ರು ಮಾತಾಡ್ತಾರೆ, ನಮಗಿಂತ ಜಾಸ್ತಿ ಅನ್ಯ ಜನರ ಜೊತೆ ದೇವ್ರು ಮಾತಾಡ್ತಾರೆ. ಯಾಕೆ? ಭಯ ಇದ್ರೆ ಸಾಕು. ದೇವರನ್ನು ಕಂಡು ಭಯ ಇರಬೇಕು, ನಡುಕದಿಂದ. ದೇವರು ಅದಕ್ಕೆ ಏನು ಹೇಳ್ತಾರೆ, ಪೌಲ್ ಏನಂತ ಬರೀತಾರೆ? ಭಯದಿಂದ, ನಡುಕದಿಂದ ನಿಮ್ಮ ವಿಶ್ವಾಸವನ್ನು ಏನು ಮಾಡಿ ಕಾಪಾಡಿಕೊಳ್ಳ್ರಿ ಅಂತ. ನಮಗೆ ದೇವರ ವಾಕ್ಯದ ಮೇಲೆ ಏನಿಲ್ಲ? ಭಯ ಇಲ್ಲ, ಒಂದು ನಡುಕ ಇಲ್ಲ. ದೇವರು ಒಂದು ಮಾತನ್ನು ಹೇಳಿದ್ದಾರೆ, ಏನಂತ? ಆಯ್ತು ಇವತ್ತೇನೋ ನಡೆಯುತ್ತೆ, ಅವತ್ತು ದೇವರು ಹೇಳಿದ ಥರ ನಡೆದಿರತ್ತೆ. ಆದರೆ ಏನು ಮಾಡ್ತೀವಿ? ಭಯ ಇರಲ್ಲ, ನಡುಕ ಇರಲ್ಲ. ಅದರಿಂದ ಏನಾಗುತ್ತೆ? ನಾವು ಸರಿಯಾಗಿ ಬೆಳೀತಾ ಇಲ್ಲ. ದೇವರಲ್ಲಿ ಏನಾಗಲ್ಲ, ನಮ್ಮ ಭಯ ಬರಲ್ಲ ದೇವ್ರ ಮೇಲೆ. ಏನೋ ತಾನು ಅಂತ ದೇವ್ರ ಕನಸು ಮಾತಾಡಿರ್ತಾರೆ, ಏನೋ ತಾನು. ದೇವರು ನಮಗೆ ವಾಕ್ಯದಲ್ಲಿ ಮಾತಾಡಿರ್ತಾರೆ, ಏನೋ ತಾನು ಅಂತ. ದೇವ್ರ ವಾಕ್ಯವನ್ನು ಏನು ಮಾಡ್ತೀವಿ? ತುಂಬ ಸುಲಭವಾಗಿ ತೊಗೊಳ್ತೀವಿ ದೇವ್ರ ವಾಕ್ಯವನ್ನು. ದೇವ್ರು ಮಾತಾಡೋದನ್ನು ತುಂಬ ಲೈಟಾಗಿ ಆಡ್ತಿರೋ. ಯಾಕಂದರೆ ನಮ್ಮ ಜೀವನ ಯಾರ ಮೇಲೆ ಡಿಪೆಂಡೆಂಟ್ ಆಗಿದೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾವು ಶ್ವಾಸ ಮಾಡ್ತಾ ಇರೋದು ಯಾರಿಂದ ಅಂತ ನಮಗೇನು ಗೊತ್ತಾಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ನಮ್ಮ ಸಂಪೂರ್ಣ ಜೀವನ ಯಾರ ಮೇಲಿದೆ? ದೇವ್ರ ಹತ್ರ. ಅಂದರೆ
ನಮ್ಮ ಜೀವನ ಯಾರ ಮೂಲಕ ಬರ್ತಾ ಇದೆ? ದೇವರ ಮೂಲಕ ಬರ್ತಾ ಇದೆ. ಆ ದೇವರ ಮೂಲಕ ಬರ್ತಾ ಇರೋದನ್ನು ನಾವು ಅರ್ಥ ಮಾಡ್ಕೊಳ್ದೇ ಇರುವಂಥ ಕಾರಣ ನಾವೇನು ಮಾಡ್ತಾ ಇದ್ದೀವಿ? ಸುಲಭವಾಗಿ ತಗೊಳ್ತೀವಿ. ಇನ್ನು ದೇವರು ಒಂದು ಸತ ನಿಮ್ಮ ಮೇಲೆ ಇರುವಂಥ ಒಂದು ಪ್ರೀತಿಯನ್ನು ಒಂದೇ ಒಂದು ಸೆಕೆಂಡ್ ಅವ್ರು ಮರ್ತೋದ್ರೆ ಏನು ಮಾಡ್ಬೋದು? ನಿಮ್ಮನ್ನು ನಾಶನ ಮಾಡ್ಬೋದು. ನಾವೆಲ್ಲ ಯಾರೂ ಇಲ್ಲ ದೇವರಿಗೆ, ಆದರೆ ಅವರ ಪ್ರೀತಿಯಿಂದ ಏನು ಮಾಡ್ತಾ ಇದ್ದಾರೆ? ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಆ ಪ್ರೀತಿಯನ್ನು ಏನು ಮಾಡ್ತಾ ಇಲ್ಲ ನಾವು ಆ ಪ್ರೀತಿಯನ್ನು ಕೊಂಡು ನಮ್ಗೆ ಭಯ ಬರಬೇಕು. ಆಮೇನ್. ಇದೇ ಇವಾಗ 75 ವರ್ಷ, ಓಕೆ, ಮೋಸಸ್ ಅಬ್ರಹಾಂ 75 ವರ್ಷ ಇರಬೇಕಾದ್ರೆ ಏನು ಮಾಡ್ತಾ ಇದ್ದಾರೆ? ಆಚೆ ಬರ್ತಾ ಇದ್ದಾರೆ. ಅಬ್ರಹಾಂನ ಏನಂತ ಕರಿತೀವಿ ನಾವು? ವಿಶ್ವಾಸಗಳ ತಂದೆ. ಏನಕ್ಕೋಸ್ಕರ ವಿಶ್ವಾಸಗಳ ತಂದೆ ಅಂದರೆ, ನಾವೇನು ಎಷ್ಟೋ ಸತಿ ಏನು ತಪ್ಪು ಮಾಡ್ತೀವಿ ಅಂದರೆ, ವಿ ಹ್ಯಾವ್ ಲೆವೆಲ್ಸ್ ಆಫ್ ಫೇತ್ ಅಂತ ಅನ್ಕೊಳ್ತೀವಿ. ನಾನು ಒಂದು 10 ವರ್ಷ ಇದ್ದರೆ ನನ್ನ ವಿಶ್ವಾಸ ಜಾಸ್ತಿ ಆಗುತ್ತೆ, 10 ವರ್ಷ ಇವಾಗ ದೇವರಲ್ಲಿ ಬಂದಿದ್ದ ತಕ್ಷಣ ನೀವು ವಿಶ್ವಾಸ ಕಡಿಮೆ ಇರುತ್ತೆ ಅಂತ ಎಷ್ಟೋ ಸತಿ ಯೋಚನೆ ಮಾಡ್ತೀವಿ. ಅದಕ್ಕೆ ಯೋಚನೆ ಮಾಡೋಕ್ಕೆ ತಪ್ಪು ಏನಂದರೆ, ಏನಂತೀವಿ? ದೇವ್ರ ಹತ್ರ ಆಗ್ತಾ 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 ಏನಂತ ಅನ್ಕೊಳ್ತೀವಿ? ವಿಶ್ವಾಸ ಹೆಚ್ಚಾಗತ್ತೆ ಅಂತ ಹೇಳಿ. ದೇರ್ ಆರ್ ನೋ ಲೆವೆಲ್ಸ್ ಟು ಫೇತ್. ವಿಶ್ವಾಸಕ್ಕೆ ಏನಿಲ್ಲ, ಲೆವೆಲ್ ಇಲ್ಲ. ಏನಂತ ಇಲ್ಲಿ 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 ಅಂತ ಏನಿಲ್ಲ, ಲೆವೆಲ್ ಇಲ್ಲ. ಒಂದು ಸತಿ, ಯಾಕಂದರೆ ವಿಶ್ವಾಸವನ್ನು ತೊಡಗಿಸೋರು ಯಾರು? ದೇವರು. ಎಲ್ಲಿದೆ ಆ ವಾಕ್ಯ? ಇವಾಗ ಕೇಳಿದೆ, ಯೇಸು ಕ್ರಿಸ್ತು ವಿಶ್ವಾಸವನ್ನು ಹಿ ಈಸ್ ದ ಆಥರ್ ಆಫ್ ಫೇತ್ ಅಂತ ಇದೆ. ಜೀಸಸ್ ಇಸ್ ದ ಆಥರ್ ಆಫ್ ಫೇತ್. ಎಲ್ಲಿದೆ ವಾಕ್ಯ? ಓಕೆ, ಜೀಸಸ್ ಇಸ್ ದ ಆಥರ್ ಆಫ್ ಫೇತ್. ಯೇಸು ಕ್ರಿಸ್ತನೇ ನನ್ನ ವಿಶ್ವಾಸವನ್ನು ಪ್ರಾರಂಭಿಸೋರು ಮುಗಿಸೋರಾಗಿದ್ದಾರೆ. ವಾಕ್ಯ ಎಲ್ಲಿದೆ? ಎಲ್ರಿಗೂ ಬಾಯಲ್ಲಿ ಬರುವಂಥ ವಾಕ್ಯ ಯಾವುದು? ಯೇಸು ಕ್ರಿಸ್ತು ನನ್ನನ್ನು ಇದು ಮಾಡ್ತಾ ಇದ್ದಾರೆ. ತಳುಮಗಳ ನಂಬ್ಕೊಳಮ್ಮ, ನಾವು ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಫ್ ವಾಕ್ಯ ಇಟ್ಕೊಂಡಿದ್ದೀವಿ. ಏನಂತ? ಡೈಲಿ ಪ್ರಾರ್ಥನೆ ಮಾಡೋಕ್ಕೆ ಏನಿರುತ್ತೆ? ಇಷ್ಟಿಷ್ಟು ವಾಕ್ಯ ಇಟ್ಕೊಂಡಿರ್ತೀವಿ. ಏನಂತ? ಈ ಪ್ರಾರ್ಥನೆಗೆ ಇದು. ಯಾರು ಆ ವಾಕ್ಯವನ್ನು ಹುಡುಕು ಹೋಗಿ ನಾವು ನೋಡಿದ್ದೀವಿ? ಎಷ್ಟು ಸತಿ ಆ ವಾಕ್ಯವನ್ನು ಹುಡ್ಕೊಂಡು ಹೋಗಿದ್ದೀವಿ ನಾವು? ಇಲ್ಲಿದೆ ಆ ವಾಕ್ಯ. ಏನಕ್ಕೋಸ್ಕರ ಮಾತಾಡಿದ್ದಾರೆ? ಯೇಸು ಕ್ರಿಸ್ತು ಈಸ್ ದ ಆಥರ್ ಆಫ್ ಫೇತ್. ಓಕೆ, ನನ್ನ ವಿಶ್ವಾಸವನ್ನು ಪ್ರಾರಂಭಿಸೋದು ದೇವರು, ಆಯಿತು, ಒಪ್ಕೊಳ್ತೀನಿ. ಎಷ್ಟು ಸತಿ ಆ ವಾಕ್ಯವನ್ನು ಹುಡ್ಕೊಂಡು ಹೋಗಿ ಆ ವಾಕ್ಯವನ್ನು ಅರ್ಥ ಮಾಡ್ಕೊಂಡಿದ್ದೀವಿ? Hebrews 12ನೇ ಅಧ್ಯಾಯದಲ್ಲಿದೆ. ಏನಂತ? ಜೀಸಸ್ ಕ್ರೈಸ್ಟ್ ಇಸ್ ದ ಆಥರ್ ಆಫ್ ಯುವರ್ ಫೇತ್. ಯೇಸು ಕ್ರಿಸ್ತು ಏನು ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮ ವಿಶ್ವಾಸವನ್ನು ತೊಡಗಿಸ. ನೀವೇನು ಮಾಡಿ ಅಂದರೆ, ಇವಾಗ Hebrews 12ರಲ್ಲಿ 1ನೇ ವಾಕ್ಯದಿಂದ ಮೆತ್ತಗೋದಿ. ಇಬ್ರಿಯರು 12ನೇ ಅಧ್ಯಾಯ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘೋದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ. ಆಮೇಲೆ ಒಂದು ನಿಮಿಷ ರೀ. ಇಷ್ಟೊಂದು ಸಾಕ್ಷಿಗಳು ಇರುವ ಕಾರಣದಿಂದ, 7 ಸಾಕ್ಷಿಗಳು ಇರಿಕಿರೋ ಕಾರಣத்தினால், ಯಾರಿಂದ ಸಾಕ್ಷಿಗಳು? ನಿಮ್ಮ ಹತ್ರ ಪ್ರಶ್ನೆ ಕೇಳ್ತಾ ಇದ್ದೇನೆ. ಇಷ್ಟು ಸಾಕ್ಷಿಗಳು ಇರುವ ಕಾರಣದಿಂದ ಅಂತ ಇದೆ. ಯಾರು ಈ ಸಾಕ್ಷಿಗಳು? ದೇವರಿಗೋಸ್ಕರ ಜೀವಿಸಿರುವವರು. ದೇವರಿಗೋಸ್ಕರ ಜೀವಿಸುವವರು. ಓಕೆ, ಯಾರ ಕುರಿತು ಪರ್ಟಿಕ್ಯುಲರ್ ಆಗಿ ಮಾತಾಡ್ತಾ ಇದ್ದಾರೆ ಅಲ್ಲಿ? Hebrews 12ರಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರೆ, ನಿಮ್ಮ ಕಣ್ಣು ಮುಂದೆ ಇಷ್ಟು ಸಾಕ್ಷ್ಯಗಳು ಇರುವ ಕಾರಣದಿಂದ. ಅದಕ್ಕೇನು ಅರ್ಥ ಅಂತ ಹೇಳ್ತಾ ಇದ್ದೀನಿ. ಇಷ್ಟು ಅದಕ್ಕೆ Hebrews 11, 12 ಸೇರಿಸಿ ಓದಬೇಕು. Hebrews 11ರಲ್ಲಿ ಏನಂತ ಮಾತಾಡ್ತಾ ಇದ್ದಾರೆ? ಯಾರ ಕುರಿತು ಮಾತಾಡ್ತಾ ಇದ್ದಾರೆ? ಹೀರೋಸ್ ಆಫ್ ಫೇತ್. ವಿಶ್ವಾಸದಲ್ಲಿರುವಂಥ ಏನು ಹೀರೋಸ್ಗೆ ಏನು ಹೇಳ್ತೀರಾ? ನನಗೆ ಗೊತ್ತಿಲ್ಲ. ಓಕೆ, ವಿಶ್ವಾಸದ ಏನು ಹೇಳೋದು? ನಮಗೆ ವಿಶ್ವಾಸದ ಸಾಕ್ಷಿಗಳು ಅಂತ ಇಟ್ಕೊಳ್ಳಿ. ವಿಶ್ವಾಸದ ಸಾಕ್ಷಿಗಳು ಯಾರ್ಯಾರಿದ್ದಾರೆ ನಮಗೆ? ಮೊದಲು ಅಲ್ಲಿ ನೋಡಿ, Hebrews 11 ನೀವು ಓದಿದ್ರೆ ಯಾರ ಕುರಿತೆಲ್ಲ ಮಾತಾಡ್ತಾ ಇದ್ದಾರೆ? ಒಂದೊಂದು ವಾಕ್ಯ ಹೋಗೋದಿ, ಮೆತ್ತಗೋದಿ. ನಾನು ಓಕೆ, Hebrews 11ರಲ್ಲಿ 1ನೇ ವಾಕ್ಯದಿಂದ ಮೆತ್ತಗೆ ಓದೋಣ. ಇವತ್ತೇನು ಮಾಡೋಣ ಅಂದರೆ ವಾಕ್ಯವನ್ನು ಓದೋಣ ಹೆಚ್ಚಾಗಿ. Hebrews 11 1ನೇ ವಾಕ್ಯದಿಂದ ಓದಿ. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆಯಿಂದ ಇರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದೂ ಆಗಿದೆ. ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದರಿಂದಲೇ ಒಳ್ಳೆಯ ಹೆಸರನ್ನು ಹೊಂದಿದರು. ನಮ್ಮ ಪೂರ್ವಿಕರು ನಂಬಿಕೆ, ವಿಶ್ವಾಸ ಅಂತ ಓದಿ. ನಂಬಿಕೆ ಅಂತ ವಿಶ್ವಾಸ. ಯಾಕಂದರೆ 2 ವಿಷಯಗಳಿದೆ. ವಿಶ್ವಾಸ ಅನ್ನೋದು ದೇವರು ಕೊಡುವುದು, ಟ್ರಸ್ಟ್. ನಂಬಿಕೆ ಅನ್ನೋದು ನಾವು ದೇವ್ರ ಮೇಲೆ ಬೆಳೆಸ್ಕೊಳ್ಬೋದು. ನಾವು ದೇವರ ಕ್ಯಾರೆಕ್ಟರ್ ಅಂತ ತಿಳ್ಕೊಂಡು ಅವ್ರ ಮೇಲೆ ಬೆಳೆಸುವುದೇ ನಂಬಿಕೆ. ವಿಶ್ವಾಸ ಅನ್ನೋದು ದೇವರ ಹತ್ರದಿಂದ ಬರ್ತಾ ಇದೆ. ಸೊ ಅದನ್ನು ನಾವು ಇನ್ಕ್ರೀಸ್ ಮಾಡೋಕ್ಕಾಗಲ್ಲ, ಕಡಿಮೆ ಮಾಡೋಕ್ಕಾಗಲ್ಲ. ಯಾಕಂದರೆ ಯಾವುದನ್ನು ದೇವರು ಏನು ಮಾಡಿಲ್ಲ, ಲಿಮಿಟ್ ಮಾಡಿಟ್ಟಿಲ್ಲ. ದೇವರ ಕೃಪೆಯಾಗಿರಲಿ, ದೇವರ ಪ್ರೀತಿಯಾಗಿರಲಿ, ದೇವರ ವಿಶ್ವಾಸವಾಗಿರಲಿ, ದೇವ್ರು ಯಾವುದನ್ನು ಏನು ಮಾಡಿಲ್ಲ, ಲಿಮಿಟ್ ಕಡಿಮೆ ಮಾಡಿಟ್ಟಿಲ್ಲ, ಎಲ್ಲ ಹೆಚ್ಚಾಗಿ ಕೊಡ್ತಾರೆ. ಆದರೆ ನಂಬಿಕೆ ಅನ್ನೋದೇನು ಮಾಡಬೇಕು? ಹೆಚ್ಚಾಗಬೇಕು ದೇವ್ರ ಮೇಲೆ. ಯಾವಾಗ ಹೆಚ್ಚಾಗತ್ತೆ? ವಿಶ್ವಾಸದ ಹೆಜ್ಜೆಗಳು ಎತ್ತಿಡುವಾಗ ನಂಬಿಕೆ ಹೆಚ್ಚಾಗತ್ತೆ. ಇನ್ನೊಂದು ವಾಕ್ಯ ಏನಿದೆ ಅಂದರೆ, ದೇವರ ವಾಕ್ಯವನ್ನು ಕೇಳುತ್ತಾ 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 ಏನಾಗುತ್ತೆ? ವಿಶ್ವಾಸದಲ್ಲಿ ಸ್ಥಿರಪಡಿ.
ಎಲ್ಲಿದೆ ವಾಕ್ಯ? ಯಾವ ವಾಕ್ಯ ಇದೆ ಹೇಳಿ? ಈ ವಾಕ್ಯವನ್ನು ಓದಿ ಹೇಳಿ. ಎಲ್ಲಿದೆ ಅಂತ ಹೇಳ್ಬಿಡಿ, ಅಟ್ಲೀಸ್ಟ್ ವಾಕ್ಯ ಆದರೂ ಹೇಳಿ. ದೇವರ ವಾಕ್ಯವನ್ನು ಕೇಳುತ್ತಾ ರೋಮನ್ಸ್ 10. ಓಕೆ, ಆ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ? ವಾರ್ತೆ ಕೇಕ 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 ವಿಶ್ವಾಸ ಹೆಚ್ಚಾಗತ್ತೆ. ನಾವೇನು ತಪ್ಪು ಮಾಡ್ತೀವಿ ಅಂದರೆ ಯಾವ ವಾಕ್ಯವನ್ನು ಕೇಳ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳಲ್ಲ. ಓದೋಣ ವಾಕ್ಯವನ್ನು. ಆದರೆ ನಮ್ಮ ಎನ್ನ ಮಾದರಿ ವಾರ್ತೆ ಕೇಳ್ಕೊಂಡ್ರದ್ದು ಅವಳು ಮುಖ್ಯ. ನಾವು ಒಂದು ವಾರದಲ್ಲಿ ಏನೆಲ್ಲ ಕೇಳಿಸ್ಕೊಳ್ತೀವಿ ಅನ್ನೋದು ಅಷ್ಟು ಮುಖ್ಯ. ನಾವೇನು ಮಾಡ್ತೀವಿ ಅಂದರೆ ಎಷ್ಟೋ ಸತಿ ಏನೋ ಒಂದು ಸಭೆಗೆ ಹೋಗಬೇಕು, ಎಲ್ಲೋ ಒಂದು ಕಡೆ ಹೋಗಿ ಕೂತ್ಕೊಬೇಕು, ದೇವರ ವಾಕ್ಯ ಕೇಳಬೇಕು, ಆರಾಧನೆ ಮಾಡಬೇಕು, ಹಿಂತಿರುಗಿ ಬರಬೇಕು, ನಾನಾಯಿತು, ನನ್ನ ಕೆಲಸ ಆಯಿತು. ಅಥವಾ ನೀವು ವಾರ ಪೂರ್ತಿ ಏನು ಮಾಡ್ತೀವಿ? ದೇವ್ರ ವಾಕ್ಯವನ್ನು ಓಪನ್ ಮಾಡದೆ, ಓದದೆ, ಇಷ್ಟೊತ್ತು ಮಾಡಿದೆ, ಇದೆಲ್ಲ ಆಯಿತು, ಓಕೆ, ದೇವ್ರಿಗೆ ಒಂದು 1/2 hour ಬೆಳಗಡೆ ಕೊಟ್ಟೆ, ಈವ್ನಿಂಗ್ ಒಂದು 1/2 hour ಆದರೆ ಕೊಡ್ತೀನಿ, ಇಲ್ಲ. ದೇವ್ರ ಜೊತೆ ಇರುವಂಥ ಸಂಬಂಧ ಎಷ್ಟಿದೆ? 1/2 hour, 1 hour. ನಮಗೆ ದೇವ್ರ ಜೊತೆ ಸಂಬಂಧ ಆ ಒಂದು 1 hour ಮಾತ್ರ ಅಲ್ಲ, 1/2 hour ಮಾತ್ರ ಅಲ್ಲ, ಸಂಪೂರ್ಣ ವಾರ ಪೂರ್ತಿ ಇರಬೇಕು. ಆಮೇನ್. ಆದರೆ ನಮ್ಮ ವಿಶ್ವಾಸ ಇನ್ಕ್ರೀಸ್ ಆಗಕ್ಕೆ ಏನು ಬೇಕು? ವಾಕ್ಯ. ಆ ವಾಕ್ಯ ಎಲ್ಲಿ ಬಂದು ಪಡ್ಕೊಳ್ತಾ ಇದ್ದೀರಾ? ಸಭೆಯಲ್ಲಿ ಬಂದು ನೀವು ಪಡ್ಕೊಳ್ತೀರ, ಓಕೆ, ವಾರದಲ್ಲಿ 6 ದಿನ ಮನೇಲಿ ಪಡ್ಕೊಳ್ತೀರ, ಓಕೆ. ಆದರೆ ಸಭೆಯಲ್ಲಿ ನಾವು ಒಂದು ಸೇರೋದು ಏನಕ್ಕೋಸ್ಕರ? ದೇವರ ವಾಕ್ಯವನ್ನು ಕೇಳೋದಕ್ಕೋಸ್ಕರ. ಅದಕ್ಕೆ ಯಾರ ಹತ್ರ ಯಾವ ರೀತಿಯಾದ ವಾಕ್ಯ ಕೇಳ್ತೀವಿ ಅನ್ನೋದು ಮುಖ್ಯ. ನೀವು ಏನು ಮಾಡಬೇಕಂದ್ರೆ ಒಂದು ಜಡ್ಜ್ ಮಾಡಬೇಕು, ನ್ಯಾಯ ತೀರ್ಪು ಕೊಡ್ಬೇಕಂದ್ರೆ, ನ್ಯಾಯ ತೀರ್ಪು ಅಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು ಯಾವ ರೀತಿಯಾದ ವಾರ್ತೆ ಕೇಳಿಸ್ಕೊಳ್ತಾ ಇದ್ದೀವಿ. ನನ್ನ ಆತ್ಮವನ್ನು ಬೆಳೆಸುವಂಥ ಮಾತುಗಳ, ಅಥವಾ ನಾನು ದೇವ್ರ ಬಿಟ್ಟು ದೂರ ಹೋಗ್ತಾ ಇದ್ದೀನ? ಯಾಕಂದರೆ ಕೆಲವು ಸೇವಕರು ದೇವರ ವಾಕ್ಯವನ್ನು ಕೇಳದೆ, ದೇವ್ರ ಹತ್ರ ಅಂದ ವಾಕ್ಯವನ್ನು ಪಡ್ಕೊಳ್ದೆ ಏನು ಮಾಡ್ತಾರೆ? ನಿಮ್ಮ ಆತ್ಮವನ್ನು ಕಂಟಾಮಿನೇಟ್ ಮಾಡ್ತಾರೆ. ಕಂಟಾಮಿನೇಟ್ಗೆ ಏನು ಅರ್ಥ ಅಂದರೆ ಗಲೀಜು ಮಾಡ್ತಾ ಇದ್ದಾರೆ ಅಂತ ಅರ್ಥ. ಇಂಗ್ಲೀಷಲ್ಲಿ ಕಂಟಾಮಿನೇಟ್, ಕನ್ನಡದಲ್ಲಿ ಏನೋ ಗಲೀಜು ಮಾಡ್ತಾ ಇದ್ದಾರೆ. ದೇವರ ವಾಕ್ಯವನ್ನು ತಪ್ಪಾದ ಜಾಗಗಳಲ್ಲಿ ಕೇಳುವಾಗ ಸರಿಯಾದ ವಾಕ್ಯ, ನನಗೆ ಅವಶ್ಯಕತವಾದ ವಾಕ್ಯ ಅಲ್ಲ, ನನಗಿಷ್ಟವಾದಂಥ ವಾಕ್ಯವನ್ನು ಕೇಳಕ್ಕೆ ಯಾವಾಗ ಪ್ರಾರಂಭಿಸ್ತೀನೋ ಅವಾಗ ಏನಾಗುತ್ತೆ? ನನ್ನ ಆತ್ಮ ಗಲೀಜಾಗ್ತಾ ಇದೆ, ಕರಪ್ಟ್ ಆಗ್ತಾ ಇದೆ. ಕಂಟಾಮಿನೇಟ್ ಅಂದರೆ ಏನು? ಒಂದು ವಿಷಯ ಗಲೀಜಾಗಿದೆ ಅಂತ ಅರ್ಥ. ನಮ್ಮ ಆತ್ಮ ಒಂದ್ಸತಿ ಏನಾದರೆ ಅದಕ್ಕೆ ವಾಕ್ಯ ಕೇಳುವಾಗ ನನಗೆ ದೇವರ ಮೇಲಿರುವಂಥ ಪ್ರೀತಿ ಹೆಚ್ಚಾಗ್ತಾ ಇದೆಯಾ ಅಥವಾ ಕಡಿಮೆ ಆಗ್ತಾ ಇದೆಯಾ? ತುಂಬ ಮುಖ್ಯ. வார்த்தை கேட்கும் போது எனக்கு ஆண்டவர் மேலே ಆಂಡವರ್ಕಾಗ ನಾವು ವಾಳ್ನಪ್ಪ, ಇನ್ನೂ ಅಧಿಕமாக ನಾವು ಪೋನು, ಇನ್ನೂ ಆ ರೀತಿ ಆಸೆ ಬರ್ತಾ ಇದೆ ಅಂದರೆ ಕರೆಕ್ಟಾದ ದೇವರ ವಾಕ್ಯ ಅಂತ ಅರ್ಥ. ಆಸೆ ನಮ್ಮನ್ನು ಬಿಟ್ಟು ಹೋಗ್ತಾ ಇದೆ ಅಂದರೆ ತಪ್ಪಾದ ವಾಕ್ಯ ಕೇಳ್ತಾ ಇದ್ದೀವಿ. ನಾನು ಆತ್ಮದಲ್ಲಿ ಬೆಳೀತಾ ಇಲ್ಲ ಅಂದರೆ ಯಾರ ಹತ್ರ ಹೋಗಿ ಕೇಳಬೇಕು? ವಾಕ್ಯ ಬರುವಂಥ ಜಾಗದಲ್ಲಿ ಹೋಗಿ ಕೇಳಬೇಕು. ಯಾಕೆ ನಾನು ಆತ್ಮದಲ್ಲಿ ಬೆಳೀತಾ ಇಲ್ಲ? ಯಾಕಂದರೆ ಎಲ್ಲಿ ದೇವರು ಮಾತಾಡ್ತಾರೋ ಅಲ್ಲಿ ಆತ್ಮದಲ್ಲಿ ಬೆಳೀತಾರೆ. ಇನ್ನೊಂದು ತಪ್ಪು ಸಭೆಗಳಲ್ಲಿ ಏನು ಮಾಡ್ತೀವಿ ಅಂದರೆ, ವಿ ಹ್ಯಾವ್ ಲಾಟ್ ಆಫ್ ಗಾಸಿಪ್ ಅಂದರೆ ಈ ಅರ್ಟೆ ಅಂದರೆ ಇಲ್ಲಿರೋದನ್ನು ಅಲ್ಲಿ ಹೇಳೋದು, ಅಲ್ಲಿರೋದನ್ನ ಇಲ್ಲಿ ಹೇಳೋದು. ಏನು ಮಾಡ್ತಾರೆ? சிஸ்டர் இங்கே ஈ ரீதி மாடுபட்டுரு, நான் இப்போ தான் பார்த்துட்டு வந்தேன் சிஸ்டர், அவங்க பார்த்தியா வெளியே வந்துட்டு என்ன பண்ணுறான், இந்த மாதிரி பண்ணிட்டு இருக்கான், அவங்க புருஷன் பார்த்தீங்களா என்னமா பண்ணுறாங்க, ತುಂಬ ಅಡಿಕಿರಾನ ಕುಡಿಕಿರಾನ ಏನೋ ಏನು ಮಾಡ್ತಾರೆ? ಸಭೆ ಒಳಗಡೆ ಬಂದು ಏನೇನೋ ಮಾತಾಡ್ತಾರೆ. ದೇವರು ಎಲ್ಲಿ ಮನುಷ್ಯರ ಬಾಯಿ ಮಾತಾಡತ್ತೋ ದೇವರ ಬಾಯಿ ಮಾತಾಡಲ್ಲ ಜಾಗದಲ್ಲಿ. ಸಭೆಗಳಲ್ಲಿ ಪ್ರವಾದನೆ ಇಲ್ಲದೆ ಇರುವುದಕ್ಕೆ ಕಾರಣ ಏನು? ನಾವು ಮಾತಾಡ್ತಾ ಇರುವುದು. ನಾನು ಮಾತಾಡ್ತಾ ಇದ್ರೆ ದೇವ್ರು ಮಾತಾಡಲ್ಲ, ನನ್ನ ಬಾಯಿ ಮಾತಾಡಿದ್ರೆ ದೇವರ ಬಾಯಿ ಮಾತಾಡಲ್ಲ. ನಮ್ಮ ಜೀವನದಲ್ಲಿ ಪ್ರವಾದನೆಯ ಶಕ್ತಿ ಆದರೆ ದೇವರ ಪ್ರವಾದನೆ ಯಾಕೆ ಕೊಡ್ತಾ ಇಲ್ಲ? ನಮ್ಮ ದೇವರ ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಏನು ಮಾಡ್ತೀವಿ? ಅಲ್ಲಿರುವ ಕತೆ, ಇಲ್ಲಿರುವಂಥ ಕತೆ. ಎಷ್ಟೋ ಸತಿ ನಾನು ಯಾಕೆ ಕೆಳಗಡೆ ಓಡೋಗ್ತೀನಿ ಸಭೆ ಮುಗ್ದಿದ ತಕ್ಷಣ ಅಂದರೆ ಅರಟೆ ಮಾತು ಕೇಳಬಾರ್ದು ಅಂತ. ಅದಕ್ಕೆ ದೇವರು ಗಾಡ್ ಗೈಡ್ಸ್ ಯುವರ್ ಹಾರ್ಟ್. ದೇವರು ನಿಮ್ಮ ಹೃದಯವನ್ನು ಏನು ಮಾಡ್ತಾರೆ ಅಂದರೆ ನಡೆಸ್ತಾರೆ. ಆದರೆ ನಿಮ್ಮ ಹೃದಯವನ್ನು ಕಾಪಾಡಿಕೊಳ್ಳೋದು ನಿಮ್ಮ ಕೆಲಸ, ದೇವರ ಕೆಲಸ ಅಲ್ಲ. ನಿಮ್ಮ ಹೃದಯಗಳನ್ನು ನೀವು ಕಾಪಾಡಿಕೊಳ್ಬೇಕು. ದೇವರು ನಿಮ್ಮ ಹೃದಯವನ್ನು ನಡೆಸ್ತಾರೆ, ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ಏನು ಮಾಡ್ತಾರೆ? ಕಲಿಸಿಕೊಡ್ತಾರೆ. ಅದು ಕಾಪಾಡಿಕೊಳ್ಳೋದು ಯಾರ ಕೆಲಸ? ನಮ್ಮ ಕೆಲಸ. ನಿಮ್ಮ ಮಕ್ಕಳನ್ನು ದೇವರಲ್ಲಿ ಬೆಳೆಸೋದು ಯಾರ ಕೆಲಸ? ತಂದೆ ತಾಯಿಯ ಕೆಲಸ. ಆದರೆ ಅವರನ್ನು ಕಾಪಾಡೋದು ಯಾರ ಕೆಲಸ? ದೇವರ ಕೆಲಸ. ಆದರೆ ನಿಮ್ಮ ಹೃದಯವನ್ನು ಕಾಪಾಡೋದು ಯಾರ ಕೆಲಸ? ನಿಮ್ಮ ಕೆಲಸ. ನನ್ನ ಹೃದಯವನ್ನು ನಾನು ಕಾಪಾಡಿಕೊಳ್ಬೇಕು. ಆವಾಗಲೇ ಏನಾಗುತ್ತೆ? ನಾನು ಏನು ಕೇಳಿಸ್ಕೊಳ್ತಾ ಇದ್ದೀನಿ ಅಂತ ಅಷ್ಟು ಮುಖ್ಯ. ಇಲ್ಲಾಂದರೆ ನನಗೆ ಆತ್ಮ ಏನಾಗುತ್ತೆ? ಗಲೀಜಾಗುತ್ತೆ. ನಾನು ದೇವ್ರ ಹತ್ರ ಅಂದ ಏನು ಮಾಡೋಕ್ಕಾಗಲ್ಲ, ಕೇಳಿಸ್ಕೊಳಕ್ಕಾಗಲ್ಲ. ಯಾರ ಹತ್ರ ಯಾವ ರೀತಿಯಾದ ಮಾತಲ್ಲಿ ನನ್ನ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀನಿ ಅನ್ನೋದು ಮುಖ್ಯ.
ನಾವೇನು ಮಾಡ್ತೀವಿ ಅಂದರೆ ದೇವ್ರ ವಾಕ್ಯ ತಾನೇ, ದೇವ್ರ ವಾಕ್ಯ ಏನೋ ಒಂದು ವಾಕ್ಯ ಅಂದರೆ ನೀವೇನು ಮಾಡ್ಬೇಕಂದ್ರೆ ಇನ್ನು ಅರ್ಥ ಮಾಡ್ಕೊಬೇಕಂದ್ರೆ ದೇವರ ಹತ್ರ ಮಾತು ಬರ್ತಾ ಇದೆ ಅಂದರೆ ನೀವು ಆ ವಾರದಲ್ಲಿ ಏನು ಅವಸ್ಥೆ ಪಡ್ತೀರೋ ಅಥವಾ ಯಾವ ರೀತಿಯಾದ ಹೋರಾಟ ಇರುತ್ತೋ ಅದಕ್ಕೆ ಕರೆಕ್ಟಾದ ಮಾತು ಒಂದು ಸೇರಬೇಕು. ಇಲ್ಲ ಅಂದರೆ ದೇವರ ಹತ್ರ ಬಂದಿದ್ದ ಮಾತಲ್ಲ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನೀವು ಆ ವಾರದಲ್ಲಿ நீங்கள் அந்த வாரத்தில் என்னெல்லாம் கஷ்டப்பட போகிறீங்களோ அதுக்கு கரெக்டான வார்த்தை எங்கிருந்து வரணும்? சபையில் வரணும். அப்போ தான் என்னாகும், கரெக்டான ரூட்டில் நம்ம போக முடியும். எப்போ நம்ம வந்துட்டு என்ன பண்ணுறோம், தப்பான வழியில் என்ன பண்ணுறோம், ஏதோ ஒரு வார்த்தை வந்தோம் கேட்டோம் போனோன்ட்டு இருக்கும்போது என்ன ஆகுது, அந்த ಆ ವಾರದಲ್ಲಿ ಏನು ನಡೆಯುತ್ತೋ ಏನೋ ಒಂದು ನಡೆಯುತ್ತೆ. ಆ ವಾರದಲ್ಲಿ ಬಂದ ವಾಕ್ಯಕ್ಕೂ ನಿಮ್ಮ ಜೀವನದಲ್ಲಿ ನಡೆಯೋದಕ್ಕೆ ಏನಿರಲ್ಲ, ಕನೆಕ್ಷನೇ ಇರಲ್ಲ. ಹಂಗಂದ್ರೆ ಏನರ್ಥ, ದೇವ್ರ ಹತ್ರಿಂದ ವಾರ್ತೆ ಬರ್ತಾ ಇಲ್ಲ ಅಂತ ಅರ್ಥ, ಮನುಷ್ಯರ ಬಾಯಿ ಮಾತಾಡ್ತಾ ಇದೆ ಅಂತ. ನನ್ನ ಮಾತುಗಳು ಅದಕ್ಕೆ ಎಲ್ಲಿದೆ ಅಂದರೆ ಯೆರೆಮೀಯ 3ನೇ ಅಧ್ಯಾಯದಲ್ಲಿ ಯೆರೆಮೀಯ 23ರಲ್ಲಿರಲಿ ಎರಡು ಕಡೆಯೂ ಏನಂತ ಮಾತಾಡ್ತಾರೆ ಅಂದರೆ, ದೇವರ ಕುರುಬರು ಯಾರು ನಡೆಸ್ತಾರೆ, ದೇವರ ವಾಕ್ಯ ಎಲ್ಲಿಂದ ಬರುತ್ತೋ ಅವ್ರೇನು ಮಾಡಬೇಕಂದ್ರೆ ಆಟ್ರಿ ತೇಟ್ರಿ ಅವங்கள ದೇವರ ಜ್ಞಾನಲ್ಲಿ ಬೆಳೆಸ್ಬೇಕಂತೆ. ಅವರನ್ನು ಏನು ಮಾಡಬೇಕಂತೆ, ಅವರನ್ನು ಸಮಾಧಾನ ಪಡಿಸಿ ಭಯ ಕೊಡುವುದಲ್ಲ ಒಂದು ಕುರುಬನ ಕೆಲಸ. ಈ ಯೆರೆಮೀಯ 23:15 ವಾಕ್ಯ ಮಾತ್ರ ಓದಿ. ಯೆರೆಮೀಯ 23:15 ಅಲ್ಲ ಸಾರಿ, ಯೆರೆಮೀಯ 23ರಲ್ಲಿ 2ನೇ ವಾಕ್ಯ ಓದಿ. ಯೆರೆಮೀಯ 23:2 ಇಸ್ರಾಯೇಲ್ ದೇವರಾದ ಕರ್ತರು ತನ್ನ ಜನರೆಂಬ ಕುರಿಗಳನ್ನು ಮೇಯಿಸುವ ಕುರುಬರ ದ್ರೋಹವನ್ನು ಕಂಡು ಅವರನ್ನು ಕುರಿತು ಹೀಗೆ ಎನ್ನುತ್ತಾರೆ, ನೀವು ನನ್ನ ಮಂದೆಯನ್ನು ಚದುರಿಸಿ ಅಟ್ಟಿಬಿಟ್ಟಿದ್ದೀರಿ, ವಿಚಾರಿಸಲೇ ಇಲ್ಲ. ಆಹಾ, ನಿಮ್ಮ ದುಷ್ಕೃತ್ಯಗಳ ನಿಮಿತ್ತ ನಾನು ನಿಮ್ಮನ್ನು ವಿಚಾರಿಸುವೆನು. ನಾನು ನನ್ನ ಮಂದೆಯನ್ನು ಯಾವ ದೇಶಗಳಿಗೆ ಅಟ್ಟಿ ಬಿಟ್ಟನೋ ಆ ಸಕಲ ದೇಶಗಳಿಂದ ಉಳಿದ ಕುರಿಗಳನ್ನು ಕೂಡಿಸಿ ತಮ್ಮ ತಮ್ಮ ಅಟ್ಟೆಗಳಿಗೆ ತಿರುಗಿ ಬರಮಾಡುವೆನು. ಅವು ದೊಡ್ಡ ಪೀಳಿಗೆಯಾಗಿ ಹೆಚ್ಚುವವು. ನಾನು ಅವುಗಳ ಮೇಲೆ ಕುರುಬರನ್ನು ನೇಮಿಸುವೆನು. ನಾನು ಅವರ ಮೇಲೆ ಕುರುಬನ್ನು ನಿಲ್ಲಿಸುವೆನು. ಅವರು ಅವುಗಳನ್ನು ಮೇಯಿಸುವರು. ಅವರನ್ನು ಮೇಯಿಸುವರು. ಅವು ಇನ್ನು ಭಯಪಡುವು. ಅವು ಇನ್ನು ಭಯಪಡುವುದಿಲ್ಲ, ಬೆದರುವುದಿಲ್ಲ, ಹೆದರುವುದಿಲ್ಲ. ಅವುಗಳಲ್ಲಿ ಒಂದು ಕಡಿಮೆಯಾಗದು. ಅವುಗಳಲ್ಲಿ ಒಂದು ಕಡಿಮೆಯಾಗದು. ಇದು ಕರ್ತರ ನುಡಿ. ಯಾವುದು ಕಡಿಮೆ ಆಗಲ್ಲ, ದೇವರ ಜ್ಞಾನ ಕಡಿಮೆ ಆಗೋದಿಲ್ಲ. ಆಮೇನ್ ಅಲ್ಲ, ಅದು ದೇವರು ಒಂದು ಪ್ರಾಫೆಸಿ ಕೊಡ್ತಾ ಇದೆ ಯೆರೆಮೀಯ ಮೂಲಕ. ಆದರೆ ನಮ್ಮ ಕಾಲಕ್ಕೆ ಅದು ಯಾರು ಕುರಿತಾಗಿದೆ? ದೇವರ ಕುರುಬರ ಕುರಿತಾಗಿದೆ. ಯಾರು ದೇವರ ಕುರುಬರು? ಯಾರು ವಾಕ್ಯ ಕೊಡ್ತಾ ಇದ್ದಾರೋ ಅವರೇ. ಯಾರು ನಿಮ್ಮನ್ನು ನಡೆಸ್ತಾ ಇದ್ದಾರೋ ದೇವರಲ್ಲಿ, ಅವ್ರು ದೇವರ ಕುರುಬರು. ಆದರೆ ಅಲ್ಲಿ ಏನು 3 ವಿಷಯಗಳು ಕುರಿತಾಗಿ ಮಾತಾಡ್ತಾರೆ. ಅವ್ರು ಏನಿರಲ್ಲ, ಭಯ ಪಡುವುದಿಲ್ಲ. ಓದಿಯ ವಾಕ್ಯವನ್ನು ಮಾತ್ರ 3 ಸೆಂಟೆನ್ಸ್ ಓದಿ. ಸೆಕೆಂಡ್ ಒನ್. ಅವರನ್ನು ಮೇಯಿಸುವರು. ಅವರು ಮೊದಲು ಅವರನ್ನು ಸರಿಯಾದ ದಾರಿಯಲ್ಲಿ ನಡೆಸುವರು. 1, 2. ಅವು ಭಯಪಡುವುದಿಲ್ಲ. ಅವರು ಭಯಪಡುವುದಿಲ್ಲ, ಹೆದರುವುದಿಲ್ಲ. ಅವುಗಳಲ್ಲಿ ಒಂದು ಕಡಿಮೆ ಅವರಲ್ಲಿ ಒಂದು ಕಡಿಮೆ ಆಗಲ್ಲ. ಮೊದಲು ಅವ್ರು ಸರಿಯಾದ ದಾರಿಯಲ್ಲಿ ನಿಮ್ಮನ್ನು ನಡೆಸಬೇಕು. 2, ನಿಮ್ಮನ್ನು ಭಯಪಡಿಸಬಾರ್ದು, ಹೆದರಿಸಬಾರ್ದು, ದೇವ್ರ ವಾಕ್ಯವನ್ನಿಟ್ಟು ಹೆದರಿಸಬಾರ್ದು. 3, ಏನು, ನಿಮ್ಮನ್ನು ಏನು ಮಾಡಬೇಕು, ಏನು ಹೇಳ್ತಾ ಇದೆ ಅಲ್ಲಿ, ದೇವರ ಜ್ಞಾನದಲ್ಲಿ ಬೆಳೆಸಬೇಕು, ನಡೆಸಬೇಕು, ಬೆಳೆಸಬೇಕು, ಹೆದರಿಸದೇ ಇರಬೇಕು. ಏನು ಮಾಡ್ತೀವಿ, ಎಷ್ಟೋ ಸತಿ ನಾವು ದೇವರ ವಾಕ್ಯ ಹೆದರಿಸ್ಬೋದು. ಎಷ್ಟೋ ಸತಿ ನಮ್ಮನ್ನು ಏನಂತ, ಒಂದೊಂದು ಸತಿ ವೇಕಪ್ ಕಾಲ್ ಆಗಿರುತ್ತೆ. ಏನಂತ, ಎದ್ದೋಳು ಅನ್ನೋ ಥರ ಇರುತ್ತೆ ದೇವ್ರ ವಾಕ್ಯ. ನನಗೂ ಈ ವಾರದಲ್ಲಿ ಏನಾಯಿತು, 2 ದಿವಸಕ್ಕೆ ಮುಂಚೆ ತುಂಬ ಏನೋ ಒಂಥರ, ಏನು ಪಿಶಾಚ ಕಾಟ ತುಂಬ ಜಾಸ್ತಿ ಆಗಿದ್ದ ಕಾರಣದ ಏನಾಗಿದೆ, ಏನೋ ಒಂಥರ ಸೋತೋಗಿ ಇನ್ನೇನು ನಾನು ಪ್ರಾರ್ಥನೆ ಮಾಡೋಕ್ಕೂ ಶಕ್ತಿ ಇಲ್ಲದೆ ಇರುವಾಗ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ರೆ ಏನಾಯಿತು, Hebrews 11:12 ಓದಿಸಿದ್ರು. ಏನು ಹೇಳ್ತಾರೆ ಅಂದರೆ ಅಲ್ಲಿ, ನಿನ್ನ ಬಲಹೀನವಾದ ಕಾಲಗಳನ್ನ ಏನು ಮಾಡು, ಬಲಪಡಿಸ್ಕೊಂಡು ಏನು ಮಾಡು, ಇನ್ನೂ ನಿನ್ನ ಬಿದ್ದೋಗಿರುವಂಥ ಕಾಲು ಇನ್ನೂ ಲೇಮ್ ಆಗದಂತೆ ಕಾಪಾಡ್ಕೊ ಅಂತಾರೆ. ಸೊಣಕಲಾಗಿರುವಂಥ ಕಾಲನ್ನು ಏನು ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಜಾಸ್ತಿ ಆಗದಂತೆ ನೀನು ಬಲಪಡಿಸ್ಕೊ ಅಂತಾರೆ. ಆ ವಾಕ್ಯವನ್ನು ಕೇಳಿದ ತಕ್ಷಣ ಮೈಂಡಲ್ಲಿ ಏನು ಬಂತು, ಪಿಶಾಚಿ ನಮ್ಗೆ ವಿರೋಧವಾಗಿ ಹೋರಾಡ್ತಾ ಇದ್ರೆ 1 ಸತಿ 2 ಸತಿ ಹೋರಾಡುವಾಗ ಬಲ ಇರತ್ತೆ ಫೈಟ್ ಮಾಡೋಕ್ಕೆ, ಒಂದೊಂದು ಸತಿ ಬಲ ಇರಲ್ಲ ನಮ್ಮಲ್ಲಿ. ಪಿಶಾಚಿ ಹೋರಾಟ ಮಾಡ್ತಾ ಇದ್ದಾನೆ ಅನ್ನೋರು ಇದ್ರೂ ನಮಗೇನಿರಲ್ಲ, ಬಲ ಇರೋಲ್ಲ, ಹೆದರಿಸಿ ಹೋರಾಡೋಕ್ಕೆ ಬಲ ಇರಲ್ಲ. ಅಂಥ ಸಮಯದಲ್ಲಿ ಏನು ಬೇಕು ನಮಗೆ, ದೇವರ ವಾಕ್ಯ. ಆ ಸಮಯದಲ್ಲಿ ದೇವರ ವಾಕ್ಯ ಕೆಲವು ಸತಿ ಏನು ಮಾಡುತ್ತೆ, ಪಾಪದಲ್ಲಿ ಬೀಳದಂತೆ ನಿಮ್ಮನ್ನು ಹೆದರಿಸುತ್ತೆ. ಇಲ್ಲಿ ನನ್ನನ್ನು ದೇವ್ರು ಬಿಟ್ಟು ದೂರ ಹೋಗ್ಬಿಡ್ತಾರೋ ಅನ್ನುವಂಥ ಹೆದರಿಕೆ. ಆದರೆ ದೇವರು ಎಲ್ಲಿ ಬಂದ್ಬಿಡ್ತಾರೋ ಅನ್ನೋಂಥ ಹೆದರಿಕೆ ಇರಬಾರ್ದು ನನ್ನಲ್ಲಿ. ಹೆಂಗೆ ಆಂಡರು ಒಂದಿರ್ಬಾರೋ, ರ್ಯಾಪ್ಚರ್ಗೆ ಏನು ಹೇಳ್ತೀರಾ, ದೇವ್ರು ನಮ್ಮನ್ನು ತೊಗೊಳ್ತಾರೆ ಅದೆಲ್ಲ ಇರತ್ತಲ್ಲ, ಅದೇನು ಹೇಳ್ತಾರೆ, ದೇವ್ರು ಯಾವಾಗ ಬೇಕಾದ್ರೂ ಬರ್ತಾರೆ ಅಂತ. ನಿಮ್ಮಲ್ಲಿ ಭಯ ಹುಟ್ಟಿಸಿ ದೇವ್ರನ್ನ ಪ್ರೀತಿಸ್ಬೇಕು ಅನ್ನೋದು ನಿಜವಾದ ಕುರುಬರ ಕೆಲಸ ಅಲ್ಲ.
ನಿಮ್ಮನ್ನು ದೇವರಲ್ಲಿ ನಡೆಸಬೇಕು. ಹೆದರಿಕೆ ನಮ್ಮ ಕನ್ಫರ್ಮೇಷನ್ ಇರಬೇಕು. ಏನಂತ, ನಾನು ಇವತ್ತು ಸತ್ತು ಹೋದರೆ ದೇವರ ಬಳಿಯಲ್ಲಿ ಹೋಗ್ತೀನಿ. ಯಾಕಂದರೆ ನಾನು ಯಾಕೆ ಈ ಥರ ಏನು ಹೇಳ್ತೀವಿ ಅಂದರೆ, ಎಷ್ಟೋ ಸತಿ ಏನು ಮಾಡ್ತೀವಿ ಅಂದರೆ ಎಂಟರ್ಟೈನ್ ಮಾಡೋ ಥರ ಸಭೆಗಳಿರುತ್ತೆ. ಎಂಟರ್ಟೈನ್ ಅಂದರೆ ಫುಲ್ ಜೋಕ್ ಮಾಡ್ತಾ ಏನೋ ಫುಲ್ಲು ಒಂದು ಜಾಲಿಯಾಗಿ ಏನೋ ಒಂದು ಹಾಡು ಜೋರಾಗಿ ಹಾಡು. ಪ್ರಸಂಗ ಮಾಡಬೇಕಾದ್ರೆ ಹಿಂದಿಗೆ ಏನು ಬೇಕು, ಕೀಬೋರ್ಡ್ ಇರಬೇಕು, ಡ್ರಮ್ಸ್ ಇರಬೇಕು. ಹಲ್ಲೆಲೂಯಾ ಅಂತ ಹೇಳಿದ ತಕ್ಷಣ ಏನಾಗಬೇಕು, ಡ್ರಮ್ಸ್ ಹಿಂದೆಗಡೆ ಬಾರಿಸ್ತಾರೆ, ಏನೋ ಒಂದು ಆಡಿಸ್ತಾರೆ. ಆ ಜೋಶಲ್ಲಿ ಏನು ಮಾಡ್ತಾರೆ, ದೇವ್ರಿಗೆ ಹಲ್ಲೆಲೂಯಾ ಅಂತ ಕಿರಿಸ್ತಾರೆ. ಆದರೆ ದೇವರ ವಾಕ್ಯವನ್ನು ತಿಳ್ಕೊಬೇಕಾದ್ರೆ ನಿಮ್ಮ ಮನಸ್ಸಿನಿಂದ ಏನು ಬರಬೇಕು, ಆಮೇಲೆ ಹಲ್ಲೆಲೂಯಾ ಬರಬೇಕು. ಅದಕ್ಕೆ ನಾನು ಏನು ಎಕ್ಸ್ಟ್ರಾ ಸೈಡ್ ಎಫೆಕ್ಟ್ಸ್ ಕೊಟ್ಟು ಏನು ಮಾಡಬಾರ್ದು, ನಿಮ್ಮನ್ನು ಹಲ್ಲೆಲೂಯಾ ಅಂತ ಹೇಳ್ಸೋದು ದೊಡ್ಡ ವಿಷಯ ಅಲ್ಲ. ಈ ರೀತಿ ಮಾಡಬೇಕಾದ್ರೆ ಎಷ್ಟೋ ಸತಿ ತುಂಬ ಬೋರ್ ಹೊಡೆಯುತ್ತೆ ದೇವ್ರ ವಾಕ್ಯ. ಒಂದು 45 ನಿಮಿಷ 1 hour ಕೂತ್ಕೊಂಡು ದೇವ್ರ ವಾಕ್ಯ ಈ ರೀತಿ ಓದಬೇಕಂದ್ರೆ ನಿದ್ದೆ ಬರುತ್ತೆ, ಅದಾಗತ್ತೆ, ಇದಾಗತ್ತೆ, ಏನೇನೋ ಪ್ರಶ್ನೆ ಬರುತ್ತೆ. ಯಾಕೆ ಬರುತ್ತೆ? ನಮಗೆ ಅನುದಿನ ಪಳಕಲ್ಲ. ಏನಂತ, ದೇವರ ಜೊತೆಯಲ್ಲಿ ಕೂತ್ಕೊಂಡು ಏನಿಲ್ಲ, ನಮಗೆ ಅನುದಿನವೂ ಪ್ರಾಕ್ಟೀಸ್ ಇಲ್ಲ, ಅಭ್ಯಾಸ. ಅನುದಿನ 1 hour ಕೂತ್ಕೊಂಡು ನೋಡಿ, ಸಭೆಯಲ್ಲಿ 2 hour ಏನು ಜಾಸ್ತಿ ಇರಲ್ಲ. ಯಾಕಂದರೆ ದೇವ್ರ ವಾಕ್ಯ ಬರ್ತಾ ಇದೆ ಅನ್ನೋಂಥ ಆಸೆ ನಮ್ಮಲ್ಲಿರುತ್ತೆ. ஆசைಯಿಂದ ಏನು ಮಾಡ್ತೀವಿ, ஆண்டவர் வார்த்தை வருது எப்படியாச்சும் ನೆನಪನ್ನು தெரிஞ்சுக்கணும், ஆண்டவர் வார்த்தை ಇನ್ನೂ ಅಧಿಕமாக தெரிஞ்சுக்கணும். ಆಸೆ ಇಲ್ಲಿಂದ ಬರುತ್ತೆ. ನಾನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲಿ ಬಂದರೆ ಆಸೆ ಬರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಅಯ್ಯೋ ಏನು ಇವನು ஏதோ பேசுகிறேன், எனக்கு சப்டைட்டிலே போடாமல் படம் பார்த்த மாதிரி இருக்குன்ற மாதிரி ಏನದು ನಾನು ಏನದು ಕೆಳಗಡೆ ಬರುತ್ತಲ್ಲ, ಒಂದು ಮೂವೀಸ್ ನೋಡಬೇಕಾದ್ರೆ ಏನು ಬರುತ್ತೆ, ಕೆಳಗಡೆ ಸಬ್ಟೈಟಲ್ ಹಾಕ್ತಾರೆ, ಅರ್ಥ ಆಗ್ಬೇಕು ಬೇಗನೆ ಅಂತ. ಆ ರೀತಿ ಸಬ್ಟೈಟಲೇ ಪಡಂ ಏನೋ ಪುರಿಯೋದು ನಮ್ಮ ಎತ್ತನೋ ಪೇರ್ಕೆ ಏನಾಗಲ್ಲ, ಅರ್ಥ ಆಗಲ್ಲ ನಮಗೆ. ಆ ರೀತಿ ಏನೋ ಒಂದು ಭಾಷೆಯಲ್ಲಿ ಏನೋ ಮಾತಾಡ್ತಾ ಇದ್ದಾನೆ, ಏನೋ ನನಗೂ ಈ ಬೈಬಲ್ಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಎಷ್ಟೋ ಸಭೆಗಳಲ್ಲಿ ಪ್ರೀಚ್ ಮಾಡಬೇಕಾದ ರೀತಿ ಜನರು ಏನು ಮಾಡ್ತಾ ಇರ್ತಾರೆ, ಕೂತ್ಕೊಂಡಿರ್ತಾರೆ. ಆದರೆ ಏನಕ್ಕೋಸ್ಕರ ದೇವ್ರ ವಾಕ್ಯ, ನಾನು ದೇವರ ಬಗ್ಗೆ ಹೆಚ್ಚಾಗಿ ತಿಳ್ಕೊಬೇಕು. ಆಮೇನ್. ಸಭೆಯಲ್ಲಿ ಕೂತ್ಕೊಳ್ಳೋದು ನಾನು ದೇವರ ಹತ್ರ ಆಗಬೇಕು, ನಾನು ದೇವರ ಬಗ್ಗೆ ಹೆಚ್ಚಾಗಿ ತಿಳ್ಕೊಬೇಕು. ನನ್ನ ಜೀವನವನ್ನು ದೇವ್ರಿಗೆ ಏನು ಮಾಡಬೇಕು, ಸಮರ್ಪಿಸಬೇಕು. ಆ ಕಾರಣದಿಂದ ನಾನು ದೇವರ ವಾಕ್ಯ ಓದ್ತಾ ಇದ್ದೀನಿ. ನನ್ನನ್ನು ಸಂತೋಷಪಡಿಸಿ, ನಿಮ್ಮ ಎಂಟರ್ಟೈನ್ ಮಾಡೋಕ್ಕೆ ಇಲ್ಲಿ ಬಂದು ಕೂತ್ಕೊಂಡಿಲ್ಲ ಯಾರೂ. ಆಮೇನ್. ನಿಮ್ಮನ್ನು ಸಂತೋಷಪಡಿಸಿ, ಖುಷಿಪಡಿಸಿ ಏನು ಮಾಡಬೇಕು, ಇದೇನದು ಈ ನಾಯಿ ಬಂದರೆ ಏನು ಮಾಡ್ತಾರೆ, ಚೆನ್ನಾಗಿ ಹಿಂಗೆ ಏನು ಮಾಡ್ತಾರೆ, ಅದನ್ನು ಖುಷಿಪಡಿಸಿ, ಅದು ಸಂತೋಷಪಡಿಸಿ ಏನು ಮಾಡ್ತಾರೆ, ಹೋಗುವಂತ ಕಳಿಸ್ತಾರೆ. ಆ ರೀತಿ ಎಲ್ಲ ನಮ್ಮ ಕೆಲಸ. ದೇವರ ವಾಕ್ಯದಲ್ಲಿ ಆಳವಾಗಿ ಏನು ಮಾಡಬೇಕು, ಸತ್ಯವನ್ನು ತಿಳಿಸ್ಬೇಕು. ಸತ್ಯವನ್ನು ತಿಳಿಸ್ಬೇಕು, ವ್ಯರ್ಥವಾಗಿ ತಿಳಿಸಬಾರ್ದು. ಯಾಕಂದರೆ ದೇವರ ವಾಕ್ಯದ, ಯಾಕಂದರೆ ನಮಗೆ ಈ ಡಿಸೆಪ್ಷನ್ ಅಂದರೆ ಏನು ಹೇಳ್ತೀರಾ ಅಂದರೆ, ಏಮಾರಿಸುವುದು. ನಿಮ್ಮ ಮುಖಕ್ಕೆ ನೇರವಾಗಿ ಬಂದು ಏಮಾರಿಸಿದ್ರೆ ಅದು ಸರಿಯಾದ ಏಮಾರಿಸೋ ಕೆಲಸ ಅಲ್ಲ. ನಿನಗೆ ನಾನು ಏಮಾರಿ ಹೋಗ್ತಾ ಇದ್ದೀನಿ ನನಗೆ ಗೊತ್ತಾದರೆ ಅವನು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅರ್ಥ. ದೇವರ ವಾಕ್ಯವನ್ನು ಪಿಶಾಚಿ ಏನು ಮಾಡ್ತಾನೆ, 95% ದೇವರ ವಾಕ್ಯ ಇರುತ್ತೆ, 5% ಏನಾಗಿರುತ್ತೆ, ಅವನು ಸುಳ್ಳಾಗಿರುತ್ತೆ. ಸಭೆಯಲ್ಲೇ ಕೂತ್ಕೊಂಡಿರ್ತೀವಿ, ದೇವರ ವಾಕ್ಯನೇ ಬರ್ತಾ ಇರುತ್ತೆ, ಅದರ 95% ಏನಾಗಿರುತ್ತೆ, ದೇವರ ವಾಕ್ಯದ ಥರನೇ ಇರುತ್ತೆ. 5% ಏನು ಮಾಡಿರ್ತಾನೆ ಅವನು, ಅದೇ ಏನದು, ಏಮಾರಿ ಹೋಗೋದು, ಡಿಸೆಪ್ಷನ್, ಏಮಾರಿ ಹೋಗೋದು. ஆண்டவர் வார்த்தை கேட்குற மாதிரியே இருக்கும், ஆனால் ஆண்டவர் வார்த்தை இருக்காது. ಇಷ್ಟೇ ಏನು ಮಾಡ್ತಾರೆ, ಒಂದೊಂದು ಏನು ಮಾಡ್ತಾರೆ, ஆண்டவர் எங்கே இருக்காரோ அங்கே என்ன இருக்குது, விடுதலை இருக்குது. எதை பற்றி ஆண்டவர் பேசுகிறாரு, ಮೋಸಸ್ ಅವನು ಏನು ಮಾಡಿದ್ದು, ಮೋಸಸ್ ಕಾಲದಲ್ಲಿ ಕಣ್ಗಳು ಮುಚ್ಚಿತ್ತು, ದೇವರ ಮಹಿಮೆ ಕಾಣಬಾರ್ದು ಅಂತ ಮುಖವನ್ನು ಮುಚ್ಕೊಂಡಿದ್ರು. ಇವಾಗ ಕರ್ಟನ್ ಓಪನ್ ಆಗಿದ ತಕ್ಷಣ ಏನಾಗ್ತಾ ಇದೆ, ಆ ಮಹಿಮೆಯ ಸ್ಥಾನದಲ್ಲಿ ನಾವು ಹೋಗಿ ನಿಂತ್ಕೊಳ್ತಾ ಇದೀವಿ. ಆಮೇನ್. ನಾವೆಲ್ಲಿ ಇದ್ದೀವಿ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟೋ ಜನರಿಗೆ ದೇವರಲ್ಲಿ ಇರುವಂಥವ್ರಿಗೆ 20 ವರ್ಷ 15 ವರ್ಷ ಆದ್ರೂ ಬೇಸಿಕ್ಸ್ ಗೊತ್ತಿಲ್ಲ ದೇವರ ವಾಕ್ಯದಲ್ಲಿ. 20-30 ವರ್ಷ ಆಗಿದ್ರು ಏನು ಗೊತ್ತಾಗ್ತಾ ಇಲ್ಲ, ಬೇಸಿಕ್ಸ್ ಗೊತ್ತಾಗ್ತಾ ಇಲ್ಲ ದೇವರ ವಾಕ್ಯದಲ್ಲಿ. ಏನಂತ, ಹೀಬ್ರೂಸ್ ಫೇತ್ ಅಂದರೆ ಏನು ಅಂತ ಅರ್ಥ ಆಗ್ತಾ, ವಿಶ್ವಾಸ ಅಂದರೆ ಏನು, ನಂಬಿಕೆ ಅಂದರೆ ಏನು, ದೇವರ ಕೃಪೆ ಅಂದರೆ ಏನು ಅಂತ ಏನಾಗಿಲ್ಲ, ಅರ್ಥ ಆಗ್ತಿಲ್ಲ. ಏನು ಕಾರಣ, ಕೇಳಿಸ್ಕೊಳ್ತಾ ಇಲ್ಲ ಸರಿಯಾಗಿ. ನಾವು ಒಂದು ಬರ್ತಾ ಇಲ್ಲ ಅಥವಾ ಕೇಳಿಸ್ಕೊಳ್ಳಿ, ಎರಡಲ್ಲಿ ಒಂದು ತಾನೇ ನಡಿಬೇಕು. ಒಂದು ದೇವರ ವಾಕ್ಯ ಬರ್ತಾ ಇಲ್ಲ ಅಥವಾ ನಾನು ಕೇಳಿಸ್ಕೊತಾ ಇಲ್ಲ. ಇಷ್ಟೋ ಸತಿ ಏನಾಗಿರುತ್ತೆ, ಕೇಳಿಸ್ಕೊಳ್ಳಲ್ಲ ನಾವು. ದೇವರ ವಾಕ್ಯ ಇಷ್ಟೇ ಬಂದರೂ ಏನು ಮಾಡಲ್ಲ, ಕೇಳಿಸ್ಕೊಳ್ಳಲ್ಲ. ನಮ್ಮ ಆತ್ಮ ಇವಾಗ ನೀವು ಯೋಚನೆ ಮಾಡಿ, 20 ವರ್ಷ ನಿಮಗೆ ಸಮಯ ಕೊಟ್ಟಿದ್ರೆ ದೇವರಲ್ಲಿ ಎಷ್ಟು ಬೆಳೆದಿರ್ಬೇಕು. ನೀವೇ ನೋಡಿ, ಮಕ್ಕಳು 20 ವರ್ಷದಲ್ಲಿ ಎಷ್ಟು ಬೇಗನೆ ಬೆಳೀತಾರೆ, ಹೆಂಗೆ ಬೆಳೀತಾರೆ, ಏನೇನೋ ಕಲಿತಾರೆ 20 ವರ್ಷದಲ್ಲಿ. ನೀವು 20 ವರ್ಷ ಮನುಷ್ಯರಾಗಿರುವಂಥ ತಂದೆಯರು ನಿಮ್ಮನ್ನು 20 ವರ್ಷ ಬೆಳೆಸಿದಾಗಲೇ ನಾನು ಇಷ್ಟು ಬೆಳೆದಿರಬೇಕಾದ್ರೆ, ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. 20 ವರ್ಷ ದೇವರು, ತಂದೆಯಾದ ದೇವರು ನಿಮ್ಮನ್ನು ಪವಿತ್ರಾತ್ಮರಾಗಿ ನಿಮ್ಮಲ್ಲಿದ್ದು ಬೆಳೆಸಿದ್ದರೆ ಎಷ್ಟು ಬೆಳೆದಿರಬೇಕು. 20 ವರ್ಷ. ದೇವರ ವಾಕ್ಯ ನಿಮಗೋಸ್ಕರ ಅಲ್ಲ, ದೇವರಿಗೋಸ್ಕರ. ಆಮೇನ್.
ಅವರನ್ನು ಮಹಿಮೆ ಪಡಿಸ್ಬೇಕು, ಅವರ ಬಗ್ಗೆ ತಿಳ್ಕೊಬೇಕು. ಇವಾಗ ಏನು ಮಾಡಿ, Hebrews 11:3 ವಾಕ್ಯದಿಂದ ಓದಿ, ಕಂಟಿನ್ಯೂಸ್ ಆಗಿ ಓದಿ, ಬೇಗ ಮುಗಿಸೋಣ. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ವಿಶ್ವಾಸದಿಂದಲೇ ಏಬೆಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಆಮೇಲೆ ಅವನು ಸತ್ಯ. ಒಂದು ಸೆಕೆಂಡ್, ಆಬೇಲನ್ನು ಕೊಟ್ಟಿದ್ದನ್ನು ದೇವರು ಏನಕ್ಕೋಸ್ಕರ ಸ್ವೀಕರಿಸ್ಕೊಂಡ್ರು? ಯಾಕೆ ಕಾಯನ್ ಕೊಟ್ಟಿದ್ದನ್ನು ದೇವ್ರು ಸ್ವೀಕರಿಸಿಲ್ಲ? ಯೋಚನೆ ಮಾಡಿ. ಏಬೆಲ್ ಕಾಯನ್ ಇದ್ದಾರೆ, ನೆಕ್ಸ್ಟು ಅದಾದಮೇಲೆ ಯಾರಿದ್ದಾರೆ? ಐಸಕ್ ಇಷ್ಮೇಲ್ ಆದಮೇಲೆ ನಿಮ್ಮ ನೆಕ್ಸ್ಟ್ ಯಾರು ಬರ್ತಾರೆ ಅಂದರೆ ಯಾಕೋಬು ಮತ್ತು ಏಸ. ಏನಕ್ಕೆ ಇದು ಮುಖ್ಯ ಅಂದರೆ, 3 ಕಡೆನೂ ನೋಡಿ, ದೊಡ್ಡವನು ಏನಾಗಿರ್ತಾನೆ? ಸರಿಯಾದ ದಾರಿಯಲ್ಲಿ ನಡೆದಿರಲ್ಲ, ಚಿಕ್ಕವನು ದೇವರ ದಾರಿಯಲ್ಲಿ ನಡೆದಿರ್ತಾನೆ. ಯಾಕೋಬ್ ಆಗಿರಲಿ, ಐಸಕ್ ಆಗಿರಲಿ, ಅಥವಾ ಆಬೇಲ್ನಾಗಿರಲಿ, 3 ಜನರು ಏನು ಮಾಡ್ತಾರೆ? ದೇವರಿಗೆ ಚಿತ್ತದ ರೀತಿಯಲ್ಲಿ ನಡೀತಾ ಇದ್ದಾರೆ. ಆದರೆ 3 ಜನರಲ್ಲಿ ಇವಾಗ ತಾನೇ ಓದಿದ್ರೆ ಆ ವಾಕ್ಯದಲ್ಲಿ ಏನು ಹೇಳ್ತಾ ಇದೆ? ಆಬೇಲನು ದೇವರ ಮೇಲೆ ವಿಶ್ವಾಸವಿಟ್ಟು ಆ ಒಂದು ಕಾಣಿಕೆಯನ್ನು ಕೊಟ್ಟಿದ್ದ ಕಾರಣ ದೇವರು ಅವರನ್ನು ಏನಂತ ಹೇಳ್ತಾ ಇದ್ದಾರಂತೆ? ನೀತಿವಂತರು. ಆಬೇಲನು ದೇವರ ಮೇಲೆ ವಿಶ್ವಾಸ ಇಟ್ಟ ಕಾರಣ, ಆಬೇಲನು ಎಕ್ಸ್ಟ್ರಾ ಗಿಫ್ಟ್ ಕೊಟ್ಟಿದ್ದ ಕಾರಣದಿಂದ ಅಲ್ಲ, ಅಥವಾ ಜಾಸ್ತಿ ಕೊಟ್ಟಿರೋಂಥ ಕಾರಣದಿಂದ ಅಲ್ಲ. ಏನು ವಿಶ್ವಾಸ? ದೇವರು ಕೊಟ್ಟಂಥ ವಾಗ್ದಾನವನ್ನು ನೆರವೇರಿಸ್ತಾರೆ ಅನ್ನುವಂಥ ವಿಶ್ವಾಸ. ಆದರೆ ಅವರಿಗಿದ್ದಂಥ ವಿಶ್ವಾಸ ನಮಗಿದ್ದಂಥ ವಿಶ್ವಾಸ ಬೇರೆ. ಅವ್ರಿಗಿದ್ದಂಥ ವಿಶ್ವಾಸ ಥರ ನಮ್ಮ ವಿಶ್ವಾಸ ಅಲ್ಲ. Hebrews 11 ಸಾಕ್ಷಿಗಳು, ಇವರೇ ಸಾಕ್ಷಿಗಳು. ನೀವು Hebrews 11 ನೀವು ಓದಬೇಕಾದ್ರೆ ಎಲ್ಲರ ಕುರಿತು ಮಾತಾಡ್ತಾರೆ. ಅಬ್ರಹಾಮನು, ಮೋಸಸ್ಸು, ಬೇರೆ ಬೇರೆ ಯಾಕೋಬನು, ಯೋಸೆಫ್ ಅಂತ, ನೋವಾ ಕಾಲ, ಎಲ್ಲರ ಕುರಿತು ಮಾತಾಡ್ತಾರೆ. ಅಲ್ಲಿ ಮಾತಾಡುವಾಗ ಏನಂತ ಹೇಳ್ತಾರೆ? ಅವರ ಕುರಿತಾಗಿ ಅವರು ಯೇಸು ಕ್ರಿಸ್ತುವನ್ನು ನೋಡಿಲ್ಲ. ಅಬ್ರಹಾಮನಾಗಿರಲಿ, ಮೋಸಸ್ ಆಗಿರಲಿ, ಬೇರೆ ಯಾರೂ ಯೇಸು ಕ್ರಿಸ್ತುವನ್ನು ಏನು ಮಾಡಿಲ್ಲ? ನೋಡಿಲ್ಲ. ಯಾರು ಯೇಸು ಕ್ರಿಸ್ತುವನ್ನು ನೋಡಿದ್ರು? ನಾವು ಯಾರ ಮೂಲಕ ಯೇಸು ಕ್ರಿಸ್ತುವನ್ನು ನೋಡ್ತಾ ಇದ್ದೀವಿ? ಅವರ ಸಾಕ್ಷಿಗಳ ಮೂಲಕ, ಅವರ ವಾಕ್ಯದ ಮೂಲಕ. ಅವ್ರಿಗೆ ದೇವ್ರ ವಾಕ್ಯ ಇರಲಿಲ್ಲ, ಅಬ್ರಾಹ್ಮಿಗೆ ದೇವ್ರ ವಾಕ್ಯ ಇರಲಿಲ್ಲ, ಐಸಾಕನಿಗೆ ದೇವ್ರ ವಾಕ್ಯ ಇರಲಿಲ್ಲ. ನಮಗೆ ದೇವ್ರ ವಾಕ್ಯ ಇದೆ. ನಮಗೆ ದೇವರ ವಾಕ್ಯದ ಮೂಲಕ ಏನು ತಿಳ್ಕೊತಾ ಇದ್ದೀವಿ? ದೇವ್ರನ್ನ ತಿಳ್ಕೊಂಡೆ, ಯೇಸುವನ್ನು ನೋಡ್ತಾ ಇದ್ದೀವಿ. ನಾವು ನೋಡದೆ ವಿಶ್ವಾಸ ಮಾಡ್ತಾ ಇಲ್ಲ, ನೋಡಿ ವಿಶ್ವಾಸ ಮಾಡ್ತಾ ಇದ್ದೀವಿ. ನೀವು ಯಾರು ನಿಮ್ಮ ಜೀವನದಲ್ಲಿ ಸಾಕ್ಷಿ, ದೇವರು ಏನೋ ಒಂದು ಅತಿಶಯ ಮಾಡದೆ ಯಾರೂ ದೇವ್ರ ಹತ್ರ ಬಂದಿಲ್ಲ. ದೇವರು ನಿಮ್ಮನ್ನು ಕರೆದಿದ್ದಾರೆ. ಆಮೇನ್. ದೇವರು ಕರೆದಿದ್ದಾಗ ನಾವೇನು ಮಾಡಿದ್ದೀವಿ? ಈ ಸಾಕ್ಷಿಗಳು ಇರುವ ಕಾರಣದಿಂದ ನಾವು ವಿಶ್ವಾಸ ಇಡ್ತಾ ಇದ್ದೀವಿ. ಐ ವಿಟ್ನೆಸಸ್, ಕಣ್ಣಿನಿಂದ ನೋಡಿರುವಂಥ ಸಾಕ್ಷಿಗಳು ಇರುವ ಕಾರಣದಿಂದ ನಾವೇನು ಮಾಡ್ತಾ ಇದ್ದೀವಿ? ದೇವ್ರ ಮೇಲೆ ವಿಶ್ವಾಸ ಇಡ್ತಾ ಇದ್ದೀವಿ. ಅದನ್ನೇ Hebrews 12 ಮಾತಾಡ್ತಾ ಇದ್ದಾರೆ. ನೋಡದೆ ವಿಶ್ವಾಸ. ಇವಾಗ ನೋಡಿ, Hebrews 11 ಲಾಸ್ಟ್ 2 ವಾಕ್ಯ ಮಾತ್ರ ಓದಿ, ಮಿಕ್ಕಿದೆಲ್ಲ ಮನೆಯಲ್ಲಿ ಹೋಗಿ ಓದ್ಕೊಳ್ಳಿ. Hebrews 11 ಲಾಸ್ಟ್ 2 ವಾಕ್ಯ, ಲಾಸ್ಟ್ 2 ವರ್ಸಸ್. ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. ಅವರು ತಮ್ಮ ದೇಶದ ಎಂಥವರಿಗಂದ್ರೆ ಈ ಸಾಕ್ಷಿಗಳ ಕುರಿತು ಮುಂಚೆ ಮಾತಾಡಿದ್ರಲ್ಲ, ಮೋಸಸ್, ಅಬ್ರಹಾಮು, ದಾವೀದನ ಎಲ್ಲರ ಕುರಿತು ಓಕೆ, ಇಂಥವರಿಗೆ ಆದಲ್ತಲ್ಲ. ಈ ಲೋಕವು ಯೋಗ್ಯ ಸ್ಥಳವಲ್ಲ. ಅವರು ತಮ್ಮ ದೇಶದ ಕಾಡು ಬೆಟ್ಟ ಗವಿ ಕುಣಿಗಳಲ್ಲಿ ಅಲಿಯುವವರಾಗಿದ್ದರು. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರೂ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ದೇವರು ನಮಗೋಸ್ಕರ ಇವರೆಲ್ಲರೂ ಏನ್ ಮಾಡಿದ್ರಂತೆ? ನಂಬಿಕೆಯ ಮೂಲಕ, ವಿಶ್ವಾಸದ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರು ವಾಗ್ದಾನದ ಫಲವನ್ನು ವಾಗ್ದಾನದ ಫಲ, ದೇವರ ದೊಡ್ಡ ವಾಗ್ದಾನ ಏನು ನಮಗೆ? ಯೇಸು ಕ್ರಿಸ್ತು. ಯೇಸು ಕ್ರಿಸ್ತುವಿನ ಫಲವನ್ನು ಇವಾಗ ಓದಿ, ಕಂಟಿನ್ಯೂ ಮಾಡಿ ವಾಕ್ಯವನ್ನು. ಹೊಂದಲಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದು ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದು ಅಂತ ಏನ್ ಮಾಡಿದ್ದಾರೆ? ವೆಯ್ಟ್ ಮಾಡಿದ್ದಾರೆ ದೇವರು. ಅಬ್ರಹಾಮನು ಪರಲೋಕಕ್ಕೆ ಹೋಗಿದ್ದು ಯಾವಾಗ? ಯೇಸು ಕ್ರಿಸ್ತು ಸತ್ತು ಜಾಸ್ತಿ ಎದ್ದು ಬಂತಲ್ಲ, ಅದಾದಮೇಲೆ ದೇವರು ಯಾರ ಮೂಲಕ? ಅಬ್ರಹಾಮನು ಪರಲೋಕ ಹೋಗ್ತಾ ಯಾರ ಮೂಲಕ? ವಿಶ್ವಾಸದ ಮೂಲಕ. ಯಾರ ಮೇಲೆ ವಿಶ್ವಾಸ? ಯೇಸು ಕ್ರಿಸ್ತುವಿನ ಮೇಲೆ ವಿಶ್ವಾಸ. ಯೇಸು ಕ್ರಿಸ್ತುವಿನ ಮೇಲೆ ವಿಶ್ವಾಸ ಇಲ್ಲ ಅಂದರೆ ಅಬ್ರಹಾಮ್ ಆಗಲಿ, ಐಸಕ್ ಆಗಲಿ, ಯಾಕೋಬ್ ಆಗಲಿ ಏನು ಮಾಡೋಕ್ಕಾಗಲ್ಲ? ದೇವರ ಬಳಿ ಹೋಗೋಕ್ಕಾಗಲ್ಲ. ನಾವು ದೇವರ ಬಳಿಗೆ ಹೋಗೋಕೆ ಏನು ಕಾರಣ? ನಾವು ವಿಶ್ವಾಸ ಯಾರ ಮೇಲೆ?
ಯೇಸು ಕ್ರಿಸ್ತುವಿನ ಮೇಲೆ ವಿಶ್ವಾಸ. ಆ ವಿಶ್ವಾಸ ಇಲ್ಲದೆ ಹೋದ್ರೆ ಏನು ಮಾಡೋಕ್ಕಾಗಲ್ಲ, ನಾವು ದೇವರ ಬಳಿಯಲ್ಲಿ ಹೋಗೋಕ್ಕಾಗಲ್ಲ. ಅದಕ್ಕೆ ಅಲ್ಲಿ ಏನು ಹೇಳ್ತಾರೆ, ನೀವಿಲ್ಲದೆ, ನೀವು ಈ ರಹಸ್ಯವನ್ನು ತಿಳಿದುಕೊಳ್ಳದೆ ಏನು ಮಾಡಬಾರ್ದಂತೆ, ಅವರು ಆ ವಾಗ್ದಾನವನ್ನು ಪಡೆದುಕೊಳ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಪಡ್ಕೊಳ್ತಾ ಇದ್ದಾರೆ ಆ ವಾಗ್ದಾನವನ್ನು? ಯೇಸು ಕ್ರಿಸ್ತು ಬಂದ ಮೇಲೆ. ಇದನ್ನೇ ಇವಾಗ Hebrews 12 ಹಂಗೆ ಕಂಟಿನ್ಯೂ ಮಾಡಿ. ಆ ವಾಕ್ಯವನ್ನು ಇವಾಗ ಓದಿದ್ದನ್ನು ಹಂಗೆ ಕಂಟಿನ್ಯೂ ಮಾಡಿ, 11ರಿಂದ ಹಂಗೆ ಕಂಟಿನ್ಯೂ ಮಾಡಿ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು. ಇವಾಗ ಅರ್ಥ ಆಯ್ತಾ? ಆದ ಕಾರಣ ಅಂದರೆ ಏನು ಬರ್ತಾ ಇದೆ ಅಲ್ಲಿ? ಯಾವ ಆದ ಕಾರಣ? 11ರಲ್ಲಿ ಮುಗಿದ ಆದ ಕಾರಣದಿಂದ, ದೇರ್ ಫೋರ್, ಆದ್ದರಿಂದ, ಆದ ಕಾರಣ. ಇಷ್ಟು ಮಂದಿ ಸಾಕ್ಷಿಯವರು ಯಾರು ಈ ಸಾಕ್ಷಿಗಳು? ಮೋಸೆಸ್, ಅಬ್ರಹಾಮ್, ದಾವೀದನ, ಎಲ್ಲರೂ ಹೀರೋಸ್ ಆಫ್ ಫೇತ್. ಮೇಘೋದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವರು ಪೂರೈಸುವವರು ಆಗಿರುವ. ನಂಬಿಕೆಯನ್ನು ಹುಟ್ಟಿಸುವವರು ಪೂರೈಸುವರು ಯಾರು? ಯೇಸು ಕ್ರಿಸ್ತು. ನಂಬಿಕೆಯನ್ನು ಹುಟ್ಟಿಸುವವರು ಪೂರೈಸುವ ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆಮೇಲೆ ಇಲ್ಲೇನು ಮಾತಾಡ್ತಾ ಇದ್ದಾರೆ? ಇಷ್ಟು ಸಾಕ್ಷಿಗಳು ಇರುವ ಕಾರಣದಿಂದ ನಿಮ್ಮ ವಿಶ್ವಾಸ ಯಾರ ಮೇಲೆ ಇಡ್ತಾ ಇದ್ದೀರಾ? ಇಷ್ಟು ಜನರು ಇಟ್ಟಿನಂಥ ವಿಶ್ವಾಸಕ್ಕೆ ಅವ್ರು ಏನಾಗಿದ್ದಾರೆ? ವಾಗ್ದಾನ ನೆರವೇರಿಸಿದ್ದಾರೆ ಅಂತ ದೇವರ ಮೇಲೆ ನೀವು ನೋಡ್ತಾ ಇದ್ದೀರಾ. ಅದನ್ನು ವಿಶ್ವಾಸವನ್ನು ಇಟ್ಟರು ನಡೆದಿದೆ ಅಂತ. ನಡೆದಿದ್ದ ಕಾರಣದಿಂದ ನಾನು ಏನು ಮಾಡ್ತಾ ಇದ್ದೀನಿ? ನಾನು ವಿಶ್ವಾಸ ಇಡ್ತಾ ಇದ್ದೀನಿ. ಅಬ್ರಹಾಮನ ಕಾಲದಿಂದ ದೇವರು ಏನಾಗಿದ್ದಾರೆ? ವಿಶ್ವಾಸವಾಗಿದ್ದಾರೆ. ಹೀಸ್ ಫೇತ್ಫುಲ್ ಟು ವಾಟ್ ಹಿ ಸೇಸ್. ಮಾಡ್ತೀನಿ ಅಂದರೆ ಅದನ್ನು ಮಾಡಿ ಮುಗಿಸಿದ್ದಾರೆ. ಆಮೇನ್. ಹಳೆ ಒಡಂಬಡಿಕೆ ಫುಲ್ ಏನು ಹೇಳ್ತಾ ಇದ್ದಾರೆ? ಇದೆಲ್ಲ ಮಾಡ್ತೀನಿ ಅಂತ. ಹೊಸ ಒಡಂಬಡಿಕೆ ಏನು ಮಾಡಿ ಮುಗಿಸ್ತಾ ಇದ್ದಾರೆ ಯೇಸು ಕ್ರಿಸ್ತನಲ್ಲಿ. ಆಮೇನ್. ಅವರು ಕೊಟ್ಟಂಥ ಪ್ರಾಮಿಸ್, ಜೆನಿಸಸ್ 1, 2, 3ರಲ್ಲಿ ಕೊಟ್ಟಂಥ ಪ್ರಾಮಿಸ್ನ ಮ್ಯಾಥ್ಯೂವಲ್ಲಿ ಬಂದು 4000 ವರ್ಷ ಆದಮೇಲೆ ಏನು ಮಾಡ್ತಾ ಇದ್ದಾರೆ? ನೆರವೇರಿಸಿ ಮುಗಿಸ್ತಾ ಇದ್ದಾರೆ ಯೇಸು ಕ್ರಿಸ್ತ. ಆಮೇನ್. 2000 ವರ್ಷ ಆದಮೇಲೆ ಏನು ಮಾಡ್ತಾರೆ? ಇವಾಗಲೂ ನಮಗೋಸ್ಕರ ಕೊಟ್ಟಿರುವಂಥ ವಾಗ್ದಾನಗಳನ್ನು ನೆರವೇರಿಸ್ತಾ ಇದ್ದಾರೆ. ಆಮೇನ್. ಈ ವಾಗ್ದಾನಗಳು ನೆರವೇರಿಸುವ ಕಾರಣದಿಂದ ಏನಂತ ಹೇಳ್ತಾರೆ? ಈ ವಿಶ್ವಾಸವನ್ನು ನೀವು ಯಾರ ಮೇಲೆ ಇಡ್ತಾ ಇದ್ದೀರಾ? ಯೇಸುವಿನ ಮೇಲೆ. ಯಾರ ಮೂಲಕ? ಏನಕ್ಕೋಸ್ಕರ? ನಾವು ಸಾಕ್ಷಿ ನೋಡದೆ ಮಾಡ್ತಾ ಇಲ್ಲ, ಸಾಕ್ಷಿಗಳು ನೋಡಿದ ಕಾರಣದಿಂದ ಮಾಡ್ತಾ ಇದ್ದೀವಿ. ಆದರೆ ವಿಶ್ವಾಸವನ್ನು ಆರಂಭಿಸೋರು ಪೂರೈಸೋರು ಯಾರು? ಯೇಸು ಕ್ರಿಸ್ತು. ನನಗಿಷ್ಟವಾದ ಈ ರೀತಿಯಲ್ಲಿ ನಾನು ಏನು ಮಾಡೋಕ್ಕಾಗಲ್ಲ? ವಿಶ್ವಾಸ ಜಾಸ್ತಿ ಕಡಿಮೆ ಮಾಡೋಕ್ಕಾಗಲ್ಲ. ನನ್ನ ಇಷ್ಟ ಬಂದಾಗ ನಾನು ಏನು ಮಾಡೋಕ್ಕಾಗಲ್ಲ? ದೇವರೇ ನನಗೆ ವಿಶ್ವಾಸ ಜಾಸ್ತಿ ಮಾಡಿ. ವಿಶ್ವಾಸ ಜಾಸ್ತಿ ಆಗಲ್ಲ, ನಂಬಿಕೆ ಜಾಸ್ತಿ ಮಾಡ್ತಾರೆ ದೇವರು. ಆಮೇನ್. ನೆಕ್ಸ್ಟ್ ಇವಾಗ ಓದಿ, ಅಲ್ಲಿ ಏನು ಹೇಳ್ತಾ ಇದ್ದಾರೆ? ಇದರ ಕಾರಣದಿಂದ, ಈ ವಿಶ್ವಾಸದ ಕಾರಣದಿಂದ, ಈ ದೇವರು ಇದ್ದಾರೆ ಅನ್ನುವಂಥ ಕಾರಣದಿಂದ, ಜೀವಂತವಾಗಿದ್ದಾರೆ ಅನ್ನುವಂಥ ಕಾರಣದಿಂದ ಏನು ಮಾಡಿ? ನಿಮ್ಮ ಓಟವನ್ನು ಸರಿಯಾದ ರೀತಿಯಲ್ಲಿ ಮುಗಿಸಿ ಅಂತಾರೆ. ಓದಿ, ಇನ್ನೊಂದು ಸತಿ ಓದಿ. ಇವಾಗ ಒಂದೇ ವಾಕ್ಯ ಓದಿ. ನಂಬಿಕೆಯನ್ನು ಹುಟ್ಟಿಸುವವರು ಪೂರೈಸುವವರು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಒಂದನೇ ವಾಕ್ಯ ಓದಿ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘೋದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು. ನಾವೇನು ಮಾಡಬೇಕಂತೆ? ನಮ್ಮ ಅಭ್ಯಂತರವಾಗುವಂಥ ಎಲ್ಲ ಭಾರವನ್ನು, ಪಾಪವನ್ನು ಏನು ಮಾಡಿ ಅಂತ ಹೇಳ್ತಾ ಇದ್ದಾರೆ? ಭಾರವನ್ನು ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವರು. ಓಕೆ. ಮೊದಲು ಏನು ಅಲ್ಲಿ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ ನೋಡಿ. ಅದು ದೇವರ ವಾಕ್ಯನ ಏನು ಮಾಡಬೇಕಂದ್ರೆ ತುಂಬ ಗಮನವಿಟ್ಟು ಓದಬೇಕು. ಮಿಡಲ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಇದನ್ನು ಮಾಡಿ ಅಂತ. ಇಲ್ಲೇನು ಹೇಳ್ತಾ ಇದ್ದಾರೆ? ನಿಮ್ಮ ನಂಬಿಕೆಯನ್ನು ಏನು ಮಾಡಿ? ನಿಮ್ಮ ಭಾರವನ್ನು ಸೈಡಲ್ಲಿಟ್ಟು ನಿಮಗೂ ದೇವ್ರಿಗೂ ನಡುವೆ ಬರುವಂಥ ಪಾಪವನ್ನು ಏನು ಮಾಡಿ? ತಳ್ಳಿ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಸೈಡ್ ಇಟ್ಟ ಮೇಲೆ ಇವಾಗ ಓದಿ 2ನೇ ವಾಕ್ಯ. ನಿಮ್ಮ ವಿಶ್ವಾಸವನ್ನು, ನಂಬಿಕೆಯನ್ನು ಪೂರೈಸುವಂಥ ಯೇಸು ಕ್ರಿಸ್ತುವಿನ ಮೂಲಕ ಅದಾದ್ಮೇಲೆ ಕಂಟಿನ್ಯೂ ಇಟ್ಟು ನಮಗೆ ನೇಮಕವಾದ ಓಟವನ್ನು ಓಡೋಣ. ಆಮೇಲೆ ಅವರು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನರೂಢರಾಗಿ ಇದ್ದಾರೆ. ಏನಕ್ಕೋಸ್ಕರ ದೇವರು ಇದನ್ನು ಮಾಡ್ತಾ ಇದ್ದಾರಂತೆ? ಅವ್ರ ಮುಂದೆ ಇದ್ದಂಥ ಸಂತೋಷವನ್ನು ನೋಡಿ, ಇದನ್ನು ನಾನು ಮಾಡಿದ್ರೆ ಇದರಿಂದ ಏನಾಗತ್ತೆ ಅಂತ ಯೋಚನೆ ಮಾಡಿ ದೇವರು ಅದನ್ನು ಶಿಲುಬೆಯನ್ನು ಏನು ಮಾಡ್ತಾ ಇದ್ದಾರೆ? ತಗೊಳ್ತಾರೆ. ಯಾಕಂದರೆ ಒಂದೇ ಒಂದು ಮಾತು ದೇವರು ಬೇಡ ಅಂತ ಹೇಳಿದರೆ ಇಡೀ ಪರಲೋಕವೇ ಕೆಳಗಡೆ ಇಳಿದು ಬರ್ತಿತ್ತು. ಏನಕ್ಕೋಸ್ಕರ? ಯೇಸು ಕ್ರಿಸ್ತುವನ್ನು ಹೊಡೆದಿದ್ದಕ್ಕೋಸ್ಕರ. ಯೋಚನೆ ಮಾಡಿ ನೋಡಿ, ಒಂದೇ ಒಂದು ಸತಿ ಯೋಚನೆ ಮಾಡಿ ನೋಡಿ. ಭೂಲೋಕವನ್ನೇ ಎಲ್ಲವನ್ನು ಸೃಷ್ಟಿ ಮಾಡಿದಂಥ ದೇವರು
ಕಂಡವರ ಕೈಯಲ್ಲಿ ಹುಗಿಸ್ಕೊಂಡು, ಪಾಪಿಗಳ ಕೈಯಲ್ಲಿ ಹುಗಿಸ್ಕೊಂಡು ಓಡಿಸ್ಕೊಂಡು ರಕ್ತ ಬರುವಂಥ ರೀತಿಯಲ್ಲಿ ಕೆಳಗಡೆ ಬಿದ್ದು, ಇಷ್ಟೆಲ್ಲ ಬಿದ್ದು ಎಲ್ಲಿ ಹೋಗ್ತಾ ಇದ್ದಾರೆ? ಗೊಲ್ಗೊಥಾ ಮನೆಯಲ್ಲಿ. ಇದೆಲ್ಲ ನಡೆಯುವಾಗ ಶಿಲುಬೆಯಲ್ಲಿ ಏನು ಮಾಡಿದ, ಇದೆಲ್ಲ ಆದಮೇಲೆ ಏನು ಮಾಡ್ತಾ ಇದ್ದಾರೆ? ಶಿಲುಬೆಯಲ್ಲಿ ಅವರನ್ನು ಜಡಿಸ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ ಶಿಲುಬೆಯಲ್ಲಿ. ಇದೆಲ್ಲ ಇಷ್ಟು ಕಷ್ಟಪಡುವಾಗ ಯೇಸು ಕ್ರಿಸ್ತು ಒಂದೇ ಒಂದು ಮಾತು ಹೇಳ್ಬೇಕಾಗಿರ್ಲಿಲ್ಲ, ಯೋಚನೆ ಮಾಡಿದ್ರು ಏನಾಗ್ತಿತ್ತು? ಸಾಕು. ಇಡೀ ಪರಲೋಕವೇ ಅವ್ರಿಗೋಸ್ಕರ ಏನು ಮಾಡ್ತಿತ್ತು? ಬಂದು ಇಳಿದು ಬರ್ತಿತ್ತು. ಒಂದೇ ಒಂದು ಮಾತು. ಆದರೆ ಅವರ ಮುಂದೆ ಇದ್ದಂಥ ಸಂತೋಷವನ್ನು ಯೋಚನೆ ಮಾಡಿ, ಏನು ಸಂತೋಷ? ನಾವು ದೇವ್ರ ಹತ್ರ ಹೋಗಿ ಸೇರ್ತೀವಿ ಅನ್ನುವಂಥ ಸಂತೋಷ ಮಾಡಿ. ಯಾಕಂದರೆ ದೇವ್ರನ್ನ ಬನ್ನಿ ಯಾವಾಗ ಆಯಿಸ್ಕೊಂಡಿದ್ದಾರೆ? ಪ್ರಪಂಚ ಉಂಟು ಮಾಡೋದಕ್ಕೆ ಮೊದಲೇ. ಅದರಿಂದ ಆ ಒಂದು ಸಂತೋಷವನ್ನು ಯೋಚನೆ ಮಾಡಿ ದೇವ್ರು ಏನು ಮಾಡ್ತಾ ಇದ್ದಾರೆ? ಆ ಒಂದು ಶಿಲುಬೆಯನ್ನು ಒಪ್ಪಿಸ್ಕೊಳ್ತಾ ಇದ್ದಾರೆ. ಇವಾಗ ಒಂದು ಕಂಟಿನ್ಯೂ ಮಾಡಿ ವಾಕ್ಯ, 4ನೇ ವಾಕ್ಯದಿಂದ. ಬೇಸರಗೊಳ್ಳದಂತೆ ಅವರನ್ನು ಆಲೋಚಿಸಿರಿ. ಅವರು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡರು. ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ. ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡೋದಲ್ಲಿ ಏನು ಮಾಡಿಲ್ಲ? ನಿಮ್ಮ ಜೀವ ಹೋಗೋಷ್ಟು ಏನು ಹೋರಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ದೇವ್ರು ಏನು ಮಾಡ್ತಾರೆ ಅಂದರೆ, ಎಲ್ಲರ ಜೀವನದಲ್ಲೂ ಒಂದು ಕಷ್ಟ ಬಿಟ್ಟಿರ್ತಾರೆ. ಯಾಕಂದರೆ ಕಷ್ಟ ಇಲ್ಲ ಅಂದರೆ ನಾವು ಬೆಳೆಯಲ್ಲ, ದೇವರಿಂದ ದೂರ ಹೋಗ್ಬಿಡ್ತೀವಿ. ಕಷ್ಟ ಅಂದರೆ ಒಂದು ವೀಕ್ನೆಸ್ಸು, ಒಂದು ಪಾಪ, ಏನಾದರೂ ಒಂದು ನಮ್ಮ ಜೀವನದಲ್ಲಿ ಏನಿರುತ್ತೆ, ನಮ್ಮನ್ನು ಕಾಡ್ತಾ ಇರತ್ತೆ. ಏನಕ್ಕೋಸ್ಕರ ನಮ್ಮನ್ನು ಕಾಡ್ತಾ ಇರತ್ತೆ ಅದು? ಯಾಕಂದರೆ ಅದಿಲ್ಲ ಅಂದರೆ ನಾವು ದೇವರಲ್ಲಿ ಬೆಳೆಯಲ್ಲ. ನನ್ನಲ್ಲಿ ಆ ಒಂದು ಕಷ್ಟ, ಒಂದು ಪಾಪ, ಒಂದು ವೀಕ್ನೆಸ್ ಇಲ್ಲದೆ ಹೋಗಿದ್ರೆ ನಾನು ದೇವರಲ್ಲಿ ಬೆಳೀತಿರ್ಲಿಲ್ಲ. ನನ್ನಲ್ಲಿ ಆ ಒಂದು ಕಡಿಮೆ ಇದ್ದಿದ್ದ ಕಾರಣದಿಂದ ನಾನು ದೇವರನ್ನು ಹುಡುಕ್ತೆ, ಅಥವಾ ದೇವ್ರು ನನ್ನನ್ನು ಹುಡುಕಿ ಬಂದರು. ದೇವರ ಜ್ಞಾನದಲ್ಲಿ ಬೆಳೆಯೋದಕ್ಕೆ ಕಾರಣ ಏನಾಗಿತ್ತು? ಈ ಒಂದು ಪಾಪ. ದೇವರು ಏನು ಮಾಡ್ತಾರೆ ಅಂದರೆ, ಈ ಅಲವ್ಸ್ ಟೆಂಪ್ಟೇಷನ್ ಇನ್ ಯುವರ್ ಲೈಫ್. ದೇವರು ಏನು ಮಾಡ್ತಾರೆ ಅಂದರೆ, ನಿಮ್ಮ ಜೀವನದಲ್ಲಿ ಶೋಧನೆ ಬರುವ ರೀತಿಯಲ್ಲಿ ಅಲೋವ್ ಮಾಡ್ತಾರೆ. ದೇವರು ಏನಕ್ಕೋಸ್ಕರ ಅಲೋವ್ ಮಾಡ್ತಾ ಇದ್ದಾರೆ? ಅದು ಬಂದರೆ ನೀನು ನಡೀತೀಯ ನನ್ನ ವಾಕ್ಯದ ಪ್ರಕಾರ, ನಡೆಯಲ್ವಾ? ಯಾಕಂದರೆ ಟೆಸ್ಟ್ ಕೊಡದೇ ಇರುವಂಥ ಯಾವುದೇ ಸಬ್ಜೆಕ್ಟ್ ಏನು ಮಾಡೋಕ್ಕಾಗಲ್ಲ? ಪಾಸ್ ಮಾಡೋಕ್ಕಾಗಲ್ಲ. ಟೆಸ್ಟ್ ಇರಲೇಬೇಕು. ಇವಾಗ ಕಂಟಿನ್ಯೂ ಮಾಡಿ ಆ ವಾಕ್ಯವನ್ನು, 4ನೇ ವಾಕ್ಯದಿಂದ ಓದಿ. ನೀವು ಪಾಪಕ್ಕೆ ವಿರುದ್ಧವಾಗಿ ಹೋರಾಡುವುದರಲ್ಲಿ ಪ್ರಾಣ ಅಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ. ಇದನ್ನೇ ನನಗೆ ಎಂಕರೇಜ್ ಮಾಡಿದೆ ಅಂತ ಮಾತು. ಏನಂತ? ನೀನು ಸಾಯ ರೀತಿಯಲ್ಲಿ ಇನ್ನೂ ಇಲ್ಲ, ಏನು ಮಾಡು? ಎದ್ದು ನಿಂತು ಹೋರಾಡು. ಇವಾಗ ನೀನು ಮಾಡಿಲ್ಲ ಅಂದರೆ ಏನಾಗಲ್ಲ? ಸೆತ್ತೋಗ್ಬಿಡಲ್ಲ ನಾಳೆ. ಯೇಸು ಕ್ರಿಸ್ತು ಸಾಯ್ತೀನಿ ಅಂತ ಗೊತ್ತಿದ್ರು ಮಾಡ್ತಾ ಇದ್ದಾರೆ. ನೀನೇನು ಮಾಡು? ಎದ್ದು ನಿಂತು ಪಿಶಾಚ ವಿರೋಧವಾಗಿ ಹೋರಾಡು. ಇನ್ನು ಬಲಹೀನತೆಯಲ್ಲಿ ಅವರ ಬಲವು ಏನಾಗಬೇಕು? ಪೂರ್ಣಗೊಳಿಸ್ಬೇಕು. ಆಮೇನ್. 5ನೇ ವಾಕ್ಯ ಓದಿ ಹಂಗೆ. ಮತ್ತು ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತನ್ನು ಮರೆತು ಬಿಟ್ಟಿದ್ದೀರೇನೋ? ಏನೆಂದರೆ, ಮಗನೇ, ಕರ್ತರ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಅವರು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಕರ್ತರು ತಾವು ಪ್ರೀತಿಸುವವರನ್ನೇ ಶಿಕ್ಷಿಸುತ್ತಾರೆ. ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಒಡೆಯುತ್ತಾರೆ ಎಂಬುದು. ಆಮೇನ್. ದೇವರು ಏನು ಮಾಡ್ತಾರಂತೆ? ಶಿಕ್ಷಿಸ್ತಾರಂತೆ. ದೇವರು ಶಿಕ್ಷಿಸ್ತಾರೆ ಅಂದರೆ ಏನೂ ಅಲ್ಲ, ಶೋಧನೆ ಅಲೋ ಮಾಡ್ತಾರೆ ನಮ್ಮ ಜೀವನದಲ್ಲಿ. ಶಿಕ್ಷೆ ಅನ್ನೋದು ಬೇರೆ ಯಾವುದೂ ಇಲ್ಲ, ಶೋಧನೆ ಅಲೋ ಮಾಡ್ತಾರೆ. ಇಷ್ಟೋ ಸತಿ ಡಿಸಿಪ್ಲಿನ್ಗೆ ಏನು ಹೇಳ್ತೀರಾ? ಶಿಸ್ತು. ಎಷ್ಟೋ ಸತಿ ನಾನು ಶಿಸ್ತಲ್ಲಿ ನಡೆಸ್ಕೊಂಡ್ರೆ ದೇವರು ನನ್ನನ್ನು ಪನಿಷ್ ಮಾಡಿ ಕಲಿಸ್ಬೇಕು ಅಂತ ಅವಶ್ಯಕತೆಯೇ ಇಲ್ಲ. ದೇವರು ಯಾವಾಗಲೂ ಏನು ಮಾಡಲ್ಲ, ಯಾವಾಗ ಶಿಕ್ಷೆ ಕೊಡ್ತಾರೆ ನಮಗೆ? ದೇವ್ರ ವಾಕ್ಯ ಹೇಳಿದ ಮೇಲೂ ನಾನು ಕೇಳದೇ ಇರುವಾಗ ಏನಾಗುತ್ತೆ? ನನಗೆ ಅದರ ಫಲ ಅನುಭವಿಸ್ತೀನಿ. ಎಷ್ಟೋ ಸತಿ ದೇವ್ರು ಹೇಳಿರ್ತಾರೆ, ಈ ಜಾಗದಲ್ಲಿ ಇಂಥ ಮನುಷ್ಯರ ಹತ್ರ ಹೋಗಿ ಮಾತಾಡಬೇಡ ಅಂತ. ನನಗೆ ಆಗಲ್ಲ ಅಂತ ಏನು ಮಾಡಿಬಿಡ್ತೀನಿ? ಹೋಗಿ ಮಾತಾಡ್ತೀನಿ. ಅದಾದಮೇಲೆ ಅದರ ಫಲವನ್ನು ಯಾರು ಕೊಯ್ಬೇಕು? ಅದನ್ನು ನಾನು ಕಷ್ಟಪಡಬೇಕು. ಅದರ ಫಲ ಏನಾಗಿರುತ್ತೆ ಅಂದರೆ, ಅವ್ರ ಮೂಲಕ ಪಿಶಾಚಿ ನನ್ನ ಜೀವನದಲ್ಲಿ ಬಂದು ಏನು ಮಾಡಿ ತಿರುಗಿ ಒಂದು ಜಾಗ ಸಿಕ್ಕಿರುತ್ತೆ. ದೇವರೊಂದು ವಿಷಯವನ್ನು ಹೇಳ್ತಾ ಇದ್ದಾರೆ ಅಂದರೆ ಅವ್ರು ಏನಕ್ಕೆ ಅಲೋ ಮಾಡ್ತಾ ಇದ್ದಾರೆ? ಶಿಕ್ಷಿಸಿ ನನ್ನನ್ನು ದಂಡಿಸ್ತಾ ಇದ್ದಾರೆ. ನೆಕ್ಸ್ಟ್ ಟೈಮ್ ಅದನ್ನು ಮಾಡಬೇಡ ಅಂತ. ನಿನ್ನೆ ದೇವ್ರ ಹತ್ರ ಪ್ರಾರ್ಥನೆ ಮಾಡೋಕೆ ಯೋಚನೆ ಮಾಡಿದೆ, ದೇವರೇ ಎಷ್ಟು ಸತಿ ನನ್ನನ್ನು ಶಿಕ್ಷಿಸಿ ನನಗೆ ಅಷ್ಟು ಅರ್ಥ ಆಗಿಲ್ವಾ ಅಂತ. ಎಷ್ಟು ಸತಿ ನನ್ನನ್ನು ಶಿಕ್ಷಿಸಿ ದಂಡಿಸ್ಬೇಕಾಗಿತ್ತ, ನನಗೆ ಅಷ್ಟು ಅರ್ಥ ಆಗ್ತಾ ಇಲ್ವಾ ಅಂತ ಪ್ರಾರ್ಥನೆ ಮಾಡಿ ಕೇಳ್ತಾ ಇದೆ. ಅಂದರೆ ದೇವ್ರು ಏನಕ್ಕೆ ತಿರುಗಿ ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ, ತುಂಬ ನೀಡಿಯ ಶಾಂತಿ ಹರ್ಕ ದೇವ್ರು ತುಂಬ ಏನು ಮಾಡ್ತಾರೆ? ದೀರ್ಘ ಶಾಂತಿಯಿಂದ ಇರುವಂಥ ದೇವರು. ಅದರಿಂದ ಏನು ಮಾಡಲ್ಲ, ಬೇಗನೆ ಶಿಕ್ಷಣೆ ಮಾಡಿ ಏನು ಮಾಡಲ್ಲ, ನಿಮ್ಮನ್ನು ದೂರ ತಳ್ಳಲ್ಲ, ಸರಿ ಹೋಗೋವರೆಗೂ ಶಿಕ್ಷಣೆ ಕೊಡ್ತಾರೆ. ಅದೇ ಜೀವನದಲ್ಲಿ ಏನು ಮಾಡ್ತಾರೆ? ತಿರುಗಿ ಏನಕ್ಕೆ ಪ್ರತಿ ಸಾರಿನೂ ಜಾಸ್ತಿ ನಾಲೆಡ್ಜ್ ಕೊಡ್ತಾರೆ, ಇನ್ನೂ ಹೆಚ್ಚಾಗಿ ದೇವ್ರ ಹತ್ರ ಬೆಳಿತೀವಿ.
ಆದರೆ ದೇವರು ನಮ್ಮ ಜೀವನವನ್ನು ಶಿಕ್ಷಣೆ ಕೊಡುವುದಕ್ಕೆ ಏನು ಕಾರಣ? ನಾವೇ ಕಾರಣ. ಯಾಕಂದರೆ ದೇವರು ಹೇಳಿದ ಮಾತನ್ನು ನಾನೇ ಕೇಳಕ್ಕೆ ಪ್ರಾರಂಭಿಸಿದೆ, ದೇವರು ಶಿಕ್ಷೆ ಕೊಡಬೇಕು ಅಂತ ಅವಶ್ಯಕತೆನೇ ಇಲ್ಲ. ಸುಮ್ಮನೆ ದೇವ್ರ ಶಿಕ್ಷಣೆ ಕೊಡೋದಿಲ್ಲ. ಶೋಧನೆ ಬರುವಾಗ ನನ್ನನ್ನು ನಾನು ಕಾಪಾಡಿಕೊಂಡ್ರೆ ದೇವ್ರು ನನ್ನನ್ನು ಬಂದು ಕಾಪಾಡಬೇಕು ಅಂತ ಅವಶ್ಯಕತೆನೇ ಇಲ್ಲ. ಪ್ರತಿ ಸಾರಿ ಏನು ಮಾಡ್ತೀವಿ? ದೇವರೇ ಬಿದ್ದೋಗ್ಬಿಟ್ಟು ದೇವರೇ ಕಾಪಾಡಿ. ನಾನೇನು ಹೆಂಗಂದ್ರೆ ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ದೇವರು ಕಾಸು ಕೊಟ್ಟಿರ್ತಾನೆ ನಮ್ಮ ಕೈಯಲ್ಲಿ. ಕಾಸು ಕೊಟ್ಟಿರುವಾಗ ಏನು ಮಾಡಲ್ಲ, ಧಾಮ್ ಧೂಮ್ ಅಂತ ಖರ್ಚು ಮಾಡಿಬಿಡ್ತೀವಿ. ಅದಾದಮೇಲೆ ಏನಾಗುತ್ತೆ, ಅಯ್ಯೋ ಆಂಡವರೇ ಕಾಸಿಲ್ಲಪ್ಪ, ಇದು ಕಟ್ನು ಅದು ಕಟ್ನು. ಕೊಟ್ಟಿರುವಾಗ ಏನು ಮಾಡಲ್ಲ, ಕಾಪಾಡ್ಕೊಳ್ಳಲ್ಲ. ಕಾಪಾಡ್ಕೊಳ್ದೆ ಆಮೇಲೆ ಏನು ಮಾಡ್ತೀವಿ, ಅಯ್ಯೋ ದೇವರೇ ಕಾಪಾಡಿ. ಯಾರು ತಪ್ಪು? ಕಲಿದೇ ಇರೋದು. ದೇವ್ರು ಅವಾಗಲೂ ಸಹಾಯ ಮಾಡ್ತಾರೆ, ಆದರೆ ಕಾಪಾಡ್ಕೊಳ್ದೇ ಇರೋದು ಯಾರು ತಪ್ಪು? ನನ್ನ ತಪ್ಪು. ಇದು ಕಾಸು ವಿಚಾರ ಮಾತ್ರ ಅಲ್ಲ, ಎಷ್ಟೋ ವಿಚಾರಗಳಿಗೆ ಅನ್ವಯಿಸುತ್ತೆ. ದೇವ್ರು ನನಗೆ ಆಲ್ರೆಡಿ ಆನ್ ಮಾಡಿರ್ತಾರೆ. ಆಶೀರ್ವಾದ ಕೊಡುವಾಗ ಏನು ಮಾಡಬೇಕು? ಕಾಪಾಡ್ಕೊಳ್ಬೇಕು ಆಶೀರ್ವಾದ. ಯಾಕಂದರೆ ಆಶೀರ್ವಾದ ನೆಲೆಯಾಗಿ, ದೇವ್ರು ಕೊಡುವಂಥ ಆಶೀರ್ವಾದ ನೆಲೆವಾಗಿರುತ್ತೆ. ಆದರೆ ಕೆಲವು ಸಮಯಗಳಲ್ಲಿ ಏನಾಗುತ್ತೆ, ನಾವು ಬೇರೆ ಕಡೆ ನಡೀತೀವಿ. ಏನೋ ಒಂದು ಕಾರಣದಿಂದ ದೇವರು ನಮ್ಮನ್ನು ಒಂದು ಡ್ರೈ ಸೀಸನಲ್ಲಿ ಕಳಿಸ್ತಾರೆ. ಡ್ರೈ ಸೀಸನ್ ಅಂದರೆ ಅಷ್ಟು ಸಫಲತೆ ಇಲ್ಲದೆ ಇರುವಂಥ ಕಾಲದಲ್ಲಿ ಕಳಿಸುವಾಗ ಏನಾಗಿರ್ಬೇಕು? ನಾನು ತಯಾರಾಗಿರ್ಬೇಕು. ಅದಕ್ಕೆ ಹೇಳಿ ಕೆಲಸ ತಗೊಳ್ಳಲ್ಲ ಯಾರು, ಸಡನ್ನಾಗಿ ಕೆಲಸ ಹೋಗ್ಬಿಡುತ್ತೆ. ಆವಾಗ ನನ್ನನ್ನು ನಾನು ಕಾಪಾಡ್ಕೊಳ್ಳೋಕೆ ಏನಿರಬೇಕು? ಜ್ಞಾನ ಇರಬೇಕು. ಮೊದಲಿಂದಾನೇ ಏನು ಮಾಡಿರಬೇಕು? ಕಾಪಾಡ್ಕೊಳ್ಳೋದಿರಬೇಕು. ಅದಕ್ಕೆ ಜ್ಞಾನ ಅನ್ನೋದಷ್ಟು ಮುಖ್ಯ. ಯಾರಿಂದ ಬರುತ್ತೆ ಜ್ಞಾನ? ದೇವರ ಹತ್ರ ಅಂದ. ಆದರೆ ಜ್ಞಾನ ಬಂದ್ರೂ ಕೀಳ್ಪಡೆಯೋದು ಯಾರ ಕೆಲಸ? ನನ್ನ ಕೆಲಸ. ಕೀಳ್ಪಡೆಯದೇ ಹೋದರೆ ಏನರ್ಥ? ದೇವರ ಭಯ ನನ್ನಲ್ಲಿಲ್ಲ ಅಂತ ಅರ್ಥ. ದೇವರ ವಾಕ್ಯವನ್ನು ಕೇಳಿಸ್ಕೊಂಡು ನಾನು ನಡೆದಿಲ್ಲ ಅಂದರೆ ಏನರ್ಥ? ದೇವ್ರ ಭಯ ನನ್ನಲ್ಲಿಲ್ಲ. ದೇವ್ರನ್ನ ಕಂಡು ನಡ್ಕ ಇಲ್ಲ. ಯಾಕೆ? ದೇವರು ಏನಾಗ್ಬಿಟ್ಟಿದ್ದಾರೆ? ಫ್ರೆಂಡ್ ಥರ. ಏನೋ ನನ್ನ ಕೈ ಹಾಕೊಂಡು ಮಾತಾಡೋ. ದೇವ್ರು ಎಷ್ಟೇ ಫ್ರೆಂಡ್ ಆಗಿದ್ರು ದೇವರು. ಆಮೇಲೆ ರಾಜನಾಗೂ ಇದ್ದಾರೆ, ತಂದೆಯಾಗೂ ಇದ್ದಾರೆ, ಫ್ರೆಂಡ್ ಆಗೂ ಇದ್ದಾರೆ. ಆದರೆ ಯಾವಾಗ ನಾವೇನು ಮಾಡಬೇಕು? ಒಂದು ಮರ್ಯಾದೆ ಇರಬೇಕು ದೇವರನ್ನು ಕಂಡು. ಫ್ರೆಂಡ್ ಆಗಿದ್ದಾರೆ ಅನ್ನುವಂಥ ಕಾರಣದಿಂದ ಬಾರೋ ಹೋಗೋದು ಮಾತಾಡೋಕ್ಕಾಗಲ್ಲ. ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಇವಾಗ ಕಂಟಿನ್ಯೂ ಮಾಡಿ. ಏನು ಮಾಡ್ತಾ ಇದ್ದಾರೆ? 6ನೇ ವಾಕ್ಯ. ಹಂಗೆ ಕಂಟಿನ್ಯೂ ಮಾಡಿ ಬೇಗನೆ. ಕರ್ತರು ತಾವು ಪ್ರೀತಿಸುವವರನ್ನೇ ಶಿಕ್ಷಿಸುತ್ತಾರೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಒಡೆಯುತ್ತಾರೆ ಎಂಬುದು. ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆಯಾಗುತ್ತದೆ ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾರೆ. 11 ಟೈಮ್ ಆಗಿಬಿಡುತ್ತೆ. 11ನೇ ವಾಕ್ಯ 11. ಯಾವ ಶಿಕ್ಷೆಯಾದರೂ ತತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. 10 ಓದ್ಬಿಡಿ, ಒಂದು ಸೆಕೆಂಡ್. 10ನೇ ವಾಕ್ಯ ಓದಿ. ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಅವರಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರು ಆಗಬೇಕು. ಒಂದು ಭೂಲೋಕದ ತಂದೆಯರು ತನ್ನ ಇಷ್ಟಕ್ಕೋಸ್ಕರ ನನ್ನ ಮಗ ನನ್ನ ಮಾತು ಕೇಳಬೇಕು ಅಂತ ಏನು ಮಾಡ್ತಾರೆ? ಡಿಸಿಪ್ಲಿನ್ ಮಾಡ್ತಾರೆ, ಶಿಸ್ತು ಕೊಡ್ತಾರೆ, ಪನಿಷ್ ಮಾಡ್ತಾರೆ. ಆದರೆ ದೇವರು ನಮ್ಮ ಒಳ್ಳೆಯೋದಕ್ಕೋಸ್ಕರ ಏನು ಮಾಡ್ತಾ ಇದೆ ಅಂತೆ? ಅವರ ಪರಿಶುದ್ಧತೆಯಲ್ಲಿ ಏನಾಗಬೇಕು ಅಂತ? ಪಾಲುಗಾರರಾಗಬೇಕು ಅಂತ. ಇವಾಗ 11ನೇ ವಾಕ್ಯ ಓದಿ, ಕಂಟಿನ್ಯೂ ಮಾಡಿ. ಯಾವ ಶಿಕ್ಷೆಯಾದರೂ ತತ್ಕಾಲಕ್ಕೆ ಸಂತೋಷವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. ಆದರೂ ತರುವಾಯ ಈ ವಾಕ್ಯ ತುಂಬ ಮುಖ್ಯ. ಇದು ಅಂಡರ್ಲೈನ್ ಮಾಡಿ ಇಟ್ಕೊಳ್ಳಿ, ಓದಿ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಕೊಡುತ್ತೆ. ಒಂದು, ದೇವರು ಏನಕ್ಕೋಸ್ಕರ ನಮಗೆ ಶಿಕ್ಷೆ ಕೊಡ್ತಾ ಇದ್ದಾರೆ? ನಾವು ಅವರ ಪರಿಶುದ್ಧತೆಯಲ್ಲಿ ಪಾಲುಗಾರ ಆಗಬೇಕು ಅಂತ. 1. 2, ಏನಕ್ಕೋಸ್ಕರ? ನಾವು ಸಮಾಧಾನವಾಗಿರಬೇಕು ಅಂತ. 3, ನೀತಿವಂತರನ್ನುವಂಥ ಫಲ ಕೊಡುವುದಕ್ಕೋಸ್ಕರ. ಇದನ್ನೇ ಲೂಕ 8ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ ಅಂದರೆ, ಲೂಕ 8:15 ಏನಂತ ಹೇಳ್ತಾರೆ? ಫಲ ಕೊಡುವವರೆಗೂ ಏನು ಮಾಡು? ಕಷ್ಟಪಡು ಅಂತ ಹೇಳ್ತಾರೆ. ಎಂಡ್ಯೂರ್ ಅಂಟಿಲ್ ಯು ಗಿವ್ ಫ್ರೂಟ್. ಏನು ಮಾಡು? ತಾಳ್ಮೆಯಿಂದ ಏನು ಮಾಡು? ಫಲ ಬರುವವರೆಗೂ ದೇವರ ವಾಕ್ಯವನ್ನು ಕೇಳುವುದು ಮಾತ್ರ ಅಲ್ಲ. ಆಮೇಲೆ ಓದೋಣ ಅದನ್ನು. ಇವಾಗ ಕಂಟಿನ್ಯೂ ಮಾಡಿ. ಇದು 12ನೇ ವಾಕ್ಯ. ಆದುದರಿಂದ ಜೋಲು ಬಿದ್ದ ಕೈಗಳನ್ನು, ನಡುಗುವ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ. ನಿಮ್ಮ ಕಾಲುಗಳಿಂದ ನೆಟ್ಟಿಗೆ ಮುಂದೆ ನಡೆಯಿರಿ. ಹೀಗೆ ಮಾಡಿದರೆ ಕುಂಟುಕಾಲು ಉಳುಕಿ ಹೋಗದೆ ವಾಸಿಯಾಗುವುದು. ಆಮೇಲೆ ಏನು ಹೇಳ್ತಾ ಇದ್ದಾರೆ? ನೀವು ಕುಂಟಕಾಲು ಇದು ಏನಾಗಬಾರ್ದಂತೆ? ಒಳಗಿ ಹೋಗೋದಂತೆ ಏನು ಮಾಡಬೇಕಂತೆ? ನಮ್ಮನ್ನು ನಾವು ಬಲಪಡಿಸ್ಕೊಳ್ಬೇಕಂತೆ. ಯು ಹ್ಯಾವ್ ಟು ಸ್ಟ್ರೆಂಥನ್ ಯುವರ್ ಸೆಲ್ಫ್ ಇನ್ ದ ವರ್ಡ್ ಆಫ್ ಗಾಡ್. ನಮ್ಮನ್ನು ನಾವು ದೇವರ ವಾಕ್ಯದಲ್ಲಿ ಏನು ಮಾಡಬೇಕು?
ಬಲಪಡಿಸ್ಕೊಳ್ಬೇಕು. ನಾವು ವೀಕ್ ಆಗ್ತಾ ಇದೀವಿ ಅಂದರೆ ಒಂದು ಏನು ಮಾಡಿದೀವಿ, ಒಂದು ನಾವು ಮಾಂಸಕ್ಕೆ ಜಾಗ ಕೊಟ್ಟಿವಿ ಅಥವಾ ಪಿಶಾಚಿ ನಮ್ಗೆ ಶೋಧನೆ ಕೊಡ್ತಾ ಇದ್ದಾನೆ ಅಂತ ಅರ್ಥ. ಮಾಂಸಕ್ಕೆ ಜಾಗ ಕೊಟ್ರೇನೆ ಪಿಶಾಚಿ ಶೋಧನೆ ಕೊಡೋದು, ಅರ್ಥ ಮಾಡ್ಕೊಳ್ಳಿ. ಎರಡು ಬೇರೆ ಬೇರೆ ಅಲ್ಲ. ಮಾಂಸಕ್ಕೆ ಯಾವಾಗ ನಾನು ಜಾಗ ಕೊಡ್ತೀನೋ ಪಿಶಾಚಿ ಶೋಧನೆ ಬರುತ್ತೆ. ಪಿಶಾಚಿಯ ಶೋಧನೆ ಬಂದರೆ ನಾವು ಬಲಹೀನರಾಗ್ತೀವಿ. ಬಲಹೀನರಾಗಿರಬೇಕಾದ್ರೆ ಏನು ಹೇಳ್ತಾ ಇದ್ದಾರೆ, ನಿನ್ನ ನೀನು ಬಲಪಡಿಸ್ಕೊ ಅಂತಾರೆ. ಬಲಹೀನತೆ ಆದರೆ ತಕ್ಷಣ ಏನು ಮಾಡಬೇಕು, ಬಲಪಡಿಸ್ಕೊಬೇಕು ನಮ್ಮನ್ನು ನಾವು ಬಲಪಡಿಸಿಲ್ಲ ಅಂದರೆ ಬೇರೆ ಯಾರು ಬಲಪಡಿಸಲ್ಲ. ದೇವರ ವಾಕ್ಯದಲ್ಲಿ ನಮ್ಮನ್ನು ನಾವೇ ಬಲಪಡಿಸ್ಕೊಳ್ಬೇಕು. ಆಮೇನ್. ನಮ್ಮನ್ನು ನಾವು ಬಲಪಡಿಸಿಕೊಳ್ಳುವಾಗ ಅದು ಬಲಪಡಿಸಿಕೊಳ್ಳುವುದಕ್ಕೆ ಏನು ಮಾಡಬೇಕು ಅಂತ ಇವಾಗ ನೆಕ್ಸ್ಟ್ ವಾಕ್ಯ ಹೇಳ್ತಾ ಇದೆ ನೋಡಿ. ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ನೀವೇನು ಮಾಡಿ ಅಂತ ಹೇಳ್ತಾ ಇದ್ದಾರೆ, ಪರಿಶುದ್ಧತೆಯನ್ನು ಹೊಂದೋದು ನೀವು ಪ್ರಯತ್ನ ಪಡಬೇಕಂತೆ. ಮೊದಲನೇ ವಿಷಯನು ಪರಿಶುದ್ಧಗೊಳ್ಳುವುದಕ್ಕೂ ಎಲ್ಲರ ಜೊತೆ ಸಮಾಧಾನಕ್ಕೂ ಪ್ರಯತ್ನ ಪಡಬೇಕು. ನಮಗೆ ಮೋಸ್ಟ್ ಆಫ್ ನಾವು ಯಾವಾಗ ಮಾಂಸಕ್ಕೆ ಜಾಗ ಕೊಡ್ತೀವಿ, ಒಂದು ನಾವು ಜಗಳ ಆಡುವಾಗ ಅಥವಾ ನಾವು ಪರಿಶುದ್ಧವಾಗಿ ಇಲ್ಲದೆ ಇರುವಾಗ. ಮಾಂಸಕ್ಕೆ ಜಾಗ ಕೊಡೋದು ಎರಡೇ ಜಾಗದಲ್ಲಿ, ಒಂದು ಜಗಳ ಆಡುವಾಗ ಅಥವಾ ಪರಿಶುದ್ಧವಾಗಿ ಇಲ್ಲದೆ ಇರುವಾಗ, ಪಾಪ ಮಾಡುವಾಗ. ಅದಕ್ಕೆ ಏನು ಹೇಳ್ತಾರೆ, ನೀವು ಪರಿಶುದ್ಧವಾಗಿ ಎಲ್ಲರ ಜೊತೆ ಸಮಾಧಾನವಾಗಿ ಇರುವುದಕ್ಕೂ ಮತ್ತು ಪರಿಶುದ್ಧವಾಗಿರೋದಕ್ಕೆ ಏನು ಮಾಡಿ, ಪ್ರಯತ್ನ ಪಡ್ರಿ ಅಂತ. ನನ್ನ ಪ್ರಯತ್ನ ಮಾತ್ರ ಪಡುವುದಕ್ಕಾಗತ್ತೆ, ಫಲ ಕೊಡೋದು ಯಾರು? ಪವಿತ್ರಾತ್ಮರ ಫಲಗಳು ಹೆಚ್ಚಾಗೋದಕ್ಕೆ ಮೊದಲು ಪವಿತ್ರಾತ್ಮ ಏನು ನೋಡ್ತಾರೆ, ಪ್ರಯತ್ನ ಪಡ್ತಾ ಇದ್ದಾನಾ. ಯಾಕಂದರೆ ಸುಮ್ಮನೆ ಫಲ ಕೊಟ್ಬಿಡೋದು ದೊಡ್ಡ ವಿಷಯ ಅಲ್ಲ. ಫಲಗಳು ತಾನಾಗಿ ಕೊಟ್ಬಿಟ್ರೆ ಜ್ಞಾನ ಬೆಲೆಯಲ್ಲ. ಫಲಗಳು ಸುಮ್ಮನೆ ಕೊಟ್ಟರೆ, ಇವಾಗ ಯೋಚನೆ ಮಾಡಿ, ನೀವೇ ಮಣ್ಣಾಕಿ ಒಂದು ಗಿಡ ಬೆಳೆಸಿ ಒಂದು ಇದು ಮಾಡಿ ಅದರಿಂದ ನೀವು ಕೊಡುವಂಥ ಫಲ ತಿನ್ನೋದಕ್ಕೂ, ಎಲ್ಲೋ ಮರದಲ್ಲಿದೆ ನಾನು ಕಿತ್ತು ತಿನ್ನೋದಕ್ಕೂ ವ್ಯತ್ಯಾಸ ಇದೆ. ನೀವು ನೋಡಿ, ಆದಾಮನಿಗೂ ಸಹ ದೇವ್ರು ಏನು ಮಾಡಿಲ್ಲ ಅಂದರೆ ಇರುವಂಥದ್ದೆಲ್ಲ ಕಿತ್ತು ತಿನ್ನು ಅಂತೇಳಿ ಅವ್ನು ಕೊಟ್ಟಿದ್ದ ಮೊದಲ ಕೆಲಸ ಏನಂದರೆ ಈ ಗಾರ್ಡನ್ನು ನೋಡ್ಕೊ ಅಂತಾರೆ. ಈ ಒಂದು ಏನಲ್ಲೂ ಈ ಒಂದು ವನವನ್ನು, ಅದು ಗಾರ್ಡನ್ಗೆ ಏನು ಹೇಳ್ತೀರಾ, ತೋಟವನ್ನು ನೋಡ್ಕೊ. ಅವನು ಅದನ್ನು ಪರಿಮಾರಿಸೋದೇ ಆದಾಮನ ಕೆಲಸ. ತೋಟವನ್ನು ಪರಿಮಾರಿಸೋದು ಆದಾಮನ ಕೆಲಸ. ಮೊದಲ ಕೆಲಸ ಏನು? ತೋಟವನ್ನು ಪರಿಮಾರಿಸು. ನೀನು ಬೇವ್ರ ನೀರು ತುರ್ಸಿ ಮಾಡಬೇಕು ಅಂತ ಅದು ಬೇರೆ, ಆದರೆ ಅದಕ್ಕೆ ಮುಂಚೆನೇ ದೇವ್ರು ಏನಂತ ಹೇಳ್ತಾರೆ, ತೋಟವನ್ನು ಸರಿಯಾಗಿ ನೋಡ್ಕೊ ಅಂತ. ದೇವ್ರು ನಿಮ್ಮ ಜೀವನದಲ್ಲಿ ಏನು ಮಾಡಿರ್ತಾರೆ, ವಾಕ್ಯ ಅನ್ನುವಂಥ ಬೀಜ ಬಿತ್ತಿರ್ತಾರೆ. ಆ ಬೀಜವನ್ನು ಪರಿಮಾರಿಸಿ ಬೆಳೆಸೋದು ಯಾರ ಕೆಲಸ? ನಮ್ಮ ಕೆಲಸ. ಯಾರ ಜೊತೆ ಮಾಡಬೇಕು? ಪವಿತ್ರಾತ್ಮರ ಜೊತೆ. ಯಾಕಂದರೆ ನಾನು ಮಾಡಿದ್ರೆ ಏನಾಗತ್ತೆ? ಉಪಯೋಗಕ್ಕಿಲ್ಲ. ಎಷ್ಟೋ ಸೇವಕರು ವಿಶ್ವಾಸಿಗಳಿಗಿರುವಂಥ ಪ್ರಾಬ್ಲಮ್ ಏನಂದರೆ, ಒಂದು ವಾಕ್ಯ ಗೊತ್ತಿರುತ್ತೆ ಅಥವಾ ಪವಿತ್ರಾತ್ಮ ಹೆಚ್ಚಾಗಿ ಗೊತ್ತಿರುತ್ತೆ. ಹಂಗಂದ್ರೆ ಒಂದು ಜಾಸ್ತಿ ಪ್ರವಾದನೆ ದೇವ್ರು ನನಗೆ ಇದು ಹೇಳ್ತಾ ಇದ್ದಾರೆ ಅದು ಹೇಳ್ತಾ ಆ ರೀತಿ ಏನು ಮಾಡ್ತಾರೆ, ಮಾತಾಡ್ತಾರೆ, ಅಥವಾ ದೇವ್ರ ವಾಕ್ಯ ಮಾತ್ರ ಮಾತಾಡ್ತಾರೆ. ಆದರೆ ನಾವು ವಾಕ್ಯದಿಂದಲೂ ಪವಿತ್ರಾತ್ಮರು ಕೊಡುವಂಥ ಪ್ರಕಟಣೆಯಿಂದಲೂ ಮಾತಾಡಬೇಕು. ಎರಡು ಸೇರಿಸಿ ಮಾತಾಡಿದ್ರೆ ಏನಾಗುತ್ತೆ? ಮನುಷ್ಯರಿಗೆ ಉಪಯೋಗ ಆಗುತ್ತೆ. ಬರೀ ಮಾತು, ಆತ್ಮದಿಂದ ಬರದೇ ಇರುವಂಥ ಬರೀ ಮಾತಿದ್ರೆ ಏನಾಗುತ್ತೆ? ಏನಕ್ಕೆ ಉಪಯೋಗ ಇಲ್ಲ. ಯಾಕೆ? ಬರೀ ಮಾತು ಏನಾಗುತ್ತೆ, ನನಗೆ ಬೇಕಾಗಿರೋಂಥ ಮಾತು ಸಿಗಲ್ಲ ಅಲ್ಲಿ. ಬರೀ ಮಾತು ಉಪಯೋಗ ಅಲ್ಲ. ಜ್ಞಾನ ಮಾತ್ರ ಬೆಳೆಯುತ್ತೆ, ಮಾತು ಬೆಳೆಯಲ್ಲ. ನಿಮ್ಮೆಲ್ರಿಗೂ ಬೈಬಲ್ ಸ್ಟೋರೀಸ್ ಎಲ್ರಿಗೂ ಗೊತ್ತು, ಎಲ್ರಿಗೂ ದೇವರ ಕಥೆಗಳು ಗೊತ್ತು. ಏನಂತ ಬೈಬಲ್ ಇರುವಂಥ ಕಥೆಗಳು ಗೊತ್ತು, ಅದ್ರ ಮೀನಿಂಗ್ ಏನಿಲ್ಲ, ಗೊತ್ತಾಗ್ತಾ ಇಲ್ಲ. ಆ ಪ್ರಕಟಣೆ ಯಾವಾಗ ಬರುತ್ತೆ? ಪವಿತ್ರಾತ್ಮ ಇದ್ರೇನೆ ಆ ಜಾಗದಲ್ಲಿ ಬರೋದು. ಅದಕ್ಕೆ ಆತ್ಮರ ಜೊತೆ ಏನಿರಬೇಕು? ಸಂಬಂಧ ಇರಬೇಕು. ಎರಡು ಮುಖ್ಯ. ಬರೀ ವಾಕ್ಯ ಮಾತ್ರ ಮುಖ್ಯ ಅಲ್ಲ, ವಾಕ್ಯದ ಜೊತೆ ಆತ್ಮ. ದೇವರು ಒಂದು ವಿಷಯ ನೋಡಿ, ಪೇತ್ರನು ಮಾತಾಡಬೇಕಾದ್ರೆ ಏನಂತ ಮಾತಾಡ್ತಾರೆ? ನೀವೇ ಮೆಸ್ಸಿಯಾ ಅಂತ ಹೇಳ್ತಾರೆ ಒಂದು ಜಾಗದಲ್ಲಿ. ನೀವೇ ಕ್ರಿಸ್ತ ಯೇಸು ಮೆಸ್ಸಿಯಾ ಅಂತ. ಅದು ಹೇಳಿದ ತಕ್ಷಣ ಯೇಸು ಕ್ರಿಸ್ತು ಸಂತೋಷಪಟ್ಟು ಏನು ಹೇಳ್ತಾರೆ ನೋಡಿ, ಈ ಒಂದು ರೆವಿಲೇಷನ್, ಈ ಒಂದು ಪ್ರಕಟಣೆ ನಿನಗೆ ಯಾರ ಹತ್ರ ಅಂದ ಬಂದಿಲ್ಲ, ಮನುಷ್ಯರಿಂದ ಬಂದಿದ್ದಲ್ಲ, ದೇವ್ರ ಹತ್ರ ಅಂದ ಬಂದಿ. ಚೆನ್ನಾಗಿ ಯೋಚನೆ ಮಾಡಿ. ದೇವರು ಇದನ್ನೇ ಎಷ್ಟೋ ಜನ ಹೇಳಿರ್ತಾರೆ ಮನುಷ್ಯನ, ನೀವೇ ಕ್ರಿಸ್ತ ಯೇಸು, ನೀವೇ ಮೆಸ್ಸಿಯಾ ಅಂತ. ಯೋಹಾನನು ಸಹ ಹೇಳಿರ್ತಾರೆ ಏನಂತ, ನೀವು ಇವರೇ ಮೆಸ್ಸಿಯಾ ಅಂತ. ಆದರೆ ಪೇತ್ರನು ಹೇಳುವಾಗ ದೇವರಿಗೆ ಯಾಕಷ್ಟು, ಯೇಸು ಕ್ರಿಸ್ತಗೆ ಯಾಕಷ್ಟು ಸಂತೋಷ ಆಯಿತು? ದೇವರಿಗೆ ನೀವೇನು ಹೇಳ್ತಾ ಇದ್ರೆ ಅನ್ನೋದು ಮುಖ್ಯ ಇಲ್ಲ, ಯಾರ ಹತ್ರ ಅಂತ ಬರ್ತಾ ಇದೆ ಅನ್ನೋದು ಮುಖ್ಯ. ಆಮೇನ್. ಸೋರ್ಸ್ ಮುಖ್ಯ. ಯಾಕಂದರೆ ಲೂಕ 12ನೇ ಅಧ್ಯಾಯದಲ್ಲೂ ಇದನ್ನೇ ಮಾತಾಡ್ತಾರೆ. 11 ಏನಂತ ಮಾತಾಡ್ತಾರೆ ಅಂದರೆ, ಲೂಕ 11ರಲ್ಲಿ ಏನಂತ ಮಾತಾಡ್ತಾರೆ ಅಂದರೆ, ನಮ್ಮ ಒಳಗಡೆ ಇರುವಂಥ ಡಾರ್ಕ್ನೆಸ್ ಅಥವಾ ಬೆಳಕನ್ನು ನೋಡ್ಬೇಕಂತೆ. ಕತ್ತಲೆ ಇದೆಯಾ, ಬೆಳಕಿದೆಯಾ, ನಿಮಗೆ ಸೋರ್ಸ್ ಏನು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸೋರ್ಸ್ ಅಂದರೆ ಎಲ್ಲಿಂದ ಬರ್ತಾ ಇದೆಯಾ ಜ್ಞಾನ? ದೇವರ ಹತ್ರದಿಂದ ಬರ್ತಾ ಇದೆಯಾ ಅಥವಾ ಬರೀ ಬೈಬಲಿಂದ, ಮನುಷ್ಯರಿಂದ ಬರ್ತಾ ಇದೆಯಾ? ಪವಿತ್ರಾತ್ಮರಿಂದ ಬರುವಂಥ ಜ್ಞಾನವು ಮನುಷ್ಯರನ್ನು, ನಿಮ್ಮನ್ನು
ಬೆಳೆಸುವುದಕ್ಕೂ, ದೇವರ ಭಯದಲ್ಲಿ ಬೆಳೆಸುವುದಕ್ಕೂ, ಅವರ ಜ್ಞಾನದಲ್ಲಿ ಹೆಚ್ಚು ಮಾಡಿಸೋದಕ್ಕೂ, ಅವರ ಮೇಲೆ ಪ್ರೀತಿ ಹೆಚ್ಚು ಮಾಡಿಸೋದಕ್ಕೂ ಇರುತ್ತೆ. ಆಮೇನ್. ಪವಿತ್ರಾತ್ಮರ ಕೆಲಸ ನಿಮ್ಮನ್ನು ಏನು ಮಾಡೋದಲ್ಲ, ನಿಮ್ಮನ್ನು ಕುಟ್ರಪಡ್ತಿರ್ದಿಲ್ಲ. ಪವಿತ್ರಾತ್ಮರ ಕೆಲಸ ಕುಟ್ರ ಅಂದರೆ ಏನು, ಗಿಲ್ಟ್ ಮಾಡಿಸೋದಲ್ಲ. ಪವಿತ್ರಾತ್ಮರ ಕೆಲಸ ಉಣರ್ತವ್ರದ ಪರಿಸುತ್ತಾವಿನ ಮೇಲೆ. ಉಣರ್ತದಲ್ಲಂದರೆ ನಿಮ್ಮನ್ನು ಅಂದರೆ ಅಲ್ಲ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದು. ನಿನ್ನ ಪಾಪವನ್ನು ಏನು ಮಾಡ್ತಾ ಇದ್ದಾರೆ, ನಿಮ್ಮನ್ನು ತಿಳಿಸ್ತಾ ಇದ್ದಾರೆ. ಏನು ತಿಳಿಯಪಡಿಸುವುದಕ್ಕೂ ನಿಮ್ಮನ್ನು ಚುಚ್ಚುವುದಕ್ಕೂ ವ್ಯತ್ಯಾಸ ಇದೆ, ತುಂಬ ವ್ಯತ್ಯಾಸ ಇದೆ. ಅರ್ಥ ಮಾಡ್ಕೊಂಡು ಪಿಶಾಚ ಕೆಲಸ ನಿಮ್ಮನ್ನು ಚುಚ್ಚುವುದು ಏನಂತ, ನಿನ್ನ ಜೀವನವೇ ಸರಿ ಇಲ್ಲ, ನೀನು ಏನಕ್ಕೂ ಉಪಯೋಗ ಆಗಲ್ಲ ಅನ್ನೋದು ಪಿಶಾಚಿ. ಪವಿತ್ರಾತ್ಮ ಏನು ಹೇಳ್ತಾರೆ, ನಾನು ಈ ಜಾಗದಲ್ಲಿ ನೀನು ತಪ್ಪು ಮಾಡಿದೆ, ಪರ್ಟಿಕ್ಯುಲರ್ ಆಗಿರುತ್ತೆ, ಆ ಜಾಗದಲ್ಲಿ ನೀನು ತಪ್ಪು ಮಾಡಿದೆ, ಅಲ್ಲಿ ನೀನು ಸರಿಯಾದ ಮನುಷ್ಯನಾಗಿರಲಿಲ್ಲ. ನಿಮ್ಮ ಕನ್ವಿಕ್ಷನ್ ಅಂದರೆ ನಿಮ್ಮನ್ನು ದೇವರು ನಿಮ್ಮ ಜೊತೆಯಲ್ಲಿ ಮಾತನಾಡುವುದು ಅಥವಾ ನಿಮ್ಮ ತಪ್ಪುಗಳನ್ನು ತಿಳಿಯಪಡಿಸುವುದು ಆ ಸಿಚುವೇಶನ್ಗಿದೆಯಾ ಅಥವಾ ಜನರಲಾಗಿ ನಿಮ್ಮ ಜೀವನವಾಗಿದೆಯಾ ಅಂತ ಯೋಚನೆ ಮಾಡಿ. ಯಾವಾಗಲೂ ಪಿಶಾಚ್ ಏನು ಮಾಡ್ತಾನೆ, ನೀನು ಏನಕ್ಕೂ ಉಪಯೋಗ ಇಲ್ದೇವ್, ನೀನು ಸರಿಯಾದ ತಂದೆ ಅಲ್ಲ, ತಾಯಿ ಅಲ್ಲ, ಗಂಡ ಅಲ್ಲ ಅಂತ ಹೇಳೋದು ಯಾರ ಕೆಲಸ? ಪಿಶಾಚ ಕೆಲಸ. ದೇವರು ಏನು ಹೇಳ್ತಾರೆ, ನೀನು ಸರಿಯಾದ ಗಂಡನಾಗಿದ್ದೇ ಇರ್ಬೋದಲ್ಲ, ಈ ಜಾಗದಲ್ಲಿ ಯಾಕೆ ಕೋಪ ಪಟ್ಟೆ ಅಂತ ಪರ್ಟಿಕ್ಯುಲರ್ ಆಗಿರುತ್ತೆ. ಪವಿತ್ರಾತ್ಮ ಮಾತಾಡೋದು ಯಾವಾಗಲೂ ಪರ್ಟಿಕ್ಯುಲರ್ ಆಗಿರುತ್ತೆ, ಜನರಲ್ ಆಗಿರಲ್ಲ. ಪಿಶಾಚ ಕೆಲಸ ಏನು, ಜನರಲ್ ಆಗಿ ನೀನು ಪಾಪಿನೇ, ನೀನು ಇದಕ್ಕೆ ಮೇಲೆ ಬರೋದೇ ಇಲ್ಲ ಅಂತ ಹೇಳೋದು ಯಾರ ಕೆಲಸ? ಪಿಶಾಚ ಕೆಲಸ. ಎರಡಕ್ಕೂ ಯಾವಾಗಲೂ ವ್ಯತ್ಯಾಸ ಇದೆ. ಅದಕ್ಕೆ ದೇವರ ವಾಕ್ಯ ಅದೇ ಹೇಳಿದ್ನಲ್ಲ, ನಿಮ್ಗೆ ಡಿಸೆಪ್ಷನ್ ಬೇರೆ ರೀತಿ. ಡಿಸೆಪ್ಷನ್ ಅಂದರೆ ನಿಮ್ಮನ್ನು ಏಮಾರಿಸೋದು ಇಷ್ಟು ಸುಲಭ ಅಂದರೆ 95% ದೇವ್ರ ವಾಕ್ಯ ಇರುತ್ತೆ, 5% ಏನು ಮಾಡಿಬಿಡ್ತಾರೆ, ಇದು ನಿಮಗೆ ಆದ ವಾಕ್ಯ ನೋಡ್ದ, ನೀನು ಬರಲ್ಲ, ನೀನು ತುಂಬ ಮುಖ್ಯ. ಡಿಫ್ರೆನ್ಸ್ ತುಂಬ ಮುಖ್ಯ. ಪಿಶಾಚಿಂದ ಬರ್ತಾ ಇದೆ, ದೇವರಿಂದ ಬರ್ತಾ ಇದೆ ಅಂತ. ದೇವ್ರ ವಾಕ್ಯನೇ ಪಿಶಾಚಿನ. ದೇವರ ಆದಾಮ್ಯವಳ ಹತ್ರ ಯಾರ ವಾಕ್ಯ ಉಪಯೋಗಿಸ್ತಾನೆ? ದೇವರ ವಾಕ್ಯವನ್ನೇ. ಸುಳ್ಳು ದೀರ್ಘದರ್ಶಿ ನೋಡಿ, ನೀವು ಎಲ್ಲಿ ಸಾಮ್ಯಲ್, ಫಸ್ಟ್ ಸಾಮ್ಯಲ್, ಸೆಕೆಂಡ್ ಸಾಮ್ಯಲ್ ಓದಬೇಕಾದ್ರೂ ಅಲ್ಲೇನು ಹೇಳ್ತಾರೆ ಅಂದರೆ, 400 ಪ್ರವಾದಿಗಳು, ದೇವರ ಪ್ರವಾದಿಗಳೇ 400 ಪ್ರವಾದಿಗಳು ಸುಳ್ಳು ಹೇಳ್ತಾರೆ, ಒಂದೇ ಒಂದು ಮನುಷ್ಯ ನಿಜ ಹೇಳ್ತಾರೆ, ಒಂದೇ ಒಂದು ಪ್ರವಾದಿ. ಯಾಕೆ ಆ ರೀತಿ ಇದೆ? ಸೋರ್ಸ್. ನಾವು ದೇವರ ಪ್ರವಾದಿಗಳಾಗಿ ಇದ್ರೂ, ದೇವರ ಬಗ್ಗೆನೇ ಮಾತಾಡ್ತೇವೆ ಅನ್ನಿಸ್ಕೊಂಡ್ರೂ ಸಹ ನಮ್ಮನ್ನು ಏಮಾರಿಸ್ಬಿಡುತ್ತೆ. ಯಾವುದು? ಪಿಶಾಚಿ. ಅದಕ್ಕೆ ದೇವರ ವಾಕ್ಯದಲ್ಲಿ ನೆಲೆಯಾಗಿರಬೇಕು, ಆದರೆ ಆತ್ಮದಲ್ಲಿ ಸೇರಿಸ್ಕೊಂಡು ನೆಲೆಯಾಗಿರಬೇಕು. ಆಮೇನ್. ಎರಡು ಮುಖ್ಯ. ಏನು ಎರಡು ಮುಖ್ಯ? ದೇವರ ವಾಕ್ಯವೂ ಮುಖ್ಯ, ಆತ್ಮದಿಂದ ಅದನ್ನು ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಬರೀ ವಾಕ್ಯವನ್ನು ಓದಿದ್ರೆ ಏನಾಗಲ್ಲ, ಉಪಯೋಗಕ್ಕಿಲ್ಲ. 11 ಹೀಬ್ರೂಸ್ 11 ಓದ್ತಾ ಇದ್ವಲ್ಲ, ಕಂಟಿನ್ಯೂ ಮಾಡಿ, ಇವತ್ತು ಇದು ಮುಗಿಸೋಣ ಅಷ್ಟೇ. ಎಲ್ಲಿಂದ ಓದ್ತಾ ಇದ್ವಿ? ಹೀಬ್ರೂಸ್ 12 ಓದ್ತಿದ್ವಲ್ಲ, 15ರಿಂದನೋ 16ರಿಂದ ಓದ್ತಿದ್ವಲ್ಲ, 15. ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ, ಪರಿಶುದ್ಧತೆ ಇಲ್ಲದೆ ಯಾರು ಕರ್ತರನ್ನು ಕಾಣುವುದಿಲ್ಲ. ಪರಿಶುದ್ಧತೆ ಇಲ್ಲದೆ ಯಾರು ಕರ್ತರನ್ನು ಕಾಣೋದಿಲ್ಲ. ಕಂಟಿನ್ಯೂ ಮಾಡಿ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ, ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸವನಂತ ಪ್ರಾಪಂಚಿಕನಾಗಲಿ ನಿಮ್ಮನ್ನು ಇರದಂತೆ ಜಾಗೃತೆಯಿಂದ ನೋಡಿಕೊಳ್ಳಿರಿ. ಕಿವಿಯನ್ನು ತುಂಬ ಹುಷಾರಾಗಿಟ್ಬೇಕು ಸಭೆಯಲ್ಲಿ. ನಿಮ್ಮ ಕಿವಿಗಳು, ನಿಮ್ಮ ಮಾತು ತುಂಬ ಹುಷಾರಾಗಿರ್ಬೇಕು ಸಭೆ ಒಳಗಡೆ. ಪ್ರತಿಯೊಬ್ಬರನ್ನು ಬೆಳೆಸುವ ರೀತಿಯಲ್ಲಿ ಇರಬೇಕು, ಒಬ್ಬರನ್ನು ಕೆಳಗಡೆ ಬೀಳಿಸುವ ರೀತಿಯಲ್ಲಿ ಇರಬಾರ್ದು. ಆಮೇನ್. ನಿಮ್ಮನ್ನು ದೇವರಲ್ಲಿ ಬೆಳೆಸ್ತಾ ಇದೆಯಾ ಅಥವಾ ಕೆಳಗಡೆ ಬೀಳಿಸ್ತಾ ಇದೆಯಾ? ಅದಕ್ಕೆ ದೇವರ ಮಾತು ಪ್ರವಾದನೆ ಕೇಳಬೇಕಂದ್ರೆ ನನ್ನ ಬಾಯಿ ಸುಮ್ಮನೆ ಇರಬೇಕು. ನಾನು ಪಾಟು ಬಂದು ಅಲ್ಲಿ ನಡೆಯೋದು, ಇಲ್ಲಿ ನಡೆಯೋದು, ಇಲ್ಲಿ ನಡೆಯೋದು, ಅಲ್ಲಿ ನಡೆಯೋದು ಹೇಳ್ತಾ ಇದ್ರೆ ಏನಾಗುತ್ತೆ? ಪ್ರವಾದನೆ ಇರಲ್ಲ ಸಭೆಯಲ್ಲಿ. ಯಾಕೆ ದೇವರು ಕೊಟ್ಟಿರುವಂಥ ಮಾತಿಗೆ ನನಗೆ ಮರ್ಯಾದೆ ಇಲ್ಲ ಅಂದರೆ, ದೇವ್ರು ಕೊಡುವಂಥ ಮಾತಿಗೂ ಮರ್ಯಾದೆ ಇರಲ್ಲ. ಇಫ್ ಐ ಡೋಂಟ್ ಗಿವ್ ರೆಸ್ಪೆಕ್ಟ್ ವಾಟ್ ಗಾಡ್ ಹಸ್ ಆಲ್ರೆಡಿ ಸ್ಪೋಕನ್, ಐ ವೋಂಟ್ ರೆಸ್ಪೆಕ್ಟ್ ವಾಟ್ ಗಾಡ್ ಇಸ್ ಸ್ಪೀಕಿಂಗ್ ನೌ. ಇವಾಗ ದೇವರು ಮಾತನಾಡುವುದಕ್ಕೆ ದೇವ್ರು ಮಾತನಾಡಿಯೋದನ್ನು ನಾನು ಮರ್ಯಾದೆ ಕೊಟ್ಟಿಲ್ಲ ಅಂದರೆ, ಇವಾಗ ಮಾತಾಡೋದಕ್ಕೂ ಮರ್ಯಾದೆ ಕೊಡಲ್ಲ. ಅದಕ್ಕೆ ಪ್ರವಾದನೆ ಇಲ್ಲ ನಮ್ಮ ಸಭೆಗಳು. ಎಷ್ಟೋ ಸಭೆಗಳು ಪ್ರವಾದನೆ ಇಲ್ಲದೆ ಇರೋ ಕಾರಣ ಏನು? ಕೊಟ್ಟಿರುವಂಥ ಮಾತನ್ನು ಕೀಳ್ಪಡೀತಾ ಇಲ್ಲ. ಕಾರಣ ಯಾರು? ನಾವೇ ಕಾರಣ, ವಿಶ್ವಾಸಿಗಳೇ ಕಾರಣ, ಬೇರೆ ಯಾರೂ ಅಲ್ಲ. ನಿಮ್ಮನ್ನು ಕೆಳಗಡೆ ತಳ್ಳಬೇಕು ಅನ್ನೋದು ನನ್ನ ಕೆಲಸ ಅಲ್ಲ, ಮೇಲೆ ಎತ್ತಿ ನಾವು ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ನಮ್ಮ ತಪ್ಪನ್ನು ಏನು ಮಾಡಬೇಕು? ನಮ್ಮ ಹೃದಯಗಳನ್ನು ನಾವು ಕಾಪಾಡಿಕೊಳ್ಬೇಕು. ಎಷ್ಟೋ ಸತಿ ಏನು ಮಾಡ್ತೀವಿ ಅಂದರೆ, ನಾವು ದೇವರಲ್ಲಿ ಬೀಳದೇ ಇರೋದಕ್ಕೆ ಮೇಲೆ ಹೇಳ್ಬಿಡ್ತೀವಿ. ಏನಂತ? ಸೇವಕರು ಮಾಡ್ತಾಯಿಲ್ಲ ಅವ್ರ ಕೆಲಸ. ನೋಡ್ದಾ, ಈ ಸೇವಕರು ನಮ್ಗೆ ಆತ್ಮದಲ್ಲಿ ಬೆಳೆಸ್ತಾನೆ ಇಲ್ಲ. 6 ದಿವಸ ನೀವೇನು ಮಾಡ್ತಾ ಇದ್ದೀರಾ?
6 ದಿವಸ ದೇವರಲ್ಲಿ ನಡೆಸಿದ್ರೆ 7ನೇ ದಿವಸ ನೀವು ಬಂದು ಪ್ರಸಂಗ ಮಾಡ್ಬೋದು. ದೊಡ್ಡ ವಿಷಯ ಏನಲ್ಲ. ಪ್ರಸಂಗ ಯಾರು ಬೇಕಾದರೂ ಮಾಡ್ಬೋದು. ಪ್ರಸಂಗ ಆದಮೇಲೆ ಕೆಲವು ವಿಷಯಗಳಿದೆಯಲ್ಲ, ಅದಕ್ಕೋಸ್ಕರ ದೇವ್ರ ಸೇವಕರು ಅಂತ ಇಟ್ಟಿದ್ದಾರೆ. ಪ್ರಸಂಗ ಯಾರು ಬೇಕಾದ್ರೂ ಸುಲಭ ಮಾಡಿಬಿಡ್ಬೋದು. ನಾನು ದೊಡ್ಡದಲ್ಲ ಪ್ರಸಂಗ ಮಾಡೋದು. ಪ್ರಸಂಗ ಮಾಡಿಬಿಟ್ಟು ನಾವೇನು ಮಾಡ್ಬೇಕು, ನಾಳೆ ನಾನು ಹೋಗಿ ಪ್ರಾರ್ಥನೆ ಮಾಡಿದ್ರೇ ನನಗೇನಾಗತ್ತೆ, ನಾನು ಬೀಳದೇ ಇರ್ತೀನಿ. ಇವತ್ತು ನಾನು ಮಾತಾಡೋದೆಲ್ಲ ಏನು ಮಾಡ್ತಾನೆ ಪಿಶಾಚಿ, ನಾಳೆ ಬಂದು ನನ್ನನ್ನು ಬೀಳ್ಸೋಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಪ್ರಸಂಗಕ್ಕಿಂತ ಹೆಚ್ಚಾದ ವಿಷಯಗಳಿದೆ, ಅದಕ್ಕೋಸ್ಕರ ಸೇವಕರು ಅಂತ ಇಟ್ಟಿದ್ದಾರೆ. ಆಮೇಲೆ ಸೇವಕರನ್ನು ನೀವು ಜಡ್ಜ್ ಮಾಡೋದು ನಿಮ್ಮ ಕೆಲಸ ಅಲ್ಲ. ನಿಮಗಿಷ್ಟ ಆಗ್ತಿಲ್ವಾ, ಆ ಸೇವಕನಿಂದ ನನಗೇನು ಬರ್ತಾಯಿಲ್ಲ, ಆತ್ಮದಲ್ಲಿ ಬರ್ತಾ ಇಲ್ಲೋ, ಹೋಗಿ ದೇವ್ರ ಜೊತೆ ಮಾತಾಡಬೇಕು, ಅವ್ರ ಜೊತೆ ಮಾತಾಡಬೇಕು. ದೇವರೇ ಅಥವಾ ಸೇವಕರೇ ಈ ರೀತಿ ತಪ್ಪಾಗಿದೆ ಅಂತ ಮಾತಾಡಬೇಕು. ಅವರ ನ್ಯಾಯ ತೀರಿಸೋದು ಯಾರ ಕೆಲಸ? ಬೇರೆ ಸೇವಕರ ಕೆಲಸ, ನಿಮ್ಮ ಕೆಲಸ ಅಲ್ಲ. ಸೇವಕರು ನ್ಯಾಯ ತೀರ್ಪು ಕೊಡಬಹುದು, ನೀವಲ್ಲ. ಆಮೇನ್. ದೇವ್ರ ವಾಕ್ಯದಲ್ಲಿ. ಆದರೆ ನಿಮಗೊಂದು ಜಾಗದಲ್ಲಿ ವಾಕ್ಯ ಸಿಗ್ತಾ ಇಲ್ಲ ಅಂದರೆ ಓಡಬೇಕು ಆ ಜಾಗದಿಂದ. ಯಾಕಂದರೆ ನಿಮ್ಮ ಆತ್ಮವನ್ನು ಗಲೀಜು ಮಾಡ್ತಾ ಇರೋದು ಯಾವುದು? ದೇವರ ಮಾತಲ್ಲ, ಮನುಷ್ಯರ ಮಾತುಗಳು. ಒಂದು ಜಾಗದಲ್ಲಿ ನಾನು ಬೆಳೀತಾ ಇಲ್ಲ ಅಂದರೆ ಓಡಬೇಕು ಆ ಜಾಗದಿಂದ. ಯಾವಾಗಲೂ ಓಡೋದನ್ನು ಕಲಿಯಿರಿ. ಎಷ್ಟೋ ಜಾಗದಲ್ಲಿ ಯೋಸೇಫನ್ನು ಓಡಿದ ರೀತಿಯಲ್ಲಿ ಓಡಬೇಕು ನಾವು. ಇದೇ ಇವಾಗ 12ರಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕಾದ್ರೆ ಏನಿದೆ ಅಂದರೆ, ಏಸಾನ್ ರೀತಿಯಲ್ಲಿ ಮಾಡಬೇಡಿ ಅಂತಿದೆ. ಸ್ವಲ್ಪ ಒಂದು ಇಂಪಾರ್ಟೆಂಟ್ ಆದ ಟಾಪಿಕ್ ಇದೆ ಕೆಳಗಡೆ, ಅದನ್ನು ಮಾತ್ರ ಮುಗಿಸ್ಬಿಟ್ರೆ ನಾನು ಮುಗಿಸ್ಬಿಡ್ತೀನಿ. 18ರಿಂದ 17 ಹಂಗೆ ಕಂಟಿನ್ಯೂ ಮಾಡಿ. 17ರಿಂದ ಅನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರೂ ನಡೆಯದನ್ನು ಇಲ್ಲದೆ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ಬಲ್ಲಿರಿ. ಕಂಟಿನ್ಯೂ ಮಾಡಿ. ನೀವು ಮುಟ್ಟುವುದಕ್ಕೆ ಸಾಧ್ಯವಾದಂಥ ಮತ್ತು ಬೆಂಕಿ ಹತ್ತಿಸಿದಂಥ ಬೆಟ್ಟಕ್ಕೂ ಮೋಡದ ಮೊಬ್ಬಿಗೂ ಕತ್ತಲೆಗೂ 21 ಓದಿ. 21. ಯಾಕೆಂದರೆ ಒಂದು ಮೃಗ ಮಾತ್ರ ಬೆಟ್ಟಕ್ಕೆ ಮುಟ್ಟಿದರೆ ಅದನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ವಿಧಿಯನ್ನು ತಾಳಲಾರದೆ ಇದ್ದರು. ಇದಲ್ಲದೆ ಅಲ್ಲಿ ತೋರಿದ್ದು ಅಷ್ಟು ಭಯಂಕರವಾಗಿದ್ದರಿಂದ ಮೋಶೆಯು ನನಗೆ ಬಹು ಭಯವಾಗುತ್ತದೆ, ನಡುಗುತ್ತೇನೆ ಎಂದು ಹೇಳಿದನು. ಒಂದು ನಿಮಿಷ, ಇಲ್ಲಿ ಒಂದೇ ಒಂದು ವಿಷಯವನ್ನು ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಏನಂದರೆ, ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬರ್ತಾ ಇದ್ದಾರೆ. ಯಾರು? ದೇವರು ಇಳಿದು ಬರ್ತಾ ಇದ್ದಾರೆ. ಮೊದಲನೇ ಸಾರಿ ದೇವರು ಇಳಿದು ಬರ್ತಾ ಇದ್ದಾರೆ. ಯಾವ ರೀತಿ? ಕಪ್ಪು ಮೋಡಗಳ ನಡುವೆ ಥಂಡರ್ ಆ್ಯಂಡ್ ಲೈಟಿಂಗಲ್ಲಿ ಇಳಿದು ಬರ್ತಾ ಇದ್ದಾರೆ. ಅಲ್ಲಿ ದೇವರು ಏನು ಹೇಳಿರ್ತಾರೆ ಅಂತ, ಬೆಟ್ಟದ ಹತ್ರ ಯಾರು ಬರಬೇಡಿ ಅಂತಾರೆ. ಯಾಕೆ? ಆ ಬೆಟ್ಟವನ್ನು ಒಂದು ಅನಿಮಲ್ ಮುಟ್ಟಿದ್ರು ಸಹ ಏನು ಮಾಡಿ ಅದನ್ನು ಸಾಯಿಸಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಏನಕ್ಕೆ ಮಾತಾಡ್ತಾ ಇದ್ದಾರೆ? ಆ ಜನರು ಏನು ಮಾಡ್ತಾರೆ ಅಂದರೆ ಭಯಪಟ್ಟು ಓಡ್ತಾರೆ. ಮೋಸಸ್ ಏನು ಹೇಳ್ತಾರೆ? ಭಯದಿಂದ ನಡುಗ್ತಾ ಇದ್ದಾರಂತೆ. ಮೋಸೆ ಇಷ್ಟಕ್ಕೂ ದೇವರ ಜೊತೆ ಅಷ್ಟು ಹತ್ರ ಇದ್ದಂಥ ಮನುಷ್ಯ, ದೇವರನ್ನು ಅನುದಿನ ನೋಡಿದಂಥ ಮನುಷ್ಯ, ಮಾತಾಡಿದಂಥ ಮನುಷ್ಯ, ಅವ್ರೇನು ಮಾಡ್ತಾ ಇದ್ದಾರೆ? ಆ ಥಂಡರ್ ಲೈಟಿಂಗ್ನ ನೋಡಿ ಭಯ ಪಡ್ತಾ ಇದ್ದಾರೆ ಮನಸ್ಸಿನಲ್ಲಿ ಸೀನಾಯಿ ಬೆಟ್ಟದ ಮೇಲೆ. ಆ ಜನರು ಅವಾಗ ಅದಾದ್ಮೇಲೆ ಏನಾಗುತ್ತೆ? ಮೋಸಸ್ನ ಮೇಲೆ ಕರೀತಾ ಇದ್ದಾರೆ. ಯಾರು? ದೇವರು. ಎಕ್ಸಡಸ್ 34ಅಲ್ಲಿ 34-35 ಇದು 33-34 ಮೋಸಸ್ ಮೇಲೆ ಹೋಗಿ ಕೆಳಗಡೆ ಇಳಿದು ಬರೋ ಅವ್ರ ಮುಖದಲ್ಲಿ ಏನಿತ್ತು? ಆ ಪ್ರಕಾಶ. ಆ ಪ್ರಕಾಶವನ್ನು ಮರೆ ಮಾಡೋದಕ್ಕೆ ಏನು ಮಾಡಿದ್ರು? ಮುಸುಕು ಹಾಕಿದ್ರು. ಅಲ್ಲೇನು ಹೇಳ್ತಾ ಇದ್ದಾರೆ? ಮರೆ ಮಾಡಿದವರಿಗೆ ಅಷ್ಟು ಒಂದು ನ್ಯಾಯ ತೀರ್ಪು ದೇವರು ಕೊಟ್ಟಿದ್ರೆ, ಇವಾಗ ನಾವು ಸಿಯೋನ್ ಮಲೆಯಲ್ಲಿದ್ದೀವಿ, ಮೌಂಟ್ ಜಿಯಾನಲ್ಲಿದ್ದೀವಿ. ಸಿಯೋನ್ ಮಲೆ ಅಂದರೆ ಅದೇನಕ್ಕಷ್ಟು ಮುಖ್ಯ ಅಂದರೆ, ಸಿಯೋನ್ ಮಲೆಯಲ್ಲಿ ಏನಾಗಿತ್ತು? ದಾವಿದನಿದ್ದಿದ್ದು ಮತ್ತು ಚರ್ಚ್ ಸಭೆಯನ್ನು ಸಾಲಮೋನ್ ಕಟ್ಟಿದಲ್ಲಿ ಸಿಯೋನ್ ಬೆಟ್ಟದ ಮೇಲೆ. ಸಿಯೋನ್ ಬೆಟ್ಟದಲ್ಲಿ ಸಭೆಯನ್ನು ಕಟ್ತಾ ಇದ್ದಾರೆ. ಇವಾಗ ನಾವೆಲ್ಲಿ ನಿಂತ್ಕೊಂಡಿದ್ವಿ? ಸಿಯೋನ್ ಬೆಟ್ಟದಲ್ಲಿ. Hebrews 100 ಮನೇಲಿ ಹೋಗೋದು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಸಿಯೋನ್ ಬೆಟ್ಟದಲ್ಲಿ ನಿಲ್ಲಿದ್ದೀವಿ. ಯಾರು? ಅದು ಓದಿ ಅದು ವಾಕ್ಯ ಮಾತ್ರ 24 ಅನ್ಕೊಳ್ತೀನಿ. ಒಂದು ನಿಮಿಷ. 22ರಿಂದ 22. ಆದರೆ ನೀವು ಚಿಯೋನ್ ಪರ್ವತಕ್ಕೂ ಜೀವಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸವ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೂ ನ್ಯಾಯಪತಿಯಾಗಿರುವ ದೇವರ ಬಳಿಗೆ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೆಲನ ರಕ್ತಕ್ಕಿಂತ ಹಿತಕರವಾಗಿ ಮಾತನಾಡುವ ಪ್ರೋಕ್ಷಕನ ರಕ್ಷದ ಬಳಿಗೆ ಬಂದಿದ್ದೀರಿ. 25 ಒಂದು ನಿಮಿಷ. ಮಾತಾಡುತ್ತಿರುವ ಆತನ ಮಾತನ್ನು ಕೇಳಲೆಂದು ಹೇಳಬಾರದು. ಭೂಮಿ ಮೇಲೆ ದೈವೋಕ್ತಿಗಳನ್ನು ಆಡಿದವನಿಗೆ ಕಿವಿಗೊಡ ಮನಸ್ಸಿಲ್ಲದೆ ಇದ್ದ ಇಸ್ರಾಯೇಲರು ದಂಡನೆಗೆ ತಪ್ಪಿಸಿಕೊಳ್ಳದೇ ಇದ್ದರೆ, ಪರಲೋಕದಿಂದ ಮಾತನಾಡುವವನಿಗೆ ನಾವು ಕಿವಿಗೊಡ ಮನಸ್ಸಿಲ್ಲದೆ ತೊಲಗಿದರೆ ಹೇಗೆ ತಪ್ಪಿಸಿಕೊಂಡವು? ಆಮೇನ್.
ಸೀನಾಯಿ ಬೆಟ್ಟದ ಮೇಲೆ ದೇವರು ಇಳಿದು ಬಂದು ಮಾತನಾಡಿದಾಗ ಇವ್ರಿಗೆ ಮಾತನಾಡೋದನ್ನು ಕೇಳಿಸ್ಕೊಳ್ಳೋದಕ್ಕೆ ಆಸೆ ಇಲ್ಲ, ಭಯಪಟ್ಟು ಓಡೋಗ್ತಾರೆ. ಯಾರು? ಇಸ್ರೇಲ್ ಜನರು. ಇವಾಗ ಯೇಸು ಕ್ರಿಸ್ತನ ಮೂಲಕ ನಾವು ಸಿಯೋನ್ ಬೆಟ್ಟದ ಮೇಲೆ ಇದ್ದೀವಿ. ಆಮೇನ್. ಸಿಯೋನ್ ಬೆಟ್ಟದ ಮೇಲೆ ಯಾರ ನಡುವೆ ಇದ್ದೀವಿ ಅಂತ ನೀವು ಮನೇಲಿ ಹೋಗಿ ನೋಡಿ. ಅಲ್ಲಿ ಇಷ್ಟು ಜನರ ಮುಂದೆದಲ್ಲಿ ಜಡ್ಜ್ ಆಗಿ ದೇವ್ರು ನ್ಯಾಯಸ್ಥಾಪಕರಾಗಿ ದೇವ್ರು ಕೂತ್ಕೊಂಡಿದ್ದಾರೆ ಅಂತಿದೆ. ಅವ್ರೇನು ಹೇಳ್ತಾ ಇದೆ 25ನೇ ವಾಕ್ಯದಲ್ಲಿ ಅಂದರೆ, ದೇವರು ಮನುಷ್ಯರಾಗಿ ಕೆಳಗಡೆ ಇಳಿದು ಬಂದಾಗಲೂ ಸಹ ಅಥವಾ ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬಂದಾಗಲೂ ಸಹ ಅವರ ಮಾತುಗಳನ್ನು ಕೇಳದೇ ಇರುವವರಿಗೆ ಅಷ್ಟು ನ್ಯಾಯ ತೀರ್ಪು ಕೊಟ್ಟಿದ್ದರೆ, ಇವತ್ತು ದೇವರ ಮಾತಿನ ರಹಸ್ಯವನ್ನು ಪ್ರಕಟಣೆಯನ್ನು ನಮಗೆ ತಿಳಿಸಿಕೊಟ್ಟಿರುವಂಥ ದೇವರ ಸಮೂಹದಲ್ಲಿ, ಆ ಮಹಿಮೆಯ ಸಮೂಹದಲ್ಲಿ ನಿಂತ್ಕೊಂಡಿರುವಂಥ ನಾವು ಎಲ್ಲಿ ನಿಂತ್ಕೊಂಡಿದ್ವಿ? ಸೀನಾಯಿ ಬೆಟ್ಟದ. ಯಾಕಂದರೆ ಸೀನಾಯಿ ಬೆಟ್ಟದಲ್ಲಿ ದೇವರ ಮಹಿಮೆ ಇತ್ತು. ಮೌಂಟ್ ಸಿಯೋನ್ ಮಲೆಯಲ್ಲಿ ಏನಿತ್ತು? ದೇವರ ಮಹಿಮೆ ಎಲ್ಲಿತ್ತು? ದೇವರ ಆಲಯದಲ್ಲಿತ್ತು. ಇವಾಗ ಯಾರು ದೇವರ ಆಲಯವಾಗಿದ್ದೀವಿ? ನಾವು ಎಲ್ಲಿ ನಿಂತ್ಕೊಂಡಿದ್ದೀವಿ? ಸಿಯೋನ್ ಬೆಟ್ಟದಲ್ಲಿ ದೇವರ ಆಲಯವಾಗಿ ನಿಂತ್ಕೊಂಡಿದ್ದೀವಿ. ನಮಗೂ ದೇವರಿಗೂ ನಡುವೆ ಏನಿಲ್ಲ? ಏನಿಲ್ಲ, ಒಂದು ಕಟ್ಟೆನಿಲ್ಲ. ಯೇಸು ಕ್ರಿಸ್ತುವಿನ ಮೂಲಕ ನಮಗೂ ದೇವರ ನಡುವೆ ಯಾರಿದ್ದಾರೆ? ಯೇಸು ಕ್ರಿಸ್ತುವಿನ ಮೂಲಕ ನಾವು ಎಲ್ಲಿ ನಿಂತ್ಕೊಂಡಿದ್ದೀವಿ? ಸಿಯೋನ್ ಮಲೆಯ ಮೇಲೆ ನಿಂತ್ಕೊಂಡಿದ್ದೀವಿ. ಏನು ಹೇಳ್ತಾ ಇದ್ದಾರೆ ಅಂದರೆ, ಅವರಿಗೆ ಕ್ಷಮೆ ಇಲ್ಲದೆ ಅಷ್ಟು ದೇವರು ಕ್ರೂರವಾಗಿದ್ದಿದ್ರೆ ಅವ್ರು ಮಾಡಿದ ಪಾಪಕ್ಕೆ ನಮಗಿನ್ನೆಷ್ಟು ಕ್ರೂರವಾಗಿರಬೇಕು ಅಂತ ಯೋಚನೆ ಮಾಡಿ. ದೇವರ ವಾಕ್ಯ ಸುಲಭವಾಗಿ ಓದಿ. ಕೊನೆಯ ಮಾತನ್ನು ಓದಿ, ಲಾಸ್ಟ್ ವರ್ಡ್ಸ್ 12ರಲ್ಲಿ. ಅವರ ಧ್ವನಿಯು ಆ ಕಾಲದಲ್ಲಿ ಭೂಮಿಯನ್ನು ಕದಲಿಸಿತು. ಈಗಲಾದರೂ ಅವರು ಇನ್ನೊಂದು ಸಾರಿ ನಾನು ಭೂಮಿಯನ್ನು ಮಾತ್ರವಲ್ಲದೆ ಪರಲೋಕವನ್ನು ನಡುಗಿಸುವೆನೆಂದು ವಾಗ್ದಾನ ಮಾಡಿದ್ದಾರೆ. ಇನ್ನೊಂದೇ ಸಾರಿ ಎಂಬುದು ಮಾತನ್ನು ಯೋಚಿಸಿದರೆ ಕದಲಿಸಿರುವ ವಸ್ತುಗಳು ನಿರ್ಮಿತವಾದವುಗಳದ್ದರಿಂದ ತೆಗೆದು ಹಾಕಲ್ಪಡಬೇಕೆಂದು ಸ್ಪಷ್ಟವಾಗುತ್ತದೆ. ಆಗ ಕದಲಿಸದೇ ಇರುವ ವಸ್ತುಗಳು ಸ್ಥಿರವಾಗಿ ನಿಲ್ಲುವು. ಆದ ಕಾರಣ ಯಾರು ಕದಲಿಸಲಾರದ ರಾಜ್ಯವನ್ನು ಹೊಂದುವವರಾದ ನಾವು ಕೃತಜ್ಞತೆ ಉಳ್ಳವರಾಗಿದ್ದು ಅವರಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಯಾಕೆಂದರೆ ನಮ್ಮ ದೇವರು ದಯಮಾಡಿದ್ದಾರೆ. ಭಕ್ತಿಯಿಂದನೂ ಭಯದಿಂದ ಮಾಡಿರಿ. ಏನು? ಆರಾಧನೆಯನ್ನು. ಮತ್ತೆ ಆರಾಧನೆಯಿಂದ ಏನು? ನನ್ನ ಜೀವನ ಆರಾಧನೆ ಆಗಿರ್ಬೇಕು. ಆಮೇಲೆ ಇವಾಗ ಲಾಸ್ಟ್ ವರ್ಡ್ಸ್ ಓದಿ. ಯಾಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾರೆ. ತುಂಬಾ ಸುಲಭವಾಗಿ ತಗೊಳ್ತೀವಿ ದೇವ್ರನ್ನ, ಏನೋ ತಾನು ಅಂತ. ಅದಕ್ಕೆ 14ನಲ್ಲಿ ಏನು ಹೇಳ್ತಾ ಇದ್ದಾರೆ? ನಿಮ್ಮ ಪಾಪ ದೇವ್ರ ಹತ್ರ ದೂರ ಮಾಡದಂತೆ ನಿಮ್ಮನ್ನು ನೀವೇನು ಮಾಡಿ ಪರಿಶುದ್ಧಗೊಳಿಸ್ರಿ ಅಂತಾರೆ. ದಹಿಸುವ ಅಗ್ನಿಯಾಗಿದ್ದಾರೆ ಅಂದರೆ ಆವಾಗಲೇ ದೇವರು ಅಷ್ಟಿದ್ದರೆ ಎಲ್ಲವನ್ನು ಪ್ರಕಟಣೆ ಮಾಡಿದ ಮೇಲೆ ನಿಮ್ಮ ಮೇಲೆ ಎಷ್ಟು ದೇವರ ಕೋಪ ಇಳಿಬೇಕು ಅಂತ ಮಾತಾಡ್ತಾ ಇದ್ದಾರೆ. ಆಮೇನ್. ನಾವು ಇನ್ನು ಎಷ್ಟೋ ಪ್ರಕಟಣೆಯಲ್ಲಿ ಇದ್ದೀವಿ, ಆದರೆ ಆ ಪ್ರಕಟಣೆ ಇಟ್ಕೊಂಡು ಏನು ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ. ಅವರಿಗಿದ್ದಿದ್ದಕ್ಕಿಂತ ನಾವು ಬೆಟರ್ ಪ್ಲೇಸಲ್ಲಿದ್ದೀವಿ. ಯಾಕಂದರೆ ಅವ್ರಿಗೇನು ಅರ್ಥ ಆಗಿಲ್ಲ. ದೇವ್ರ ವಾಕ್ಯವನ್ನು ಓದಿದ್ರು ಅವ್ರಿಗೆ ಅರ್ಥ ಆಗಿಲ್ಲ. ಅಷ್ಟು ನಮ್ಗೆ ಅರ್ಥ ಆಗುವಂಥ ಜಾಗದಲ್ಲಿ ಕೂತ್ಕೊಂಡಿದ್ದೀವಿ. ಆಮೇನ್. ದೇವರೇ ನಮ್ಗೆ ಅರ್ಥ ಪವಿತ್ರಾತ್ಮರೇ ನಮ್ಮ ಪ್ರತಿಯೊಬ್ಬರಿಗೆ ಏನು ಮಾಡ್ತಾ ಇದ್ದಾರೆ? ತಿಳಿಸ್ಕೊಡ್ತಾ ಇದ್ದಾರೆ. ಎಷ್ಟೋ ಜನರಿಗೆ ಇವಾಗಲೂ ಏನಾಗಿದೆ? ಕಣ್ಗಳು ಮುಚ್ಚಲ್ಪಟ್ಟಿದೆ. ಅವ್ರಿಗೆ ದೇವರಲ್ಲ ಏನು ಆಜ್ಞೆಯಾಗಿ ಮಾತ್ರ ಕಾಣಿಸಿದೆ. ಅದಕ್ಕೆ ಏನು ಮಾಡ್ತಾರೆ? ದೇವರ ವಾಕ್ಯದ ಆಳವನ್ನು ಯಾಕೆ ನಮ್ಗೆ ಯಾರು ತಿಳಿಸ್ಕೊಡೋಕ್ಕಾಗ್ತಿಲ್ಲ? ದೇವರು ಅವ್ರ ಕಣ್ಮುಂದೆ ಏನು ಮಾಡಿದ್ದಾರೆ? ವೇಲ್ ಹಾಕಿ ಮುಚ್ಚಿದ್ದಾರೆ. ಇನ್ನೂ ಓಪನ್ ಮಾಡದೇ ಇರುವಂಥ ಕಾರಣ ಏನಾಗ್ತಾ ಇದೆ? ದೇವರ ವಾಕ್ಯದ ಆಳ ಅರ್ಥ ಆಗ್ತಾ ಇಲ್ಲ. ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋಕೆ ಇಷ್ಟ ಆಗಲ್ಲ. ನಿದ್ದೆ ಬರೋದಕ್ಕೆ ಕಾರಣನೇ ಕಣ್ಣು ಮುಚ್ಚಲ್ಪಟ್ಟಿದೆ. ಆತ್ಮ ಮುಚ್ಚಲ್ಪಟ್ಟಿದ್ರೇನೆ ಏನಾಗುತ್ತೆ? ಆಚೆಗಡೆ ಇರುವಂಥ ನಿದ್ದೆ. ದೇವರೇ ಅವರ ಕಟ್ಟನ್ನು ಓಪನ್ ಮಾಡಿ. ಎಷ್ಟೋ ಸತಿ ನಾವು ತಪ್ಪು ಏನು ಮಾಡ್ತೀವಿ ಅಂದರೆ, ಮುಗೀತು ಬೈಬಲ್ ಮುಚ್ಚಿಟ್ಬಿಡಿ, ಪ್ರಾರ್ಥನೆ ಮಾಡೋಣ. ಎಷ್ಟೋ ಸತಿ ನಾವು ಮಾಡುವಂಥ ತಪ್ಪು ಏನಂದರೆ, ನಾವು ಕುಟ್ರ ಸೊಲ್றது ரொம்ப ಸುಲಭ, ரொம்ப ಈಸಿ. ಏನಂತ, ಇವ್ರು ಇಲ್ಲಿ ತಪ್ಪು ಮಾಡಿದ್ದಾರೆ, ಇವ್ರ ಜೀವನದಲ್ಲಿ ನೋಡಿ ಇಲ್ಲೆಲ್ಲ ತಪ್ಪು ಮಾಡಿದ್ದಾರೆ ಅಂತ. ನಾನು ಬೇರೆಯವ್ರನ್ನ ಹಿಂಗೆ ತೋರಿಸಿದ್ರೆ ನಾಳೆ ನಾನು ಅದೇ ರೀತಿಯಲ್ಲಿ ಮಾರ್ಪಟ್ಬಿಡ್ತೀನಿ. ದಿಸ್ ಇಸ್ ಬೈಬಲ್ ಹೇಳೋದು ಏನಂದ್ರೆ 100% ಹಂಗೆ ಇದೆ. ಇವತ್ತು ನಾನು ಬೇರೆಯವ್ರನ್ನ ನೋಡಿ ನೀನು ಆ ರೀತಿ ಆಗಿದೆಯಾ ಅಂತ ನನ್ನ ಕೈ ತೋರಿಸಿದ್ರೆ ನಾಳೆ ಅದೇ ರೀತಿ ನಾನು ಮಾರ್ಪಟ್ಬಿಡ್ತೀನಿ. ಎಷ್ಟು ಸತಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ ದೇವರೇ, ಅವ್ರಿಗೆ ಗೊತ್ತಿಲ್ಲದೆ ಅವ್ರು ಇದನ್ನು ತಪ್ಪು ಮಾಡ್ತಾ ಇದ್ದಾರೆ, ಅವರನ್ನು ಕ್ಷಮಿಸಿ, ಅವರನ್ನು ರಿಪೆಂಟೆನ್ಸ್ ತಾನೆ ಅವರಲ್ಲಿ ಏನು ಮಾಡಿ ಮನಸ್ತಾಪ ಅಂತಾನೆ ಎಷ್ಟು ಸತಿ ಪ್ರಾರ್ಥನೆ ಮಾಡಿರ್ತೀವಿ. ತಪ್ಪು ಅಂತ ಹೇಳೋದು ತಪ್ಪಲ್ಲ, ಆದರೆ ಇಷ್ಟು ಸತಿ ಅವ್ರಿಗೋಸ್ಕರ ಇಂಟರ್ಸೀಡ್ ಅಂದರೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೀವಿ. ನಾನು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿಲ್ಲ ಅಂದರೆ ನಾನು ಅದೇ ಪಾಪದಲ್ಲಿ ನಾಳೆ ಬಿದ್ದೋಗ್ತೀನಿ. ನಾನು ಒಂದು ಸತಿ ಒಂದು ಹುಡುಗ ನನ್ನ ಜೀವನದಲ್ಲಿ ಏನು ಮಾಡ್ತಿದ್ದ ಅಂದರೆ, ಅವ್ನು ಯಾರು ನೋಡಿದ್ರು ನ್ಯಾಯ ತೀರ್ಪು ಕೊಡುವಂಥ ಮನುಷ್ಯ. ಅವನೇನಂದ್ರೆ ಸೆಲ್ಫ್ ರೈಚಸ್, ತನ್ನನ್ನು ತಾನು ಏನು ಮಾಡ್ತಿದ್ದ, ತುಂಬ ಏನಂತ ಅತಿ ನೀತಿಮಾನ್, ரொம்ப நீதிமானா இருக்கும். ஏன்னா பாத்தியா அந்த பொண்ணு இப்படி பண்ணுறான், பாத்தியா அந்த பையன் இப்படி பண்ணுறான்,
ಯಾರನ್ನು ನೋಡಿದ್ರೆ ಏನು ಮಾಡ್ತಾರೆ, ಅವ್ನಿಗೆ ಈ ಕಂಟ್ರೋಲ್ ಇಲ್ಲ, ಇವನಿಗೆ ಆ ಕಂಟ್ರೋಲ್ ಇಲ್ಲ, ಇದಿಲ್ಲ ಅದೇ. ಹುಡುಗ ಯಾವಾಗ ನೋಡಿದ್ರೆ ಅದನ್ನೇ ಮಾತಾಡ್ತಾ ಇದ್ದ, ಇವನಲ್ಲಿ ಈ ತಪ್ಪು, ಇವನಲ್ಲಿ ಈ ತಪ್ಪು ಅಂತ. ಹುಡುಗ ಏನಾಯ್ತಂದರೆ, ನಾನೇನು ಮಾಡಿದೆ ಅಂದರೆ ಅವ್ನಿಗೆ ಹೋಗಿ ಮಾತಾಡ್ದೆ, ಏನಂತ, ಹಿಂಗೆ ಮಾಡಬಾರ್ದಪ್ಪ, ನಾವು ಪಾಪಿಗಳೇ, ನಾವು ಇದೆ ಅಂತ. ಅದಾದಮೇಲೆ ಏನಾಯ್ತಂದರೆ ಬೇರೆ ಫ್ರೆಂಡ್ಸ್ ಹತ್ರ ಹೋಗಿ ಏನು ಮಾಡಿದೆ ಅಂದರೆ, ಪಾತ್ಯ ಎಂದಪ್ಪ ಎಬ್ಡಿ ಬನ್ರ, ಈ ರೀತಿ ಮಾಡ್ತಾನೆ ಅಲ್ಲಿ ಹುಡುಗ. ಯಾವಾಗ ನೋಡಿದ್ರು ಆದರೆ ನಾನು ಮಾಡಿಲ್ಲ ಅಷ್ಟು ದಿವಸ, ಅಷ್ಟು ಮನಸ್ಸಿಂದ ಏನು ಮಾಡಿಲ್ಲ, ಅವನಿಗೋಸ್ಕರ ಪ್ರಾರ್ಥನೆ ಮಾಡಿಲ್ಲ. ಬೇರೆಯವ್ರ ಹತ್ರ ಹೋಗಿ ಏನು ಮಾಡಿದೆ, ನೋಡ್ದ ಈ ಮನುಷ್ಯ ಏನು ಮಾಡಿರಬೇಕು ನ್ಯಾಯವಾಗಿ, ಅವನ ಹತ್ರ ಅವ್ನ ತಪ್ಪನ್ನು ಹೇಳೋದು ಮಾತ್ರ ಇಲ್ಲದೆ ನಾನು ಪ್ರಾರ್ಥನೆ ಮಾಡಿರಬೇಕು ಅವನಿಗೋಸ್ಕರ. ದೇವರು ಅದನ್ನೇ ನನ್ನ ಜೊತೆ ಒಂದು ಜೊತೆ ಮಾತಾಡಿದ್ರು, ನಿನಗೆ ಎಷ್ಟೋ ಸತಿ ನಾನು ಹೇಳಿದ್ದೀನಿ, ಇವನ ಜೀವವನ್ನು ನಾನು ತೆಗೆದು ಬಿಡ್ತೀನಿ ಅಂತ ನಿಮ್ಮ ಜೊತೆ ಮಾತಾಡಿದ್ದೀನಿ, ಇಷ್ಟು ಸತಿ ಪ್ರಾರ್ಥನೆ ಮಾಡಿದ್ದೆ ಅವನಿಗೋಸ್ಕರ. ಅವನು ತಪ್ಪು ಮಾಡ್ತಾ ಇದ್ದಾನೆ, ತನ್ನಂತಾನು ನೀತಿವಂತನೊಂದು ಅನ್ಸ್ಕೊಂಡಿದ್ದಾನೆ, ಎಷ್ಟು ಸತಿ ಅವನ ಕಣ್ಗಳಲ್ಲಿ ಇರುವಂಥ ಕಟ್ಟನ್ನು ತೆಗಿಬೇಕು ಅಂತ ಪ್ರಾರ್ಥನೆ ಮಾಡಿದ್ಯಾ. ದೇವ್ರು ಕೇಳ್ತಾ ಇದ್ದೆ ನನ್ನ ನೋಡಿ. ಕೆಲವು ಮನ್ಸಾದ ಮೇಲೆ ನಾನೇ ಅದೇ ರೀತಿ ಮಾರ್ಪಡ್ಬಿಟ್ಟು ಏನಂತ, ನಾನು ಬೇರೆಯವ್ರು ನೋಡಿ ಏನು ಮಾಡೋಕ್ಕೆ ಪ್ರಾರಂಭಿಸಿದೆ, ನೋಡ್ದ ಈ ಹುಡುಗಿ ನೋಡಿದೆ, ಎಷ್ಟೋ ದೇವ್ರ ವಾಕ್ಯ ನಾನು ಪ್ರತಿ ವರ್ಷ ನಾನು ಡೈಲಿ ಬಂದು ಮಾತಾಡ್ತೀನಿ, ಏನಾಗಲ್ಲ, ಯಾರು ಏನು ಮಾಡ್ತಾರೆ, ನನ್ನ ಟೋನ್ ಏನಕ್ಕೆ ಮಾರ್ಪಡ್ತು, ನಾನು ಬೇರೆಯವ್ರನ್ನ ನೋಡಿ ಏನು ಮಾಡ್ತಾ ಇದ್ದೀನಿ, ಕಡಿಮೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಎಷ್ಟು ತಪ್ಪು ಮಾಡಿ ದೇವ್ರ ಹತ್ರ ಬಂದೆ ಅಂತ ಏನು ಮಾಡ್ತಾ ಇಲ್ಲ, ಯೋಚನೆ ಮಾಡ್ತಾ ಇಲ್ಲ. ಪ್ರಾರ್ಥಿಸೋಣ. ದೇವರೇ, ನಿಮಗೆ ಸ್ತೋತ್ರ 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 ಸ್ತೋತ್ರಪ್ಪ. ನಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದ್ರಲ್ಲ, ಅದಕ್ಕಾಗಿ ಸ್ತೋತ್ರ. ದೇವರ ವಾಕ್ಯದ ಆಳವನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ರಲ್ಲ, ಅದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಓದೋದಕ್ಕೆ ಸಹಾಯ ಮಾಡಿ. ತೆರೆದದ್ದೆಲ್ಲ ಮೂಡಿದದೆಲ್ಲ ಆಚೆ ಬರುತ್ತೆ ಅನ್ನೋದಕ್ಕೆ ಬೇರೆ ಅರ್ಥ ಇಲ್ಲ. ಪ್ರತಿಯೊಂದು ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿ. ದೇವರು ಆ ಜಾಗದಲ್ಲಿ ಏನಕ್ಕೆ ಮಾತಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡೋಕ್ಕೆ ಸಹಾಯ ಮಾಡಿ. ನಿಮ್ಮ ಬಾಸುಂಡೆಗಳಿಂದ ನಮ್ಮ ಆತ್ಮದ ಗಾಯಗಳನ್ನು ಶುದ್ಧೀಕರಿಸಿ ನಮ್ಮನ್ನು ವಾಸಿ ಮಾಡಿದ್ರಲ್ಲ, ಅದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ಕಷ್ಟ ಇದೆಯಪ್ಪ, ಪ್ರತಿಯೊಬ್ಬರಿಗೆ ನೀವು ಸಹಾಯ ಮಾಡಿ. ನೀವು ಅವರಿಗೆ ತಂದೆಯಾಗಿದ್ದೀರಾ. ಅವ್ರ ಪ್ರಾರ್ಥನೆ, ಅವರ ಬಾಯನ್ನು ಬಿಟ್ಟು ಬರುವುದಕ್ಕೆ ಮೊದಲಾಗಿ ನಿಮಗೆ ಅವರ ಪ್ರಾಬ್ಲಮ್ಸ್ ಗೊತ್ತಿದೆಯಪ್ಪ. ಅವರ ಪ್ರತಿಯೊಬ್ಬರ ಜೊತೆ ನೀವು ಮಾತನಾಡಿದ್ರು ಸಂಧಿಸಿ, ಅವರ ಕಷ್ಟಗಳನ್ನು ಸಂಧಿಸದೆ ಮಾತ್ರ ಅಲ್ಲ, ಅವರ ಆತ್ಮದ ಏನು ಬೇಕಾಗಿದೆ ಅವ್ರಿಗೆ ಸಂಧಿಸಿ. ಅವರ ಕಣ್ಗಳು ಎಷ್ಟೋ ಜನರಿಗೆ ಮುಚ್ಚಲ್ಪಟ್ಟಿದೆಯಲ್ಲ, ಅವರ ಕಣ್ಗಳು ತೆರೆಯೋದಕ್ಕೆ ಸಹಾಯ ಮಾಡಿ. ಹೌದಪ್ಪ, ಕಣ್ಗಳು ಮುಚ್ಚಲ್ಪಟ್ಟು ಅವ್ರ ನರಕಕ್ಕೆ ಹೋಗದಂತೆ ಅವರ ಕಣ್ಗಳು ನೀವು ತೆರೆಯಬೇಡಿ. ಯೇಸುವೇ ದೇವರು ಅಂತ ಹೇಳುವುದು ದೊಡ್ಡದಲ್ಲ, ಅದೇ ರೀತಿ ನಡೆದು ತೋರಿಸೋದಕ್ಕೆ ಸಹಾಯ ಮಾಡಿ. ಹೌದಪ್ಪ, ನಿಮ್ಮನ್ನು ನಿಜವಾದ ಆರಾಧನೆ ಮಾಡೋದಕ್ಕೆ ಸಹಾಯ ಮಾಡಿ. ಎಂದು ಮಾರದೇ ಇರುವಂತೆ ದೇವರ ಆಶೀರ್ವದಿಸು ನಾಮದಲ್ಲಿ ತಂದೆ, ಆಮೇನ್.